ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 4 ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅನ್ನೋ ಪಾಠವನ್ನು ನೋಡ್ತಾ ಹೋಗೋಣ. ಇದು 10ನೇ ತರಗತಿಯಲ್ಲಿ ಭಾಗ 1ರಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ, ಇತಿಹಾಸ ಪಾಠ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇಂದಿನ ಕರ್ನಾಟಕವು ಏಕೀಕರಣದ ಪೂರ್ವದಲ್ಲಿ ವಿವಿಧ ರಾಜಕೀಯ ಅಧಿಕಾರಿಶಾಹಿಗಳಲ್ಲಿ ಹಂಚಿ ಹೋಗಿತ್ತು. ಅಂದರೆ ಕರ್ನಾಟಕ ಏಕೀಕರಣ ಆಗೋಕ್ಕಿಂತ ಮುಂಚೆ ವಿವಿಧ ರಾಜಕೀಯ ಅಧಿಕಾರಿಶಾಹಿಗಳು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರಲ್ಲ, ಅದನ್ನು ಹೇಳಿದ್ದಾರೆ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು ರಾಜಕೀಯ ಆಧಿಪತ್ಯವನ್ನು ಸಾಧಿಸುವ ಜೊತೆಯಲ್ಲಿ ವ್ಯಾಪಾರ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಜನರನ್ನು ತಮ್ಮ ಹಿತಾಸಕ್ತಿಗಳಿಗಾಗಿ ಶೋಷಿಸಲು ತೊಡಗಿದರು. ನೋಡಿ, ಜನರನ್ನ ಈ 18ನೇ ಶತಮಾನದಲ್ಲಿ ಬ್ರಿಟಿಷರು ರಾಜಕೀಯ ಆಧಿಪತ್ಯವನ್ನು ಸಾಧಿಸೋ ಜೊತೆಗೇನೆ ವ್ಯಾಪಾರ ಮತ್ತು ಕೃಷಿ ಕ್ಷೇತ್ರಗಳಲ್ಲೂ ಸಹ ಜನರನ್ನ ತಮ್ಮ ಹಿತಾಸಕ್ತಿಗಾಗಿ ಶೋಷಣೆ ಮಾಡತೊಡಗ್ತಾ ಇರ್ತಾರೆ. ಈ ಶೋಷಣೆಗಳು ಕರ್ನಾಟಕವು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅಸ್ಥಿರತೆಯನ್ನು ಸೃಷ್ಟಿಸಿದವು. ದೇಶಿ ರಾಜರು ರಾಜಕೀಯ ಅಸ್ಥಿರತೆಯನ್ನು ಅನುಭವಿಸತೊಡಗಿದರು. ದೇಶಿ ರಾಜರೇನು ರಾಜಕೀಯ ಸ್ಥಿರತೆಯನ್ನು ಹೊಂದಿರೋದಿಲ್ಲ, ಅಲ್ಲೂ ಕೂಡ ಅಸ್ಥಿರತೆಯನ್ನು ಕಾಣ್ತಾ ಇರ್ತಾರೆ. ಇದರಿಂದ ಕರ್ನಾಟಕದ ಬಹುತೇಕ ಭಾಗಗಳು ಬ್ರಿಟಿಷರ ವಿರುದ್ಧ ಬಂಡೇಳಲು ಆರಂಭಿಸಿದವು. ಹೀಗಾಗಿ ಆರಂಭದಲ್ಲಿ ಜಮೀನ್ದಾರರು, ಸಂಸ್ಥಾನದ ರಾಜರು ಮುಂತಾದವರು ತಮ್ಮಲ್ಲಿಯ ಯಾವುದೇ ಐಕ್ಯತೆಯನ್ನು ಸಾಧಿಸಲು ಪ್ರಯತ್ನಿಸದೆ ಒಬ್ಬೊಬ್ಬರಾಗಿಯೇ ವಿಘಟಿತ ರೂಪದಲ್ಲಿ ಬ್ರಿಟಿಷರ ವಿರುದ್ಧ ಬಂಡೇಳುವ ಪ್ರಯತ್ನವನ್ನು ಮಾಡಿದರು. ನೋಡಿ, ಈ ಜಮೀನ್ದಾರರಾಗಿರಬಹುದು, ಈ ದೇಶೀಯ ಸಂಸ್ಥಾನದವರಾಗಿರಬಹುದು ಅಥವಾ ರಾಜರಾಗಿರಬಹುದು, ಅವರೆಲ್ಲ ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಿಲ್ಲ. ಒಬ್ಬೊಬ್ಬರಾಗಿಯೇ ವಿಘಟಿತ ರೂಪದಲ್ಲಿ ಒಬ್ಬೊಬ್ಬರಾಗಿಯೇ ಬ್ರಿಟಿಷರ ವಿರುದ್ಧ ಬಂಡೇಳ್ತಾರೆ. ಆದ್ದರಿಂದ ಬ್ರಿಟಿಷರಿಗೆ ಸಹಾಯ ಆಗುತ್ತೆ. ಏನೋ ಬ್ರಿಟಿಷರು ಬಲಿಷ್ಠವಾದ ಸೈನ್ಯವನ್ನು ಹೊಂದಿರುತ್ತೆ, ತುಂಬ ಬೆಲೆ ಬಾಳುವ ಗುಂಡು ಮದ್ದುಗಳು ಎಲ್ಲ ಅವ್ರ ಹತ್ರ ಇರುತ್ತೆ, ಸಾಕಷ್ಟು ಇರುತ್ತಲ್ಲ. ಹಾಗಾಗಿ ಏನು ಮಾಡ್ತಾರೆ, ಒಬ್ಬೊಬ್ಬರಾಗಿ ಅವ್ರ ವಿರುದ್ಧ ಬಂಡೋಳೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಅವರು ಒಬ್ಬೊಬ್ಬರನ್ನೇ ಸೋಲಿಸ್ತಾ ಬರ್ತಾರೆ. ಹೀಗಾಗಿ ಇಡೀ ಭಾರತವನ್ನೇ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಜನರು ಎಲ್ಲರೂ ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೆ ನಮಗೆ 1947ರಲ್ಲಿ ಅಲ್ಲ, 1857ರಲ್ಲೇ ನಮಗೆ ಸ್ವಾತಂತ್ರ್ಯ ಸಿಗ್ತಾ ಇತ್ತು. ಹಾಗೆ 1857ರಲ್ಲಿ ಇದೇನು ಸಿಪಾಯಿ ದಂಗೆ ಆಗುತ್ತಲ್ಲ, ಅಲ್ಲಿ ಕೂಡ ಕೆಲವೊಂದಿಷ್ಟು ನಮ್ಮ ದೇಶೀಯ ಏನಂತಾರಲ್ಲ ದೇಶದ್ರೋಹಿಗಳು, ಆಮೇಲೆ ನಮಗೆ ಮೋಸ ಮಾಡ್ತಕ್ಕಂಥ ಜನರು ನಮ್ಮಲ್ಲೇ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಬ್ರಿಟಿಷರಿಗೆ ಸಹಾಯ ಮಾಡ್ತಾರೆ. ನಮ್ಮವರೇ ನಮಗೆ ಸಹಾಯ ಮಾಡೋದಿಲ್ಲ, ಕೆಲವರು ಬ್ರಿಟಿಷರಿಗೆ ಸಹಾಯ ಮಾಡ್ತಾರೆ. ಹಾಗಾಗಿ ಕಾಮನ್ ಆಗಿ ಸಹಜವಾಗಿ ಅಲ್ಲೇನಾಗುತ್ತೆ, ಭಾರತೀಯರ ಸೋಲಾಗುತ್ತೆ. ಬ್ರಿಟಿಷರು ಇನ್ನೂ ಬಲಿಷ್ಠರಾಗಿ ಅವರು ವಿಜಯವನ್ನು ಸಾಧಿಸಿ ಭಾರತದ ಮೇಲೆ ತಮ್ಮ ದರ್ಬಾರನ್ನು ಮಾಡ್ತಾ ಇರ್ತಾರೆ. ಅಂದರೆ ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಅವರು ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಭಾರತದಲ್ಲಿ ಕೇವಲ ವ್ಯಾಪಾರಕ್ಕೋಸ್ಕರ ಅಂತ ಬಂದಿರ್ತಾರೆ. ವ್ಯಾಪಾರ ಮಾಡ್ತಾನೆ ಅದೇನೋ ಅಂತಾರಲ್ಲ, ಬೆರಳು ಕೊಟ್ಟರೆ ಹಸ್ತಾನೆ ನುಂಗೋ ಜಾತಿಯವರಂತ. ಬೆರಳು ಕೊಟ್ಟರೆ ಹಸ್ತ ಅಲ್ಲ, ಇಡೀ ಬಾಡಿನೇ ನುಂಗೋ ಥರ ಇರ್ತಾರೆ ಬ್ರಿಟಿಷರು. ಆ ರೀತಿಯಾಗಿ ವ್ಯಾಪಾರಕ್ಕಂತ ಬಂದು ಅನುಮತಿ ತಗೊಂಡು ಒಂದೊಂದೇ ಪ್ರದೇಶಗಳನ್ನು ತಮ್ಮ ಅಧೀನಕ್ಕೆ ಒಳಪಡಿಸ್ಕೊಂತ ಇಡೀ ಭಾರತವನ್ನೇ ತಮ್ಮ ಅಧೀನದಲ್ಲಿ ತಗೊಂಡು ಇಡೀ ಭಾರತೀಯರನ್ನೇ ತಮ್ಮ ಆಳುಗಳನ್ನಾಗಿ ಮಾಡಿಕೊಂಡು ಅವರು ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಅಷ್ಟು ಬಲಿಷ್ಠರಾಗ್ತಾರೆ ಇವರು. ಯಾದಕ್ಕಂತಂದರೆ ನಮ್ಮಲ್ಲಿ ಒಗ್ಗಟ್ಟಿನ ಬಲ ಇರೋದಿಲ್ಲ, ಹಾಗೆ ನಮ್ಮಲ್ಲಿ ಗುಂಡು ಮದ್ದುಗಳು ಸಾಕಷ್ಟು ಇರೋದಿಲ್ಲ, ನಮ್ಮಲ್ಲಿ ಹೆಚ್ಚಾಗಿ ಸೈನಿಕರ ವ್ಯವಸ್ಥೆ ಕೊರತೆ ಇರುತ್ತೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಅವರು ಇದೆಲ್ಲನೂ ಜಾಸ್ತಿನೇ ಇರುತ್ತಲ್ಲ ಅವ್ರ ಹತ್ರ. ಹಾಗಾಗಿ ಎಲ್ಲರನ್ನು ಒಬ್ಬೊಬ್ಬರನ್ನೇ ಸೋಲಿಸ್ತಾ ತಮ್ಮ ಅಧೀನದಲ್ಲಿ ಆ ಪ್ರಾಂತ್ಯಗಳನ್ನು ತಗೊಳ್ತಾ, ಹಾಗೆ ಭಾರತೀಯರಿಗೆ ನಿಮಗೆ ಒಳ್ಳೆಯದೇ ಮಾಡೋದು, ನಿಮ್ಮ ಕ್ಷೇಮಕ್ಕಾಗಿಯೇ ನಾವು ಕೆಲವೊಂದಿಷ್ಟು ಕಾಯ್ದೆ ಕಾನೂನುಗಳು ತರ್ತೀವಿ ಅಂತ ಕಾಯ್ದೆ ಕಾನೂನುಗಳನ್ನು ತರ್ತಾ ಜನರನ್ನು ಇನ್ನೊಂದಿಷ್ಟು ಶೋಷಣೆ ಮಾಡಿ ಅವರೆಲ್ಲರನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಬ್ರಿಟಿಷರು. ಹಾಗಾಗಿ ಬ್ರಿಟಿಷರು ಬಲಿಷ್ಠರಾಗ್ಬಿಡ್ತಾರೆ ನಮ್ಮ ಭಾರತದಲ್ಲಿ. ಓಕೆ, ನೋಡಿ, ವಿಘಟಿತ ರೂಪದಲ್ಲಿ
ಬ್ರಿಟಿಷರ ವಿರುದ್ಧ ಬಂಡೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮೈಸೂರಿನ ಒಡೆಯರು ಬರ್ತಾರೆ ನೋಡಿ, ಮೈಸೂರಿನ ಒಡೆಯರು. ಇವರು 1399ರಿಂದ 1947ರವರೆಗೂ ಇರ್ತಾರೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ತಲೆ ಎತ್ತಿ ಅದರ ಸಂಪ್ರದಾಯಗಳನ್ನು ಮುಂದುವರಿಸಿ ಕಳೆದು ಹೋದ ಕರ್ನಾಟಕದ ಘನತೆಯನ್ನು ಸ್ಥಾಪಿಸಿದ ರಾಜ್ಯವೇ ಮೈಸೂರಾಗಿದೆ. ನೋಡಿ, ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆಯಾಗುತ್ತೆ. ಅಲ್ಲಿಂದ ತುಂಬ ವೈಭವಪೂರ್ಣವಾಗಿ ಇವರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಆದರೆ ರಕ್ಕಸತಂಗಡಿ ಕದನದಿಂದ ಏನಾಗುತ್ತೆ, ವಿಜಯನಗರ ಸಾಮ್ರಾಜ್ಯ ಪತನವಾಗುತ್ತೆ. ಆಗ ಮೈಸೂರು ಒಡೆಯರು ಏಳಿಗೆಗೆ ಬಂದು ಅವರು ಈ ವಿಜಯನಗರ ಸಾಮ್ರಾಜ್ಯದ ಸಂಪ್ರದಾಯಗಳನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಹಾಗೆ ಕಳೆದು ಹೋದ ಕರ್ನಾಟಕದ ಘನತೆಯನ್ನು ಇವರು ಮರುಸ್ಥಾಪಿಸ್ತಾರೆ. ಮೈಸೂರು ನಗರದ ಬಳಿಯ ಹದಿನಾಡು ಎಂಬ ಪಾಳೆಪಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಮಾಂಡಲಿಕನಿಗೆ ಅಧೀನನಾಗಿ ಚಾಮರಾಜ ಎಂಬುವನು ಆಳ್ತಾ ಇರ್ತಾನೆ. ಗಂಡು ಮಕ್ಕಳಿಲ್ಲದೆ ಇವನ ಕಾಲಾನಂತರ ಅವನ ದಳವಾಯಿ ಕಾರುಗಳ್ಳಿಯ ಮಾರನಾಯಕನು ರಾಜ್ಯಾಡಳಿತ ಮಾಡ್ತಾ ಇದ್ದ. ನೋಡಿ, ಆತನಿಗೆ ಗಂಡು ಮಕ್ಕಳು ಇಲ್ಲ ಅಂತೇಳಿ ಆತನ ದಳವಾಯಿ ಆಗಿರ್ತಾನೆ ಯಾರು, ಕಾರುಗಳ್ಳಿಯ ಮಾರನಾಯಕ. ಆತ ಆಡಳಿತವನ್ನು ನಡೆಸ್ತಾ ಇದ್ದು ರಾಜಕುಮಾರಿಯನ್ನು ತನಗೆ ವಿವಾಹ ಮಾಡಿಕೊಡಬೇಕೆಂದು ಒತ್ತಾಯ ಮಾಡಿದನು. ಆದರೆ ಇದಕ್ಕೆ ಯಾರೂ ಒಪ್ಪಿಗೆ ನೀಡಲಿಲ್ಲ. ಇದೇ ವೇಳೆಗೆ ಗುಜರಾತಿನ ದ್ವಾರಕೆಯಿಂದ ಯದುರಾಯನು ತಮ್ಮ ಕೃಷ್ಣರಾಯನೊಂದಿಗೆ ಮೈಸೂರಿಗೆ ಬರ್ತಾನೆ. ತಾನಾಗಿಯೇ ಮುಂದೆ ಬಂದು ರಾಣಿಯ ಸಹಾಯ ಮಾಡಲು ಒಪ್ಪಿ ಮಾರನಾಯಕನನ್ನು ಕೊಂದನು. ಮಾರನಾಯಕನನ್ನು ಯದುರಾಯ ಕೊಂದು ಬಿಡ್ತಾನೆ. ಇದರಿಂದ ಸಂತೋಷಗೊಂಡ ರಾಣಿಯು ತನ್ನ ಮಗಳನ್ನು ಯದುರಾಯನಿಗೆ ವಿವಾಹ ಮಾಡಿಕೊಟ್ಟು ರಾಜ್ಯವನ್ನು ನೀಡಿದಾಗ ಒಡೆಯರ ವಂಶವು ಸ್ಥಾಪನೆಯಾಯಿತು. ಅಂದರೆ ಒಡೆಯರ ವಂಶ ಸ್ಥಾಪನೆ ಮಾಡ್ತಾರೆ. ಯಾರು, ಯದುರಾಯನಿಂದ ಸ್ಥಾಪನೆಯಾಗುತ್ತೆ. ಯಾಕಂದರೆ ಆತನೇ ಆ ಮಾರನಾಯಕನನ್ನು ಕೊಂದು ಈ ರಾಣಿಗೆ ಸಹಾಯ ಮಾಡ್ತಾನಲ್ಲ, ಆದ್ದರಿಂದಾಗಿ ಒಡೆಯರ ವಂಶ ಸ್ಥಾಪನೆಯಾಗುತ್ತೆ. ಇದನ್ನು ಯದುರಾಯರಿಂದ ಚಾಮರಾಜ ಒಡೆಯರವರೆಗೆ 25 ಅರಸರುಗಳು ಆಳಿದರು. ಎಷ್ಟು? 25 ಅರಸರುಗಳ ಆಳ್ವಿಕೆಯನ್ನು ಮಾಡ್ತಾರೆ. ಅವರಲ್ಲಿ ಕೆಲವು ಮುಖ್ಯರಾದವರನ್ನು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಹೋಗೋಣ. ಓಕೆ, ರಾಜ ಒಡೆಯರು 1578ರಿಂದ 1617ರವರೆಗೂ ಇವರಿರ್ತಾರೆ. ಸಣ್ಣ ಪಾಳೆಪಟ್ಟಾಗಿದ್ದ ಮೈಸೂರನ್ನು ಸಾಕಷ್ಟು ದೊಡ್ಡ ರಾಜ್ಯವನ್ನಾಗಿ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಶ್ರೀರಂಗಪಟ್ಟಣವನ್ನು ವಿಜಯನಗರದ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ರಾಜಧಾನಿಯನ್ನಾಗಿ ಮಾಡಿಕೊಂಡನು. ವಿಜಯನಗರದ ರಾಜಪ್ರತಿನಿಧಿಯಿಂದ ವಶಪಡಿಸ್ಕೊತಾನೆ ಶ್ರೀರಂಗಪಟ್ಟಣವನ್ನು, ಅದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ ರಾಜ ಒಡೆಯರ್. ನೋಡಿ, ನೆನಪಲ್ಲಿಟ್ಕೊಳ್ರಿ. ಸುತ್ತಮುತ್ತಲಿನ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡು ತನ್ನ ರಾಜ್ಯವನ್ನು ವಿಸ್ತರಿಸ್ತಾನೆ. ಶ್ರೀರಂಗಪಟ್ಟಣ, ಮೈಸೂರು ಮತ್ತು ಮೇಲುಕೋಟೆಗಳ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸೂಕ್ತವಾದ ಏರ್ಪಾಡನ್ನು ಈತ ಮಾಡ್ತಾನೆ. ರಾಜಮುಡಿ ಎಂಬ ಕಿರೀಟವನ್ನು ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿಗೆ ಅರ್ಪಿಸಿದರು. ಯಾವುದು ಕಿರೀಟ ನೋಡಿ? ರಾಜಮುಡಿ. ರಾಜಮುಡಿ ಎಂಬ ಕಿರೀಟವನ್ನು ಈ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿಗೆ ಅರ್ಪಣೆ ಮಾಡ್ತಾರೆ. ಮೈಸೂರು ಸಂಸ್ಥಾನದ ನವರಾತ್ರಿ ಅಂದರೆ ಈ ದಸರಾ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಇವರು ಪ್ರಾರಂಭ ಮಾಡ್ತಾರೆ. ಕೇಳಬಹುದು ನೋಡಿ ಎಕ್ಸಾಮ್ಗಳಲ್ಲಿ, ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದ್ದು ಯಾರು ಅಂತ ಕೇಳಬಹುದು. ರಾಜ ಒಡೆಯರವರು ಸ್ಥಾಪನೆ ಮಾಡ್ತಾರೆ, ಇದು ಪ್ರಾರಂಭ ಮಾಡ್ತಾರೆ ನೋಡಿ. ಓಕೆ, ನೆಕ್ಸ್ಟು ಚಿಕ್ಕ ದೇವರಾಜ ಒಡೆಯರ್ ಬರ್ತಾರೆ. ಇವರು 1673ರಿಂದ 1704ರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ. ಇವರು ಸಮರ್ಥ ಯೋಧರು ಹಾಗೂ ಆಡಳಿತಗಾರರು ಆಗಿದ್ದರು. ಶಿವಾಜಿಯ ಸೇನೆಯನ್ನು ಮಧುರೈ, ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದರು. ಮಧುರೈ, ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಶಿವಾಜಿಯ ಸೇನೆಯನ್ನು ಹಿಮ್ಮೆಟ್ಟಿಸ್ತಾರೆ. ಮಾಗಡಿ, ಮಧುಗಿರಿ, ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ಈತ ವಶಪಡಿಸ್ಕೊತಾನೆ. ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡು ಇವರಿಗೆ ಕರ್ನಾಟಕ ಕವಿಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ್ಯ, ನವಕೋಟಿ ನಾರಾಯಣ ಎಂಬ ಬಿರುದುಗಳಿದ್ದವು. ನೋಡಿ, ಇವರು ಬಿರುದುಗಳು ಸಾಕಷ್ಟು ಸಾರಿ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ. ಇದು GPSTR, TETಗೂ ಸಾಕಷ್ಟು ಸಾರಿ ಕೇಳಿದ್ದಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡಿ. ಇವರು ಕೆಲವೊಂದಿಷ್ಟು ಹೇಳಿಕೆಗಳು ಕೊಟ್ಟು ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ, ಇಲ್ಲ
ನವಕೋಟಿ ನಾರಾಯಣ ಎಂಬ ಬಿರುದಾಂಕಿತರು ಯಾರು ಅಂತ ಕೇಳ್ತಾರೆ. ಸೊ ಈ ರೀತಿಯಾಗಿ ಕೇಳ್ತಾರೆ ನೋಡಿ, ಇಂಪಾರ್ಟೆಂಟ್ ನೋಡಿ. ಇವರು ಈ ಮೊಘಲರ ಸೇನಾನಿಯಿಂದ ಬೆಂಗಳೂರನ್ನು ಕೊಂಡ್ಕೊತಾರೆ. ಹಾಗೆ ಇವರಿಗೆ ಇದ್ದ ಬಿರುದುಗಳು ಯಾವ್ಯಾವು ಅಂತ ಕೇಳಿದಾಗ ಕರ್ನಾಟಕ ಕವಿ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ. ನವಕೋಟಿ ನಾರಾಯಣ ಅಂತೂ ಸಾಕಷ್ಟು ಸಾರಿ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ. ಇವೆಲ್ಲ ಇವರು ಬಿರುದುಗಳಾಗಿದ್ದವು. ಆಡಳಿತದಲ್ಲಿ ನೆರವು ನೀಡಲು ಒಂದು ಸಚಿವ ಸಂಪುಟ ಅಂದರೆ ಅಠಾರ ಕಚೇರಿಯನ್ನು ಇವರು ನೇಮಕ ಮಾಡಿದರು. ಇದು ಸಹ ಕೇಳಿದರು. ಅಠಾರ ಕಚೇರಿಯನ್ನು ತಮ್ಮ ಆಡಳಿತದಲ್ಲಿ ಹೊಂದಿರತಕ್ಕಂಥ ರಾಜ ಯಾರು ಅಂತ ಚಿಕ್ಕದೇವರಾಜ ಒಡೆಯರ್ ನೋಡಿ. ಹಾಗೆ ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಯಿತು. ಅಂಚೆ ವ್ಯವಸ್ಥೆಯನ್ನು ಕೂಡ ಇವರು ಜಾರಿ ಮಾಡ್ತಾರೆ. ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿ ಚಿಕ್ಕದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆ ಎಂಬ 2 ಕಾಲುವೆಗಳನ್ನು ನಿರ್ಮಿಸಿ ಅಧಿಕ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ದೊರೆಯುವಂತೆ ಇವರು ಮಾಡ್ತಾರೆ. ತಿರುಮಲಾರ್ಯ, ಸಂಚಿ ಹೊನ್ನಮ್ಮ ಮುಂತಾದ ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಈತ ಆಶ್ರಯ ನೀಡಿದರು. ತಿರುಮಲಾರ್ಯ ಮತ್ತು ಸಂಚಿ ಹೊನ್ನಮ್ಮ ಮುಂತಾದ ಕವಿಗಳಿಗೆ ಇವರು ಆಶ್ರಯವನ್ನು ನೀಡ್ತಾರೆ. ಇದು ಕೇಳ್ತಾರೆ ನೋಡಿ. ತಿರುಮಲಾರ್ಯ ಮತ್ತು ಸಂಚಿ ಹೊನ್ನಮ್ಮ ಯಾರ ಆಸ್ಥಾನದಲ್ಲಿದ್ದರು ಅಂತ ಕೇಳಬಹುದೆ. ಈ ಥರ ಕೇಳಿದ್ದಾರೆ ಆಲ್ರೆಡಿ ಎಕ್ಸಾಮ್ಗಳಲ್ಲಿ. ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡಿ. ಓಕೆ, ನೆಕ್ಸ್ಟು ಕಮಿಷನರುಗಳ ಆಡಳಿತ ಬರುತ್ತೆ. ಎಷ್ಟರಲ್ಲಿ? 1831ರಿಂದ 1881ರವರೆಗೂ ಇವರು ಕಮಿಷನರ್ಗಳು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಮೈಸೂರಲ್ಲಿ. ಓಕೆ, 1799ರಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬ್ರಿಟಿಷರ ಒಪ್ಪಿಗೆಯೊಂದಿಗೆ ಮೈಸೂರಿನ ಮಹಾರಾಜರಾಗಿ ಅಧಿಕಾರ ಸ್ವೀಕರಿಸಿದರು. ಎಷ್ಟರಲ್ಲಿ? 1799ರಲ್ಲಿ. ಟಿಪ್ಪು ಸುಲ್ತಾನ್ ಮರಣ ಹೊಂತಾನೆ. ಎಷ್ಟರಲ್ಲಿ? 4ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಯಾಗುತ್ತಲ್ಲ, ಈ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈತ ಮರಣ ಹೊಂತಾನೆ. ಈತನ ಮರಣದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬ್ರಿಟಿಷರ ಒಪ್ಪಿಗೆಯೊಂದಿಗೆ ಮೈಸೂರಿನ ಮಹಾರಾಜರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. 1830ರ ಸಂದರ್ಭದಲ್ಲಿ ಜರುಗಿದ ನಗರ ದಂಗೆಯಿಂದ, ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆಯುತ್ತೆ, ಈ ನಗರ ದಂಗೆಯಿಂದ ಮೈಸೂರು ರಾಜ್ಯವನ್ನು ಬ್ರಿಟಿಷರು ತಮ್ಮ ನೇರ ಆಳ್ವಿಕೆಗೆ ತೆಗೆದುಕೊಂಡರು. ಯಾಕಂದರೆ ಈ ನಗರ ದಂಗೆಯನ್ನು ಹತ್ತಿಕ್ಕೋದಿಕ್ಕೆ ಇವರಿಂದ ಸಾಧ್ಯ ಆಗೋದಿಲ್ಲ. ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನೀವು ಅಸಮರ್ಥರಿದ್ದೀರಾ ಅಂತೇಳಿ ಬ್ರಿಟಿಷರು ಪುನಃ ತಮ್ಮ ಆಡಳಿತಕ್ಕೆ ಒಳಪಡಿಸ್ಕೊತಾರೆ ಈ ಮೈಸೂರನ್ನು. 1831ರಿಂದ 1881ರವರೆಗಿನ ಕಾಲಾವಧಿಯನ್ನು ಕಮಿಷನರುಗಳ ಆಡಳಿತ ಎಂದು ಕರೆಯಲಾಯಿತು. ಇದೇ ಕಾಲಘಟ್ಟದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯವನ್ನು ಪುನಃ ಪಡೆಯಲು ನಿರಂತರ ಪ್ರಯತ್ನ ನಡೆಸ್ತಾರೆ. ಕೊನೆಗೆ ಇಂಗ್ಲೆಂಡಿನ ಸರ್ಕಾರ 1867ರಲ್ಲಿ ಮೈಸೂರನ್ನು ಒಡೆಯರ್ ಕುಟುಂಬಕ್ಕೆ ಮರಳಿಸುವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಎಷ್ಟರಲ್ಲಿ? 1867ರಲ್ಲಿ. ಈ ತೀರ್ಮಾನದಲ್ಲಿ ಒಂದು ಷರತ್ತನ್ನು ಸೇರಿಸಲಾಗಿತ್ತು. ಪುನಃ ರಾಜ್ಯವನ್ನು ಮುಮ್ಮಡಿಯವರ ಉತ್ತರಾಧಿಕಾರಿಯವರಿಗೆ ಮಾತ್ರ ಮರುಕಳಿಸತಕ್ಕದ್ದೇ ಹೊರತು ಮುಮ್ಮಡಿಯವರನ್ನು ಪರಿಗಣಿಸಲಾಗುವುದಿಲ್ಲ ಎನ್ನುವುದೇ ಆ ಷರತ್ತಾಗಿತ್ತು. ಈ ಸುದ್ದಿಯು ಬಂದ ಮರು ವರ್ಷ 1868ರಲ್ಲಿ ಮುಮ್ಮಡಿಯವರು ನಿಧನರಾದರು. ಅವರ ಉತ್ತರಾಧಿಕಾರಿ 10ನೇ ಚಾಮರಾಜೇಂದ್ರ ಒಡೆಯರು 1881ರಲ್ಲಿ ಪ್ರಾಪ್ತವಯಸ್ಕರಾದಾಗ ಅವರಿಗೆ ಈ ಪಟ್ಟವನ್ನು ಕಟ್ಟಲಾಯಿತು. ಒಂದು ನಿಮಿಷ. ಓಕೆ, ಈ ಸುದ್ದಿ ಬರುತ್ತಲ್ಲ, ಈ ಸುದ್ದಿ ಬಂದು ಮರು ವರ್ಷ ಅಂದರೆ 1868ರಲ್ಲಿ ಮುಮ್ಮಡಿಯವರು ನಿಧನ ಹೊಂತಾರೆ. ಮುಮ್ಮಡಿಯವರು ನಿಧನ ಹೊಂದಿದ ಮೇಲೆ ಅವರ ಉತ್ತರಾಧಿಕಾರಿ 10ನೇ ಚಾಮರಾಜೇಂದ್ರ ಒಡೆಯರು ಇರ್ತಾರಲ್ಲ, 10ನೇ ಚಾಮರಾಜೇಂದ್ರ ಒಡೆಯರು 1881ರಲ್ಲಿ ಪ್ರಾಪ್ತವಯಸ್ಕರಾದಾಗ ಅವರಿಗೆ ಈ ಪಟ್ಟವನ್ನು ಕಟ್ಟಲಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. 1831ರಿಂದ 1881ರ ಕಮಿಷನರ್ಗಳ ಕಾಲಾವಧಿಯಲ್ಲಿ 7 ಜನ ಕಮಿಷನರ್ಗಳು ರಾಜ್ಯದ ಆಡಳಿತವನ್ನು ನಡೆಸ್ತಾರೆ. ಎಷ್ಟು? 7 ಜನ. ಅವರಲ್ಲಿ ಪ್ರಮುಖರಾದವರೆಂದರೆ ಸುಮಾರು 27 ವರ್ಷ ಆಡಳಿತ ನಡೆಸಿದ ಮಾರ್ಕ್ ಕಬ್ಬನ್ ಮತ್ತು 8 ವರ್ಷಗಳ ಕಾಲ ಆಡಳಿತ ನಡೆಸಿದ ಎಲ್ ಬಿ ಬೌರಿಂಗ್. ವಿಶೇಷವಾಗಿ ಕಬ್ಬನ್ ಅವರ ಆಡಳಿತಾವಧಿಯಲ್ಲಿ ಇಂಗ್ಲಿಷ್ ಶಿಕ್ಷಣ, ನ್ಯಾಯಾಂಗ ವ್ಯವಸ್ಥೆಯನ್ನು ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಆಧುನೀಕರಣಗೊಳಿಸಲಾಯಿತು.
ಮಾರ್ಕಬ್ಬನ್ ಟೈಮಲ್ಲಿ ಏನು ಮಾಡ್ತಾರೆ, ಇಂಗ್ಲೀಷ್ ಶಿಕ್ಷಣಕ್ಕೆ ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಹಾಗೆ ನ್ಯಾಯಾಂಗ ವ್ಯವಸ್ಥೆಯನ್ನು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಇವರು ಆಧುನೀಕರಣಗೊಳಿಸ್ತಾರೆ. ಇವರಿಬ್ಬರ ಕಾಲದ ಸುಧಾರಣೆಗಳು ಮೈಸೂರಿನ ರಾಜ್ಯ ವ್ಯವಸ್ಥೆಯ ಮೇಲೆ ದೀರ್ಘಾವಧಿಯ ಪರಿಣಾಮಗಳನ್ನು ಉಂಟು ಮಾಡಿದವು. ಕೊನೆಯ ಕಮಿಷನರ್ ಆದ ಜೇಮ್ಸ್ ಗೋರ್ಡನ್ನಿಂದ ಮೈಸೂರು ರಾಜಮನೆತನಕ್ಕೆ 1881ರಲ್ಲಿ ಆಡಳಿತ ಹಸ್ತಾಂತರವಾಗುತ್ತೆ. ಈ ಮೈಸೂರು ಏನಾಗುತ್ತೆ, ರಾಜಮನೆತನಕ್ಕೆ ಹಸ್ತಾಂತರವಾಗುತ್ತೆ 1881ರಲ್ಲಿ. ಆಗ ಯಾರಿರ್ತಾರೆ, ಜೇಮ್ಸ್ ಗೋರ್ಡನ್ನಿಂದ ಮೈಸೂರು ರಾಜಮನೆತನಕ್ಕೆ ಹಸ್ತಾಂತರವಾಗುತ್ತೆ. ಓಕೆ, ನೆಕ್ಸ್ಟು 10ನೇ ಚಾಮರಾಜೇಂದ್ರ ಒಡೆಯರ್ ಅವರು ಬರ್ತಾರೆ. 10ನೇ ಚಾಮರಾಜೇಂದ್ರ ಒಡೆಯರು 1881ರಿಂದ 1894ರವರೆಗೂ ಇರ್ತಾರೆ. ಬ್ರಿಟಿಷ್ ಸರ್ಕಾರವು ತನ್ನ ಆಶ್ವಾಸನೆಯಿಂದ 1881ರಲ್ಲಿ ಮೈಸೂರು ಸಿಂಹಾಸನವನ್ನು 10ನೇ ಚಾಮರಾಜೇಂದ್ರ ಒಡೆಯರಿಗೆ ವಹಿಸಿತು. ಎಷ್ಟರಲ್ಲಿ? 1881ರಲ್ಲಿ ಮೈಸೂರು ಸಿಂಹಾಸನವನ್ನು ಈ 10ನೇ ಚಾಮರಾಜೇಂದ್ರ ಒಡೆಯರ್ ಅವರಿಗೆ ವಹಿಸುತ್ತೆ. ಕಮಿಷನರ್ಗಳ ಆಡಳಿತ ಕೊನೆಗೊಂಡು ರೆಸಿಡೆಂಟ್ ಎಂಬ ಬ್ರಿಟಿಷ್ ಪ್ರತಿನಿಧಿಗಳನ್ನು ನೇಮಿಸಲಾಯಿತು. ಕಮಿಷನರ್ಗಳ ಆಡಳಿತ ಇಲ್ಲಿಗೆ ಅಂತ್ಯವಾಗುತ್ತೆ 1881ರಲ್ಲಿ. ನಂತರ ಏನಾಗುತ್ತೆ, ರೆಸಿಡೆಂಟ್ ಎಂಬ ಬ್ರಿಟಿಷ್ ಪ್ರತಿನಿಧಿಗಳನ್ನು ನೇಮಕ ಮಾಡಲಾಗುತ್ತೆ. ಇವರ ಜೊತೆಗೆ ದಿವಾನರಾಗಿ ಸಿ ರಂಗಚಾರ್ಲುರವರು ನೇಮಿಸಲ್ಪಟ್ಟರು. ಈ ರೆಸಿಡೆಂಟ್ ಎಂಬ ಬ್ರಿಟಿಷ್ ಪ್ರತಿನಿಧಿಯವರ ಜೊತೆಗೇನೆ ದಿವಾನರಾಗಿ ಸಿ ರಂಗಚಾರ್ಲು ಅವರು ನೇಮಕ ಮಾಡಲ್ಪಡ್ತಾರೆ. ನೋಡಿ, ಹಾಗೆ ಇದು ಎಕ್ಸಾಮಲ್ಲಿ ಕೇಳಿದ್ರು, ಮೊದಲ ದಿವಾನರು ಯಾರು ಅಂತ. ಸಿ ರಂಗಚಾರ್ಲು ನೋಡಿ, ಮೊದಲ ದಿವಾನರು. ಇವರು ಒಳ್ಳೆಯ ಆಡಳಿತಗಾರರು, ಉದಾರ ಮನೋಭಾವವುಳ್ಳವರು ಆಗಿದ್ದರು. ಅವರು ಮೈಸೂರು ರಾಜಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದರು. ಇದು ಸಹ ಕೇಳಿದರು ಎಕ್ಸಾಮ್ಗಳಲ್ಲಿ. ನೋಡಿ, ತುಂಬ ಇಂಪಾರ್ಟೆಂಟ್ ಇದೆ ಈ ಪಾಠ, ಪೂರ್ತಿ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಯಾರು ಪ್ರಾರಂಭಿಸಿದರು ಅಂತ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಹಿಂದೆ ಎಕ್ಸಾಮ್ಗಳಲ್ಲಿ. ಸೊ ಸಿ ರಂಗಚಾರ್ಲು ಅವರು ಪ್ರಾರಂಭ ಮಾಡ್ತಾರೆ. 1881ರಲ್ಲಿ ಕೋಲಾರದ ಚಿನ್ನದ ಗಣಿ, 1882ರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ಆರಂಭಿಸಿದರು. ಈ ರೀತಿಯಾದ ಹೇಳಿಕೆ ರೂಪದಲ್ಲಿ ಕೊಟ್ಟು ಕೇಳ್ತಾರೆ. ಹಾಗೆ ಇದರಲ್ಲಿ ಯಾವುದು ಸರಿ, ಇವ್ರಿಗೆ ಸಂಬಂಧಪಟ್ಟಂಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳ್ತಾ ಇರ್ತಾರೆ. 1881ರಲ್ಲಿ ಕೋಲಾರದ ಚಿನ್ನದ ಗಣಿ, 1882ರಲ್ಲಿ ಬೆಂಗಳೂರಿಂದ ಮೈಸೂರು ರೈಲು ಮಾರ್ಗವನ್ನು ಕೂಡ ಇವರು ಪ್ರಾರಂಭ ಮಾಡ್ತಾರೆ, ಸಿ ರಂಗಚಾರ್ಲು ಅವರು. ಓಕೆ, 1883ರಲ್ಲಿ ಸಿ ರಂಗಚಾರ್ಲು ಕಾಲವಾದ ನಂತರ ಕೆ ಶೇಷಾದ್ರಿ ಅಯ್ಯರ್ ದಿವಾನರಾಗ್ತಾರೆ. ಸಿ ರಂಗಚಾರ್ಲು ಅವ್ರ ನಂತರ ಯಾರು ದಿವಾನರಾಗ್ತಾರೆ? ಕೆ ಶೇಷಾದ್ರಿ ಅಯ್ಯರ್. ಎಷ್ಟರಲ್ಲಿ? 1883ರಲ್ಲಿ. ರಾಜ್ಯದ ವಿವಿಧ ಅಧಿಕಾರ ಸ್ಥಾನಗಳಲ್ಲಿ ಕೆಲಸ ಮಾಡಿದ ಇವರು ಹಲವು ಹೊಸ ರೈಲು ಮಾರ್ಗಗಳ ನಿರ್ಮಾಣಕ್ಕೆ ಕಾರಣಕರ್ತರಾಗ್ತಾರೆ. ಅಂದರೆ ಇವರೇನು ರಾಜ್ಯದ ವಿವಿಧ ಅಧಿಕಾರದ ಸ್ಥಾನದಲ್ಲಿದ್ದು ಕೆಲಸ ಮಾಡಿರ್ತಾರೆ. ಹಾಗಾಗಿ ಇವರೇನು ಮಾಡ್ತಾರೆ, ಹಲವಾರು ಹೊಸ ರೈಲು ಮಾರ್ಗಗಳ ನಿರ್ಮಾಣಗಳನ್ನು ಮಾಡ್ತಾರೆ. ಆಡಳಿತ ಸೇವೆಗಾಗಿ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡಲು ಮೈಸೂರು ಸಿವಿಲ್ ಸರ್ವಿಸಸ್ ಪರೀಕ್ಷೆಯನ್ನು ಪ್ರಾರಂಭಿಸಿದರು. ನೋಡಿ, ಇದು ಕೇಳ್ತಾರೆ ನೋಡಿ, ಆಲ್ರೆಡಿ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಈ ಮೈಸೂರು ಸಿವಿಲ್ ಸರ್ವಿಸಸ್ ಪರೀಕ್ಷೆಯನ್ನು ಪ್ರಾರಂಭಿಸಿದ ದಿವಾನರು ಯಾರು ಅಂತ ಕೆ ಶೇಷಾದ್ರಿ ಅಯ್ಯರ್. ಈ ಮೈಸೂರು ಸಿವಿಲ್ ಸರ್ವಿಸಸ್ ಪರೀಕ್ಷೆ ಯಾಕೆ ಪ್ರಾರಂಭ ಮಾಡ್ತಾರೆ ಅಂದರೆ ಆಡಳಿತದ ಸೇವೆಗಾಗಿ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡ್ಕೋ ಸಲುವಾಗಿ ಇವರು ಪರೀಕ್ಷೆಗಳನ್ನು ಏರ್ಪಾಡು ಮಾಡ್ತಾರೆ. ನೋಡಿ, ಪ್ರೆಸೆಂಟ್ ಏನು KPSC ಎಕ್ಸಾಮ್ಗಳನ್ನು ನಡೆಸ್ತದಲ್ಲ, KS ಅಧಿಕಾರಿಗಳನ್ನು ನೇಮಕ ಮಾಡ್ಕೊಳ್ಳೋ ಸಲುವಾಗಿ, ಹಾಗಾಗಿ ಅದೇ ರೀತಿಯಾಗಿ ಅವರು ಸಹ ಈ ಎಕ್ಸಾಮ್ಗಳನ್ನು ನಡೆಸ್ತಾ ಇರ್ತಾರೆ. ಶೇಷಾದ್ರಿ ಅಯ್ಯರ್ರವರ ಪ್ರಯತ್ನದ ಫಲವಾಗಿ 1894ರಲ್ಲಿ ಶಿಶು ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಕೆ ಶೇಷಾದ್ರಿಯವರ ಪ್ರಯತ್ನದ ಫಲವಾಗಿ ಎಷ್ಟರಲ್ಲಿ? 1894ರಲ್ಲಿ ಶಿಶು ವಿವಾಹ ಅಂದರೆ ಬಾಲ್ಯ ವಿವಾಹವನ್ನು ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತೆ. ಶಿಂಷಾ ಜಲವಿದ್ಯುತ್ ಯೋಜನೆ ಇವರ ಕಾಲದಲ್ಲಿ ಪ್ರಾರಂಭಗೊಂಡಿತು. ಶಿಂಷಾ ಜಲವಿದ್ಯುತ್ ಯೋಜನೆ ನೋಡಿ, ಯಾವ ದಿವಾನರು ಟೈಮಲ್ಲಿ ಯಾವೆಲ್ಲ ಕಾರ್ಯಗಳಾಗಿದ್ದಾವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಕೇಳ್ತಾರೆ ಎಕ್ಸಾಮ್ಗಳಲ್ಲಿ.
GPSTRಗೆ ಕೇಳಬಹುದು, ಇಲ್ಲ TETಗೆ ಹೇಳಿಕೆ ರೂಪದಲ್ಲಿ ಕೇಳಬಹುದು. ಒಟ್ಟಿನಲ್ಲಿ ಕೇಳ್ತಾರೆ. ಇವ್ರಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ ನೋಡಿ, ಪ್ರತಿಯೊಂದು ಲೈನು ನೀವು ಚೆನ್ನಾಗಿ ಓದ್ಕೋಬೇಕು. 10ನೇ ಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ನೀರಾವರಿ ವ್ಯವಸಾಯಕ್ಕೆ ಹೆಚ್ಚಿನ ಮನ್ನಣೆ ಕೊಡಲಾಯಿತು. ನೀರಾವರಿ ವ್ಯವಸಾಯಕ್ಕೆ ಹೆಚ್ಚಿನ ಮನ್ನಣೆ ಕೊಡ್ತಾರೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಗಮನ ನೀಡಲು ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು 1881ರಲ್ಲಿ ಸ್ಥಾಪನೆಯಾಯಿತು. ನೋಡ್ರಿ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗಿನ ಕಾಲದಲ್ಲೇ ಅಷ್ಟು ವಿಶೇಷವಾಗಿ ಗಮನ ಕೊಡ್ತಾ ಇದ್ರು. ಈ ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು 1881ರಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೋಡಿ. 10ನೇ ಚಾಮರಾಜೇಂದ್ರ ಒಡೆಯರ್ರವರು ಮೈಸೂರಿಗೆ ಬಂದಿದ್ದ ಸ್ವಾಮಿ ವಿವೇಕಾನಂದರನ್ನ ಅತಿಥಿಯಾಗಿ ಸ್ವಾಗತಿಸಿ ಅವರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದರು. ನೋಡಿ, ಇವರು ದುಡ್ಡಿನ ಅವಶ್ಯಕತೆ ಇರುತ್ತೆ ಸ್ವಾಮಿ ವಿವೇಕಾನಂದ ಅವರಿಗೆ. 10ನೇ ಚಾಮರಾಜೇಂದ್ರ ಒಡೆಯರ್ ಅವರು ಅವರಿಗೆ ಸಹಾಯ ಮಾಡ್ತಾರೆ. ಇದು ಕೇಳಿದ್ರು. ಸ್ವಾಮಿ ವಿವೇಕಾನಂದ ಅವರು ಯಾವ ಮೈಸೂರು ಒಡೆಯರ್ ಅವರ ಅವಧಿಯಲ್ಲಿ ಮೈಸೂರಿಗೆ ಭೇಟಿ ಕೊಟ್ಟಿದ್ರು ಅಂತ ಕೇಳಿದ್ರು. ಹಾಗೆ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಬೇಕಾದ್ರೆ ಯಾವ ರಾಜ ಒಡೆಯರ್ ಅವರಿಗೆ ಸಹಾಯ ಮಾಡ್ತಾರೆ ಅಂತಲೂ ಕೇಳಿದ್ರು. ಈ ರೀತಿಯಾಗಿ ಸುತ್ತಿ ಬಳಸಿ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಸೊ 10ನೇ ಚಾಮರಾಜ ಒಡೆಯರ್ ಸ್ವಾಮಿ ವಿವೇಕಾನಂದ ಅವರಿಗೆ ತಮ್ಮ ರಾಜ್ಯಕ್ಕೆ ಸ್ವಾಗತ ಮಾಡಿದ್ದು ಅಲ್ಲದೆ ಅವರಿಗೆ ದುಡ್ಡಿನ ಸಹಾಯವನ್ನು ಕೂಡ ಮಾಡ್ತಾರೆ. ಇವರು ಸಂಸ್ಕೃತ ಮತ್ತು ಕನ್ನಡ ಪ್ರೇಮಿಗಳಾಗಿದ್ದು ಅನೇಕ ವಿದ್ವಾಂಸರುಗಳಿಗೆ ಆಶ್ರಯವನ್ನು ನೀಡಿದ್ದರು. ಅವರಲ್ಲಿ ಪ್ರಮುಖರಾದವರು ಬಸಪ್ಪ ಶಾಸ್ತ್ರಿಗಳು 10ನೇ ಚಾಮರಾಜೇಂದ್ರ ಒಡೆಯರ್ ಅವರ ಅವಧಿಯಲ್ಲಿ ಅವರ ಆಸ್ಥಾನದಲ್ಲಿರ್ತಾರೆ. ಅವರು ಅನೇಕ ಕೃತಿಗಳನ್ನು ರಚಿಸಿ ಅಭಿನವ ಕಾಳಿದಾಸ ಎನಿಸಿಕೊಂಡರು. ಅಭಿನವ ಕಾಳಿದಾಸ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂತ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಬಸಪ್ಪ ಶಾಸ್ತ್ರಿಗಳು ನೋಡಿ. ಹಾಗೂ ಇವರೇ ಮೈಸೂರು ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನ ರಚಿಸಿದರು. ಕಾಯೋ ಶ್ರೀ ಗೌರಿ ಎಂಬ ರಾಜ್ಯಗೀತೆಯನ್ನು ರಚನೆ ಮಾಡಿದವರು ಅಭಿನವ ಕಾಳಿದಾಸ ಎಂಬ ಬಿರುದನ್ನು ಹೊಂದಿದವರು ಎರಡೂ ಕೂಡ ಬಸಪ್ಪ ಶಾಸ್ತ್ರಿಗಳೇ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬರ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ 1894ರಿಂದ 1940ರವರೆಗೂ ಇವರು ಇರ್ತಾರೆ. ಇವರು ಪ್ರಾಪ್ತ ವಯಸ್ಕರಾಗುವವರೆಗೆ ಇವರ ತಾಯಿ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿ ಅವರು ರಾಜಪ್ರತಿನಿಧಿಯಾಗಿ 1902ರವರೆಗೆ ಆಡಳಿತವನ್ನು ನಡೆಸ್ತಾರೆ. ಎಷ್ಟು? 1902ರವರೆಗೆ. ಇವರ ತಾಯಿ ಯಾರು? ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿ. ಇವರ ತಾಯಿ ಹೆಸರು, ಇದು ಪೂರ್ತಿ ಹೆಸರು ಅವರೇ, ಒಂದೇ ಹೆಸರು ನೋಡಿ ಅದು. ಅವರಿಗೆ ಆಡಳಿತದಲ್ಲಿ ದಿವಾನರು ಮತ್ತು ಅವರ ಸಲಹಾ ಸಮಿತಿ ಸದಸ್ಯರು ನೆರವು ನೀಡ್ತಾ ಇದ್ರು. ಚಿನ್ನದ ಗಣಿ ಸುಧಾರಣೆ, ಕಾಲೇಜು ಸ್ಥಾಪನೆ, ಈ ಮಾರಿಕಣಿವೆ ಜಲಾಶಯ ನಿರ್ಮಾಣ, ರೈಲು ಮಾರ್ಗ, ಆಸ್ಪತ್ರೆ ಸ್ಥಾಪನೆ ಹಾಗೂ ಕಾವೇರಿ ಜಲಪಾತವನ್ನು ಉಪಯೋಗಿಸಿಕೊಂಡು ಶಿವನಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸುವ ಕಾರ್ಯಗಳು ಆರಂಭವಾಗ್ತವೆ. ಈ ಶಿವನಸಮುದ್ರ ಜಲವಿದ್ಯುತ್ ಕೇಂದ್ರ ಯಾವ ಅವಧಿಯಲ್ಲಿ ಸ್ಥಾಪನೆಯಾಗಿತ್ತು ಅಂತ ಕೇಳಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ನೋಡಿ. ಓಕೆ, ಹಾಗೆ ವಾಣಿವಿಲಾಸ ಇಲ್ಲಿ ಎಲ್ಲಿದೆ? ಮಾರಿಕಣಿವೆ ಜಲಾಶಯ ಹಾಗೂ ಓಕೆ, ಸಾರಿ, ಸ್ವಲ್ಪ ಪ್ರಾಬ್ಲಮ್ ಆಯಿತು. ಓಕೆ, ಮಾರಿಕಣಿವೆ ಜಲಾಶಯ ಕೂಡ ಇವರ ಟೈಮಲ್ಲೇ ನಿರ್ಮಾಣ ಆಗುತ್ತೆ. ಶಿವನಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಕೂಡ ಇವರ ಟೈಮಲ್ಲೇ, ಅಂದರೆ ಇವರ ಅವಧಿಯಲ್ಲೇ ಕಾರ್ಯಗಳು ಆರಂಭವಾಗ್ತವೆ. ಈ ವಿದ್ಯುತ್ ಕೇಂದ್ರದಿಂದ ಕೋಲಾರದ ಚಿನ್ನದ ಗಣಿಗೂ ನಂತರ ಬೆಂಗಳೂರಿಗೂ ವಿದ್ಯುತ್ ಸರಬರಾಜು ಮಾಡಲು ಅನುಕೂಲವಾಯಿತು. ಭಾರತದಲ್ಲಿ ವಿದ್ಯುತ್ ಪಡೆದ ನಗರಗಳಲ್ಲಿ ಬೆಂಗಳೂರೇ ಮೊದಲನೆಯದು. ಅಂದರೆ ಭಾರತದಲ್ಲಿ ವಿದ್ಯುತ್ ಪಡೆದ ನಗರ ಮೊದಲ ನಗರ ಯಾವುದು ಅಂತ ಕೇಳಿದಾಗ ಬೆಂಗಳೂರು ನೋಡಿ. ಓಕೆ ನೋಡಿ, ಈ ಪಾಠ ತುಂಬಾ ಇಂಪಾರ್ಟೆಂಟ್ ಇದೆ. ಈ ಹಿಂದೆ ಸಾಕಷ್ಟು ಎಕ್ಸಾಮ್ಗಳು ಕೇಳಿದ್ದಾರೆ. ಈ ಪಾಠದಿಂದಾನೇ ಸಾಕಷ್ಟು ಕ್ವಶನ್ ಬಂದಿದ್ದಾವೆ ಈ ಎಕ್ಸಾಮ್ಗಳಲ್ಲಿ. ಸೊ ಇಂಪಾರ್ಟೆಂಟ್ ನೋಡಿ, ಇದನ್ನು ಕೇಳಿದರು. ಭಾರತದಲ್ಲಿ ವಿದ್ಯುತ್ ಪಡೆದ ಮೊದಲ ನಗರ ಯಾವುದು ಅಂತ ಈ ಥರ ಕೇಳಿದರು, ಬೆಂಗಳೂರು ನೋಡಿ. ಓಕೆ, ನೆಕ್ಸ್ಟು 1902ರಲ್ಲಿ ಕೃಷ್ಣರಾಜರು
ಕಾನೂನಾತ್ಮಕವಾಗಿ ಅಧಿಕಾರ ವಹಿಸಿಕೊಂಡರು. ಪಿ.ಎನ್. ಕೃಷ್ಣಮೂರ್ತಿ, ಪಿ.ವಿ. ಮಾಧವರಾಯರು, ಟಿ. ಆನಂದರಾವ್, ಸರ್ ಎಂ. ವಿಶ್ವೇಶ್ವರಯ್ಯ, ಕಾಂತರಾಜ್ ಅರಸ್, ಸರ್ ಆಲ್ಬಿಯನ್ ಬ್ಯಾನರ್ಜಿ, ಸರ್ ಮಿರ್ಜಾ ಇಸ್ಮಾಯಿಲ್ ಮುಂತಾದ ಪ್ರಖ್ಯಾತ ದಿವಾನರುಗಳು ಇವರ ಕಾಲಾವಧಿಯಲ್ಲಿ ಅನುಪಮ ಸೇವೆ ಸಲ್ಲಿಸಿದರು. ನೋಡಿ, ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಯಾರ್ಯಾರು ಕಾರ್ಯನಿರ್ವಹಿಸಿದರು ಅಂತ ಕೇಳಿದಾಗ ಪಿ.ಎನ್. ಕೃಷ್ಣಮೂರ್ತಿ, ಪಿ.ವಿ. ಮಾಧವರಾಯರು, ಟಿ. ಆನಂದರಾವ್, ಸರ್ ಎಂ. ವಿಶ್ವೇಶ್ವರಯ್ಯ, ಕಾಂತರಾಜ್ ಅರಸ್, ಸರ್ ಆಲ್ಬಿಯನ್ ಬ್ಯಾನರ್ಜಿ, ಸರ್ ಮಿರ್ಜಾ ಇಸ್ಮಾಯಿಲ್ ಇಷ್ಟು ಜನ ಇವ್ರ ಟೈಮಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಮೈಸೂರು ರಾಜ್ಯವು ದೇಶದಲ್ಲೇ ಮುಂಚೂಣಿ ದೇಶಿ ಸಂಸ್ಥಾನಗಳಲ್ಲೊಂದಾಗಲು ನಾಲ್ವಡಿಯವರ ಪ್ರಗತಿಪರ ದೂರದೃಷ್ಟಿ ಮತ್ತು ಈ ದಿವಾನರುಗಳ ದಕ್ಷ ಆಡಳಿತವೇ ಕಾರಣವಾಯಿತು. ಇವರು ಈ ರೀತಿಯಾದ ಸೇವೆ ಸಲ್ಲಿಸೋದಕ್ಕೆ ಅಂದರೆ ಮೈಸೂರು ರಾಜ್ಯ ದೇಶದಲ್ಲೇ ಮುಂಚೂಣಿಯಲ್ಲಿರೋದಕ್ಕೆ ಕಾರಣಕರ್ತರು ಯಾರು ಅಂತಂದರೆ ದಿವಾನರುಗಳು. ಆಮೇಲೆ ಇವರ ದೂರದೃಷ್ಟಿ ಆಲೋಚನೆಗಳು ಎಲ್ಲವೂ ಸಹ ಕಾರಣಗಳಾಗಿದ್ವು ಅಂತ ಕೊಟ್ಟಿದ್ದಾರೆ. ಓಕೆ, ಕೃಷ್ಣರಾಜ ಒಡೆಯರು ಪ್ರಜೆಗಳಲ್ಲಿ ವಿದ್ಯಾಭ್ಯಾಸವು ವ್ಯಾಪಕವಾಗಿ ಹರಡಬೇಕೆಂಬ ವಿಷಯದಲ್ಲಿ ತುಂಬ ಆಸಕ್ತರಾಗಿದ್ದರು. ಅಂದರೆ ತಮ್ಮ ಪ್ರಜೆಗಳಿಗೆ ಎಲ್ಲರಿಗೂ ವಿದ್ಯೆ ಲಭಿಸಬೇಕು ಅಂತ, ವಿದ್ಯಾಭ್ಯಾಸ ಸಿಗಬೇಕು ಅಂತ ಇವರ ಆಶಯವಿತ್ತು. ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿಯೂ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡಲಾಯಿತು. ಅಂದರೆ ಫ್ರೀಯಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ರು ಇವರು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಸಿಕ್ಕಿತು. ಹೆಣ್ಮಕ್ಳು ಸಹ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶವಿತ್ತು. ಮೈಸೂರು ವಿಶ್ವವಿದ್ಯಾಲಯವು ಸ್ಥಾಪಿಸಲ್ಪಟ್ಟಿತು. ಇದು ಕೇಳಿದ್ರು. ಮೈಸೂರು ವಿಶ್ವವಿದ್ಯಾಲಯ ಯಾರ ಅವಧಿಯಲ್ಲಿ ಸ್ಥಾಪನೆಯಾಗಿತ್ತು ಅಂತ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅವಧಿಯಲ್ಲಿ ಸ್ಥಾಪನೆಯಾಗುತ್ತೆ. ಇದು ಶತಮಾನೋತ್ಸವ ಆಚರಿಸಿಕೊಂಡಿದೆ ನೋಡಿ. ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಈಗ ನಮ್ಮ ಸ್ಕಾಲರ್ಶಿಪ್ ಬರುತ್ತಲ್ಲ, ಆ ರೀತಿಯಾದ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ರು. ಈ ವಿದೇಶಕ್ಕೆ ಹೋಗಿ ಶಿಕ್ಷಣ ಪಡಿತಾ ಇದ್ರಲ್ಲ ಅವರಿಗೆ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ರಲ್ಲ ಅವರಿಗೆ ವಿದ್ಯಾರ್ಥಿ ವೇತನ ನೆರವನ್ನು ನೀಡ್ತಾ ಇದ್ರು. ಓಕೆ, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು 1909ರಲ್ಲಿ ಟಾಟಾರವರ ಬೆಂಬಲದಿಂದ ಸ್ಥಾಪನೆಯಾಯಿತು. 1909ರಲ್ಲಿ ಸ್ಥಾಪನೆಯಾಗುತ್ತೆ. ಯಾವುದು? ಭಾರತೀಯ ವಿಜ್ಞಾನ ಸಂಸ್ಥೆ. ಯಾರ ನೆರವಿನಿಂದ? ಟಾಟಾರವರ ಬೆಂಬಲದಿಂದ ಈ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗುತ್ತೆ 1909ರಲ್ಲಿ. ನೀರಾವರಿ ಸೌಲಭ್ಯವನ್ನು ಒದಗಿಸಲು ವಿಶೇಷ ಗಮನ ಕೊಡಲಾಯಿತು. ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟುವೊಂದನ್ನು ಕಟ್ಟಲಾಯಿತು. ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಯಿತು. ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪಿಸಲಾಯಿತು. ಅವುಗಳಲ್ಲಿ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರಿನ ಸಾಬೂನು ಕಾರ್ಖಾನೆ, ಬೆಳಗೊಳದ ರಾಸಾಯನಿಕ ವಸ್ತುಗಳು ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆ ಮುಂತಾದವುಗಳು ಇವರ ಅವಧಿಯಲ್ಲಿ ಸ್ಥಾಪನೆಯಾಗುತ್ತೆ. ನ್ಯಾಯ ವಿಧಾಯಕ ಸಭೆಯನ್ನು ರಚಿಸಲಾಯಿತು. ಇದು ಕೇಳಿದ್ರು. ನ್ಯಾಯ ವಿಧಾಯಕ ಸಭೆಯನ್ನು ಯಾರು ರಚನೆ ಮಾಡಿದ್ರು ಅಂತ, ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ರಚನೆಯಾಗುತ್ತೆ. ಇವರು ರಚನೆ ಮಾಡ್ತಾರೆ. ರಾಜ್ಯಾಂಗದ ಬದಲಾವಣೆಯಲ್ಲಿ ಇದೊಂದು ದೊಡ್ಡ ಹೆಜ್ಜೆಯಾಗುತ್ತೆ. ಈ ನ್ಯಾಯ ವಿಧಾಯಕ ಸಭೆಯನ್ನು ರಚನೆ ಮಾಡ್ತಾರಲ್ಲ, ಇದರಿಂದ ರಾಜ್ಯಾಂಗದ ಬದಲಾವಣೆಯಲ್ಲೇ ಒಂದು ದೊಡ್ಡ ಹೆಜ್ಜೆಯಾಗುತ್ತೆ. ಒಂದು ದೊಡ್ಡ ಹೆಜ್ಜೆ ಇಟ್ಟಂಗಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಕೃಷ್ಣರಾಜ ಒಡೆಯರು ಸರಳರು, ಸಾತ್ವಿಕ ಸ್ವಭಾವದವರು, ಸಮರ್ಥ ಆಡಳಿತಗಾರರು ಮತ್ತು ವಿದ್ಯಾಪಕ್ಷಪಾತಿಗಳಾಗಿದ್ದರು. ಅಂದರೆ ವಿದ್ಯೆ ಕೆಲವರಿಗೆ ಮಾತ್ರ ಇರಬೇಕು, ಮೇಲ್ವರ್ಗದವರು ಮಾತ್ರ ವಿದ್ಯೆ ಪಡಿಬೇಕು, ಕೆಳವರ್ಗದವರು ವಿದ್ಯೆಗೆ ಅರ್ಹರಲ್ಲ ಅನ್ನೋ ಮನೋಭಾವನೆ ಇವರಲ್ಲಿ ಇರಲಿಲ್ಲ. ವಿದ್ಯೆಯಲ್ಲಿ ಪಕ್ಷಪಾತ ಮಾಡ್ತಾ ಇರಲಿಲ್ಲ. ಎಲ್ಲರಿಗೂ ಸಹ ವಿದ್ಯೆ ಲಭಿಸಬೇಕು ಅಂತ ಭಾವನೆ ಇವರಲ್ಲಿತ್ತು. ಅವರಿಗೆ ಲಲಿತ ಕಲೆಗಳಲ್ಲಿ ತುಂಬ ಅಭಿರುಚಿ ಇತ್ತು. ಸಂಗೀತ ವಿದ್ವಾಂಸರುಗಳಿಗೆ ಪ್ರೋತ್ಸಾಹ ನೀಡಿದ್ದರು. ಪ್ರಸಿದ್ಧ ವಿದ್ವಾಂಸರುಗಳಾದ ಶ್ಯಾಮಶಾಸ್ತ್ರಿ, ಎಂ. ಹಿರಿಯಣ್ಣ, ವೀಣೆ ಶೇಷಣ್ಣ, ಸಾಂಬಯ್ಯ, ಬಿಡಾರಂ ಕೃಷ್ಣಪ್ಪ, ಮುತ್ತಯ್ಯ ಭಾಗವತರ್, ವಾಸುದೇವಾಚಾರ್ಯ, ಟಿ. ಚೌಡಯ್ಯ ಮುಂತಾದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರೋತ್ಸಾಹ ಪಡೆದರು. ನೋಡಿ, ಇವರು ಈ ಎಲ್ಲ ಕವಿಗಳು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅವಧಿಯಲ್ಲಿ ಅವರು ಯಾರ್ಯಾರಿಗೆ ಪ್ರೋತ್ಸಾಹವನ್ನು ನೀಡಿದರು, ಯಾವ ವಿದ್ವಾಂಸರಿಗೆ ಪ್ರೋತ್ಸಾಹ ನೀಡಿದರು, ಈ ಥರ ಕೇಳ್ತಾ ಇರ್ತಾರೆ ಎಕ್ಸಾಮ್ಗಳಲ್ಲಿ. ಸೊ ಇವರು ತುಂಬ ಇಂಪಾರ್ಟೆಂಟ್ ನೋಡಿ. ಇವ್ರುಗಳೆಲ್ಲ ಹೆಸರು ನೆನಪಲ್ಲಿ ಇಟ್ಕೊಳ್ರಿ.
ಅವರ ಆಡಳಿತದಿಂದಾಗಿ ಮೈಸೂರು ಮಾದರಿ ರಾಜ್ಯ ಎಂಬ ಹೆಸರನ್ನು ಪಡೆದಿತ್ತು. ಯಾರ ಆಡಳಿತ ಅವಧಿಯನ್ನ ಮೈಸೂರು ಮಾದರಿ ರಾಜ್ಯ ಎಂಬ ಹೆಸರನ್ನು ಪಡೆದಿತ್ತು ಅಂತ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೋಡಿ, ಮಹಾತ್ಮ ಗಾಂಧಿಯವರು ಇವರನ್ನ ರಾಜರ್ಷಿ ಅಂತ ಕರೆದಿದ್ರು. ಇದು ಸಹ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ, ತುಂಬಾ ಇಂಪಾರ್ಟೆಂಟ್ ನೋಡಿ. ಇದು ಫುಲ್ ಪಾಠನೇ ಇಂಪಾರ್ಟೆಂಟ್ ಅಂತ ಅನ್ಕೊಂಡ್ಬಿಡಿ, ಒಂದು ಲೈನ್ ಅಲ್ಲ, ಇಡೀ ಪಾಠನೇ ಇಂಪಾರ್ಟೆಂಟ್ ಆಗಿದೆ. ನಾಲ್ವಡಿ ಕೃಷ್ಣರಾಜ ಅವರ ಅವಧಿಯಲ್ಲಿ ಮೈಸೂರು ಮಾದರಿ ರಾಜ್ಯ ಆಗಿತ್ತು. ಆಮೇಲೆ ಇವರಿಗೆ ಗಾಂಧೀಜಿಯವರು ರಾಜರ್ಷಿ ಎಂಬ ಬಿರುದನ್ನು ಸಹ ಕೊಟ್ಟಿದ್ರು. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟ್ ಚಾಮರಾಜ ಒಡೆಯರ್ ಬರ್ತಾರೆ. ಇವರು 1940ರಿಂದ 1950ರವರೆಗೂ ಇರ್ತಾರೆ. ಕೃಷ್ಣರಾಜ ಒಡೆಯರ ನಂತರ ಸಿಂಹಾಸನವನ್ನೇರಿದ ಜಯಚಾಮರಾಜ ಒಡೆಯರು ಸಾಮಾನ್ಯ ಹಾಗೂ ವಿಶೇಷ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆದು ವಿಶ್ವ ಪರ್ಯಟನ ಮಾಡಿ ಲೋಕಾನುಭವ ಪಡೆದವರಾಗಿದ್ದರು. ಮಿರ್ಜಾ ಇಸ್ಮಾಯಿಲ್, ನ್ಯಾಪತಿ ಮಾಧವರಾವ್ ಹಾಗೂ ಅರ್ಕಟ್ ರಾಮಸ್ವಾಮಿ ಮೊದಲಿಯಾರಂತಹ ದಿವಾನರುಗಳ ಸೇವೆಯೂ ದೊರಕಿತು. ಈ ಜಯಚಾಮರಾಜ ಒಡೆಯರ್ ಅವರ ಅವಧಿಯಲ್ಲಿ ಯಾವ್ಯಾವ ದಿವಾನರು ಕಾರ್ಯನಿರ್ವಹಿಸಿದ್ರು ಅಂತ ಕೇಳಿದಾಗ ಮಿರ್ಜಾ ಇಸ್ಮಾಯಿಲ್ ಅನ್ನೋದು ನೆನಪಲ್ಲಿರಲಿ. ಮಿರ್ಜಾ ಇಸ್ಮಾಯಿಲ್, ನ್ಯಾಪತಿ ಮಾಧವರಾವ್ ಹಾಗೂ ಅರ್ಕಟ್ ರಾಮಸ್ವಾಮಿ ಮೊದಲಿಯಾರ್ ಇವರೆಲ್ಲರೂ ಸಹ ಈ ಜಯಚಾಮರಾಜ ಒಡೆಯರ್ ಅವರ ಅವಧಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಓಕೆ, ನೆಕ್ಸ್ಟ್ ಜಯಚಾಮರಾಜರು ವಿದ್ವಾಂಸರು, ಸಂಗೀತ ತಜ್ಞರು, ವಾಗ್ಮಿ, ಸಾಹಿತ್ಯ ಮತ್ತು ಕಲೆಗಳ ಪೋಷಕರಾಗಿದ್ದರು. ಅನೇಕ ಗ್ರಂಥಗಳನ್ನು ಇವರು ರಚಿಸಿದರು. ಅಲ್ಲದೆ ಭಕ್ತಿಗೀತೆಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಭಾರತ ಸ್ವಾತಂತ್ರ್ಯ ನಂತರ ಮೈಸೂರು ರಾಜ್ಯದ ರಾಜ್ಯ ಪ್ರಮುಖರಾಗಿದ್ದರು, ಅಂದರೆ ರಾಜ್ಯಪಾಲರಾದರು. ಭಾರತ ಸ್ವಾತಂತ್ರ್ಯ ಸಿಕ್ಕ ನಂತರ ಕರ್ನಾಟಕವನ್ನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ತಾರೆ. ಆಗ ಇವರು ಕರ್ನಾಟಕದ ರಾಜ್ಯ ಪ್ರತಿನಿಧಿ ಆಗ್ತಾರೆ, ರಾಜ್ಯ ಪ್ರಮುಖರಾಗ್ತಾರೆ. ಓಕೆ, ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನವೆಂದು ಚಿತ್ರಿಸಲ್ಪಟ್ಟಿದೆ. ಇದಕ್ಕೆ ಅನೇಕ ಕಾರಣಗಳಿವೆ. ಮೊಘಲ್ ಚಕ್ರವರ್ತಿ ಔರಂಗಜೇಬನ ಮರಣ ಆಗುತ್ತೆ 1707ರಲ್ಲಿ. ಇದು ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಆತನ ಮರಣ ಮೊಘಲರ ರಾಜಕೀಯ ಸಾರ್ವಭೌಮತ್ವವನ್ನು ಕುಗ್ಗಿಸಿತು. ಅಂದರೆ ಔರಂಗಜೇಬನು ಮರಣ ಹೊಂತಾನಲ್ಲ 1707ರಲ್ಲಿ, ಇದರಿಂದ ಮೊಘಲರ ಸಾರ್ವಭೌಮತ್ವ ಇಲ್ಲಿಂದ ಕುಸಿಯತೊಡಗುತ್ತೆ. ಅಂದರೆ ಈ ಔರಂಗಜೇಬನ ಉತ್ತರಾಧಿಕಾರಿಗಳು ಸಾಮ್ರಾಜ್ಯವನ್ನು ಕಾಪಾಡೋದ್ರಲ್ಲಿ ಅಸಮರ್ಥರಾಗಿರ್ತಾರೆ. ಆದ್ದರಿಂದ ಇಲ್ಲೇನು ಆತನ ಮರಣದ ನಂತರ ಮೊಘಲರ ರಾಜಕೀಯ ಸಾರ್ವಭೌಮತ್ವ ಕುಗ್ಗಿಸುತ್ತೆ. ಇದರಿಂದಾಗಿ ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪೋಗುತ್ತೆ. ಕರ್ನಾಟಿಕ್ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಪ್ರಾರಂಭವಾಗ್ತವೆ. ಈ ಹಿನ್ನೆಲೆಯಲ್ಲಿ ಬ್ರಿಟಿಷರು ಭಾರತದ ಮೇಲೆ ತಮ್ಮ ರಾಜಕೀಯ ಹಿಡಿತವನ್ನು ಬಿಗಿಗೊಳಿಸಿದರು. ಭಾರತವು ರಾಜಕೀಯ ಸ್ಥಿತ್ಯಂತರಕ್ಕೆ ಒಳಗಾಗಿತ್ತು. ಈ ಕರ್ನಾಟಿಕ್ ಪ್ರದೇಶದ ಹಿಡಿತಕ್ಕೋಸ್ಕರ ಕಿತ್ತಾಟಗಳು ಶುರು ಆಗ್ತವೆ. ಕರ್ನಾಟಿಕ್ ಯುದ್ಧಗಳಂತ ನೋಡಿದ್ವಲ್ಲ, ಕರ್ನಾಟಿಕ್ ಯುದ್ಧಗಳಾಗ್ತವೆ. ಈ ಹಿನ್ನೆಲೆಯಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಕರ್ನಾಟಿಕ್ ಯುದ್ಧದ ಮೂಲಕ ಕರ್ನಾಟಿಕ್ ಯುದ್ಧಗಳಲ್ಲಿ ಜಯಗಳನ್ನು ಸಾಧಿಸಿ ಈ ಭಾರತದ ಮೇಲೆ ತಮ್ಮ ರಾಜಕೀಯ ಹಿಡಿತವನ್ನು ಸಾಧಿಸ್ತಾರೆ. ಭಾರತವು ರಾಜಕೀಯ ಸ್ಥಿತ್ಯಂತರಕ್ಕೆ ಒಳಗಾಗುತ್ತೆ. ಈ ಮೂಲಕ ದೇಶಿ ರಾಜರುಗಳು ಬ್ರಿಟಿಷರ ವಿರುದ್ಧ ವಿವಿಧ ಬಗೆಯಲ್ಲಿ ಪ್ರತಿರೋಧಗಳನ್ನು ಒಡ್ಡಿದರು. ದೇಶಿ ರಾಜರು ಏನು ಮಾಡ್ತಾರೆ, ಬೇರೆ ಬೇರೆ ಬಗೆಗಳಲ್ಲಿ ಬ್ರಿಟಿಷರ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಹೈದರ್ ಅಲಿ ಬರ್ತಾರೆ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇವರಿಬ್ಬರು ತಂದೆ ಮಗ ಆಗಿರ್ತಾರೆ. 1704ರಲ್ಲಿ ಸಂಭವಿಸಿದ ಚಿಕ್ಕದೇವರಾಜ ಒಡೆಯರ್ ಮರಣ ಮೈಸೂರು ರಾಜ್ಯದ ರಾಜಕೀಯ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮಗಳನ್ನು ಬೀರಿತು. ಇಲ್ಲೂ ಸಹ ಹಾಗೆ, ಅಲ್ಲಿ ಮೊಘಲರ ರಾಜ್ಯ ಯಾರು ಔರಂಗಜೇಬ್ ತೀರೋದ್ಮೇಲೆ ಮೊಘಲರ ಸಾರ್ವಭೌಮತ್ವ ಕುಗ್ಗೋಗುತ್ತಲ್ಲ, ಅದೇ ರೀತಿಯಾಗಿ ಇಲ್ಲೂ ಸಹ ಚಿಕ್ಕದೇವರಾಜ ಒಡೆಯರ್ ತೀರೋದ್ಮೇಲೆ ಅಲ್ಲೂ ಸಹ ಸಮರ್ಥ ರಾಜರು ಬರೋದಿಲ್ಲ ರಾಜ್ಯವನ್ನು ಸಂರಕ್ಷಣೆ ಮಾಡೋದಕ್ಕೆ. ಇದರಿಂದ ಸಾಮ್ರಾಜ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಇವರ ಮರಣದಿಂದಾಗಿ ಉತ್ತರಾಧಿಕಾರತ್ವ ಸಮಸ್ಯೆ ಕಂಡು ಬಂದಿದ್ದರ ಜೊತೆಗೆ ಆಡಳಿತವೂ ಸಹ ಕುಸಿಯುತ್ತೆ. ಈ ಬೆಳವಣಿಗೆಗಳು ಆ ಕಾಲದ ಮೈಸೂರಿನ ರಾಜಕೀಯವನ್ನು ಮುಸುಕುಗೊಳಿಸಿದವು. ಈ ರೀತಿಯ ಅತಂತ್ರ ಸನ್ನಿವೇಶಗಳ ಹಿನ್ನೆಲೆಯಲ್ಲಿದ್ದ ಮೈಸೂರು ಮತ್ತು ಕರ್ನಾಟಿಕ್ ಪ್ರಾಂತ್ಯಗಳ ಭೂಪ್ರದೇಶಗಳಲ್ಲಿ ಹೈದರ್ ಅಲಿ ರಾಜಕೀಯ ಪ್ರಾಮುಖ್ಯತೆಯನ್ನು ಗಳಿಸಿದರು. ನೋಡಿ, ಈತ ಹೈದರ್ ಅಲಿ ಏನು ಮಾಡ್ತಾನೆ, ರಾಜಕೀಯವಾಗಿ ಪ್ರಾಮುಖ್ಯತೆಯನ್ನು ಪಡಿತಾನೆ ಕರ್ನಾಟಕ ಪ್ರಾಂತ್ಯಗಳಲ್ಲಿ. ಹೈದರ್ ಅಲಿಯು ಬಹುಬೇಗನೆ ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಖ್ಯಾತಿ ಗಳಿಸಿ
ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ ದಳವಾಯಿಗಳ ಬಲ ಕುಂದಿಸಿ ಅರಸರಾಗಿದ್ದ 2ನೇ ಕೃಷ್ಣರಾಜ ಒಡೆಯರ್ರವರನ್ನು ಗೃಹ ಬಂಧನದಲ್ಲಿರಿಸಿ ಅಧಿಕಾರವನ್ನು ತನ್ನ ಕೈಗೆತ್ತಿಕೊಂಡನು. ನೋಡಿ, ಹೈದರ್ ಅಲಿ 2ನೇ ಕೃಷ್ಣರಾಜ ಒಡೆಯರ್ರವರನ್ನು ಗೃಹ ಬಂಧನದಲ್ಲಿರಿಸಿ ತಾನು ಅಧಿಕಾರವನ್ನು ಪಡಿತಾನೆ. ಮರಾಠರು, ಹೈದರಾಬಾದಿನ ನಿಜಾಮ ಮತ್ತು ಆರ್ಕಾಟಿನ ನವಾಬರು ತಮ್ಮ ರಾಜಕೀಯ ಅಸ್ತಿತ್ವ ಮತ್ತು ಮೇಲ್ಮೈ ಸಾಧನೆಗಾಗಿ ಹೋರಾಟಗಳಲ್ಲಿ ನಿರತರಾಗಿರ್ತಾರೆ. ಈ ಸಂಕ್ರಮಣದ ಸಂದರ್ಭವನ್ನು ತಮ್ಮ ರಾಜಕೀಯ ಪ್ರಾಬಲ್ಯಕ್ಕಾಗಿ ಬ್ರಿಟಿಷರು ಮತ್ತು ಫ್ರೆಂಚರು ಬಳಸಿಕೊಳ್ಳತೊಡಗಿದರು. ಈ ಮರಾಠರಾಗಿರ್ಬೋದು, ಹೈದರಾಬಾದಿನ ನಿಜಾಮರು ಮತ್ತು ಆರ್ಕಾಟಿನ ನವಾಬರು ಇವರು ರಾಜಕೀಯ ಅಸ್ತಿತ್ವಕ್ಕಾಗಿ ಮತ್ತು ಮೇಲ್ಮೈ ಸಾಧನೆಗಾಗಿ ತುಂಬ ಹೋರಾಟಗಳನ್ನು ಮಾಡ್ತಾ ಇರ್ತಾರೆ. ಇದರ ಲಾಭವನ್ನು ಬ್ರಿಟಿಷರು ಪಡ್ಕೊತಾರೆ. ಬ್ರಿಟಿಷರು ಮತ್ತು ಫ್ರೆಂಚರು ಬಳಸ್ಕೊಂಡು ಕರ್ನಾಟಕ ಯುದ್ಧಗಳನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಆಂಗ್ಲೋ ಮೈಸೂರು ಯುದ್ಧಗಳು ಬರ್ತವೆ. ಆಂಗ್ಲೋ ಮೈಸೂರು ಯುದ್ಧಗಳು 1767ರಿಂದ 1799ರವರೆಗೆ ನಡೀತದೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನೋಡಿ, ಟೋಟಲ್ ಆಗಿ ಈ ಆಂಗ್ಲೋ ಮೈಸೂರು ಯುದ್ಧಗಳು 4 ನಡೀತವೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಲ್ಲಿ ನಡೆಯುತ್ತೆ. ಇದು 1767ರಲ್ಲಿ ಪ್ರಾರಂಭವಾದ ಇದು 1769ರಲ್ಲಿ ಅಂತ್ಯಗೊಳ್ಳುತ್ತೆ. ದಕ್ಷಿಣ ಭಾರತದಲ್ಲಿ ಹೈದರ್ ಅಲಿ ಗಳಿಸುತ್ತಿದ್ದ ರಾಜಕೀಯ ಪ್ರಾಬಲ್ಯ ಬ್ರಿಟಿಷರು, ಹೈದರಾಬಾದಿನ ನಿಜಾಮ ಮತ್ತು ಮರಾಠರಲ್ಲಿ ರಾಜಕೀಯ ಅಸಹನೆ ಮೂಡಿಸಿತು. ಹೈದರ್ ಅಲಿ ತುಂಬ ಬಲಿಷ್ಠನಾಗಿರ್ತಾನೆ. ಆತ ಅತಿ ಬೇಗನೆ ಅಕ್ಕಪಕ್ಕದ ರಾಜ್ಯಗಳ ಮೇಲೆ ಯುದ್ಧಗಳನ್ನು ಮಾಡಿ ಆ ಸಾಮ್ರಾಜ್ಯಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ತಾ ಇರ್ತಾನೆ. ಇದರಿಂದ ಬ್ರಿಟಿಷರು ಹೈದರ್ ಅಲಿಯ ಪ್ರಾಬಲ್ಯವನ್ನು ಬ್ರಿಟಿಷರು, ಹೈದರಾಬಾದಿನ ನಿಜಾಮ ಮತ್ತು ಮರಾಠರು ಇವನ ಮೇಲೆ ಮತ್ಸರವನ್ನು ಪಡ್ತಾರೆ. ಇದು ಕೂಡ ಈ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕೂಡ ಕಾರಣ ಆಗುತ್ತೆ ನೋಡಿ. ಹೀಗಾಗಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯಶಾಹಿ ಧೋರಣೆಗೆ ಮುಳ್ಳಾಗಿ ಪರಿಣಮಿಸಿದ್ದ ಹೈದರ್ ಅಲಿಯನ್ನು ರಾಜಕೀಯವಾಗಿ ಮಣಿಸಲು ಕುತಂತ್ರ ನೀತಿಗಳನ್ನು ಮಾಡಲಾರಂಭಿಸಿದರು. ಅಂದರೆ ಈತನಿಗೆ ಮಣಿಸೋಕ್ಕಾಗೋದಿಲ್ಲ, ರಾಜಕೀಯ ಕುತಂತ್ರದ ಮೂಲಕ ಈತನನ್ನು ಶಮನ ಮಾಡ್ಬೋದು ಅಂತೇಳಿ ಯಾರು ಬ್ರಿಟಿಷರು ಈ ರಾಜಕೀಯ ಕುತಂತ್ರಗಳನ್ನು ಮಾಡ್ತಾ ಇರ್ತಾರೆ. ಓಕೆ, ಮರಾಠರ ದಾಳಿಯಿಂದ ರಾಜಕೀಯ ಮತ್ತು ಆರ್ಥಿಕ ನಷ್ಟವನ್ನು ಅನುಭವಿಸಿದ ಹೈದರ್ ಅಲಿ ಮರಾಠರು ಮತ್ತು ನಿಜಾಮನನ್ನು ತನ್ನೆಡೆಗೆ ಸೆಳೆದುಕೊಳ್ಳಲು ಯತ್ನಿಸಿದನಾದರೂ ಈ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಜಯಶೀಲನಾದನು. ಈ ಹೈದರ್ ಅಲಿ ಏನು ಮಾಡ್ತಾನೆ, ಮರಾಠರ ದಾಳಿಯಿಂದ ಸ್ವಲ್ಪ ಆರ್ಥಿಕ ನಷ್ಟವನ್ನು ಅನುಭವಿಸ್ತಾನೆ, ಆಮೇಲೆ ರಾಜಕೀಯ ನಷ್ಟ ಕೂಡ ಅನುಭವಿಸ್ತಾನೆ. ಇದರಿಂದಾಗಿ ಆತ ಏನು ಮಾಡ್ತಾನೆ, ಮರಾಠರನ್ನು ನಿಜಾಮರನ್ನು ಇಬ್ಬರನ್ನು ತನ್ನೊಟ್ಟಿಗೆ ಸೇರಿಸ್ಕೊಂಡ್ರೆ ನನಗೆ ಸ್ವಲ್ಪ ಬಲ ಬರಬಹುದು ಅಂತೇಳಿ ಆತ ಏನು ಮಾಡ್ತಾನೆ, ಅವರಿಬ್ಬರನ್ನ ತನ್ನೊಟ್ಟಿಗೆ ಸೇರಿಸ್ಕೊಳ್ಳುವಲ್ಲಿ ಸಫಲನಾಗ್ತಾನೆ. ಹೈದರ್ ಅಲಿಯ ವಿರುದ್ಧ ಬ್ರಿಟಿಷರು, ಮರಾಠರು ಮತ್ತು ನಿಜಾಮನೊಂದಿಗೆ ಒಪ್ಪಂದ ಮಾಡಿಕೊಂಡರು. ಹೈದರ್ ಅಲಿಯ ವಿರುದ್ಧ ಬ್ರಿಟಿಷರು, ಮರಾಠರು ಮತ್ತು ನಿಜಾಮನೊಂದಿಗೆ ಒಪ್ಪಂದವನ್ನು ಮಾಡ್ಕೊತಾರೆ. ಇದರನ್ವಯ ತ್ರಿಪಕ್ಷ ಒಕ್ಕೂಟ ರಚಿಸಲ್ಪಟ್ಟಿತು. ಏನಾಗುತ್ತೆ, ತ್ರಿಪಕ್ಷ ಒಕ್ಕೂಟ ರಚನೆಯಾಗುತ್ತೆ. ಆದರೆ ಹೈದರ್ ಅಲಿ ತನ್ನ ಚಾಣಾಕ್ಷ ರಾಜಕೀಯ ತಂತ್ರಗಳನ್ನು ಪ್ರಯೋಗಿಸುವ ಮೂಲಕ ತನ್ನ ವಿರುದ್ಧ ರಚನೆಯಾಗಿದ್ದ ಮಿತ್ರಕೂಟವನ್ನು ಒಡೆದು ಮರಾಠರು ಮತ್ತು ನಿಜಾಮನನ್ನು ಬ್ರಿಟಿಷರ ವಿರುದ್ಧ ಎತ್ತಿಕಟ್ಟುವಲ್ಲಿ ಯಶಸ್ವಿಯಾದನು. ಈತೇನು ಮಾಡ್ತಾನೆ, ಕುತಂತ್ರ ಮಾಡಿ ಮರಾಠರು ಮತ್ತು ನಿಜಾಮನನ್ನು ಬ್ರಿಟಿಷರ ವಿರುದ್ಧ ಎತ್ತಿಕಟ್ತಾನೆ. ಅಂದರೆ ಬ್ರಿಟಿಷರ ವಿರುದ್ಧ ಅವರು ಹೋರಾಟ ಮಾಡೋ ಥರ ಮಾಡ್ತಾನೆ. ಈ ನಡುವೆ ಆರ್ಕಾಟ್ನಲ್ಲಿ ರಾಜಕೀಯ ಸಮಸ್ಯೆಗಳು ಕಂಡುಬಂದವು. 1767ರಲ್ಲಿ ಹೈದರ್ ಅಲಿ ಮತ್ತು ನಿಜಾಮನು ಬ್ರಿಟಿಷರ ಆಶ್ರಿತ ದೇಶೀಯ ರಾಜ್ಯವಾಗಿದ್ದ ಆರ್ಕಾಟಿಗೆ ಮುತ್ತಿಗೆಯನ್ನು ಹಾಕ್ತಾರೆ. ಇದರಿಂದಾಗಿ ಯುದ್ಧ ಪ್ರಾರಂಭವಾಗುತ್ತೆ. 1767ರಲ್ಲಿ ಹೈದರ್ ಅಲಿ ಏನು ಮಾಡ್ತಾನೆ, ಹೈದರ್ ಅಲಿ ಮತ್ತು ನಿಜಾಮನು ಬ್ರಿಟಿಷರ ಆಶ್ರಿತ ದೇಶೀಯ ರಾಜ್ಯವಾಗಿದ್ದ ಆರ್ಕಾಟಿಗೆ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿದಾಗ ಯುದ್ಧ ಆರಂಭವಾಗುತ್ತೆ. ತಿರುಚನಾಪಳ್ಳಿ, ತಿರುವಣ್ಣಾಮಲೈ, ಅಂಬೂರು ಮೊದಲಾದ ಸ್ಥಳಗಳಲ್ಲಿ ಕದನಗಳು ಸಂಭವಿಸ್ತವೆ. ಈ ಸಂದರ್ಭದಲ್ಲಿ ಹೈದರ್ ಅಲಿ ಮಿಂಚಿನ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸ್ತಾನೆ. ಬ್ರಿಟಿಷ್ ಸೈನ್ಯ ಅನೇಕ ಸ್ಥಳಗಳನ್ನು ವಶಪಡಿಸಿಕೊಂಡಿತು. ಹೈದರ್ ತಾತ್ಕಾಲಿಕವಾಗಿ ಹಿನ್ನಡೆಯನ್ನು ಅನುಭವಿಸ್ತಾನೆ. ಮುಂಬಯಿಯ ಬ್ರಿಟಿಷ್ ಸೈನ್ಯ ರಂಗವನ್ನು ಪ್ರವೇಶಿಸಿತು. ಹೈದರ್ ಈ ಯುದ್ಧವನ್ನು ತನ್ನ ಪ್ರತಿಷ್ಠೆಯ ಸಂಕೇತವೆಂದು ಭಾವಿಸಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾನೆ.
ಅಂದರೆ ಈ ಯುದ್ಧದಲ್ಲಿ ಸೋತ್ರೆ ನನ್ನ ಪ್ರತಿಷ್ಠೆ ಕುಗ್ಗೋಗುತ್ತೆ ಅಂತ ಹೇಳಿ ಈತ ಭಾವಿಸಿ ಯುದ್ಧವನ್ನು ಮಾಡ್ತಾ ಇರ್ತಾನೆ. 1769 ವೇಳೆಗೆ ಆತನ ಸೈನ್ಯ ಮದ್ರಾಸಿನ ಪ್ರಾಂತ್ಯವನ್ನು ತಲುಪಿದ್ದು ಬ್ರಿಟಿಷರಲ್ಲಿ ಈ ನಡುಕವನ್ನು ಹುಟ್ಟಿಸಿತು. 1769ರಲ್ಲಿ ಹೈದರ್ ಅಲಿಯ ಸೈನ್ಯ ಏನಾಗುತ್ತೆ, ಮದ್ರಾಸ್ ಪ್ರಾಂತ್ಯವನ್ನು ತಲುಪುತ್ತೆ. ಇದರಿಂದ ಬ್ರಿಟಿಷರಿಗೆ ನಡುಕ ಉಂಟಾಗುತ್ತೆ. ಅನಿವಾರ್ಯವಾಗಿ ಬ್ರಿಟಿಷರು ಹೈದರ್ ಅಲಿಯೊಂದಿಗೆ ಚರ್ಚೆ ಮತ್ತು ಸಂಧಾನಗಳ ಮೂಲಕ ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಂಡರು. ಈ ಮೂಲಕ ಏನಾಗುತ್ತೆ, ಹೈದರ್ ಅಲಿ ಈ ಯುದ್ಧದಲ್ಲಿ ಜಯಶಾಲಿ ಆಗ್ತಾನೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಜಯಶಾಲಿ ಆಗ್ತಾನೆ. ಆಗಿ ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡ್ಕೊತಾನೆ, ಮದ್ರಾಸ್ ಒಪ್ಪಂದ ಅಂತೇಳಿ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1769ರಲ್ಲಿ ಸಹಿ ಹಾಕಲ್ಪಟ್ಟ ಮದ್ರಾಸ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ನೋಡಿ, ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸಾಕಷ್ಟು ಸಾರಿ ಎಕ್ಸಾಮ್ಗಳಲ್ಲಿ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಯಾವುದು, ಆಮೇಲೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಎಷ್ಟರಲ್ಲಿ ನಡೆಯುತ್ತೆ ಅಂತ ಈ ಥರ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ನೋಡಿ. ಇದು 1767ರಲ್ಲಿ ನಡೆಯುತ್ತೆ. ಆಮೇಲೆ 1769ರಲ್ಲಿ ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊಳ್ಳೋದ್ರ ಮೂಲಕ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯವಾಗುತ್ತೆ. ಮತ್ತೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ. 1780ರಿಂದ 1784ರವರೆಗೂ ನಡೆಯುತ್ತೆ. ಮದ್ರಾಸು ಒಪ್ಪಂದ ದಕ್ಷಿಣ ಭಾರತದಲ್ಲಿ ತಾತ್ಕಾಲಿಕವಾಗಿ ರಾಜಕೀಯ ಬೆಳವಣಿಗೆಯನ್ನು ತಡೆ ಹಿಡಿದಿತ್ತು. ಆದರೆ ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿ ಹೈದರ್ ಅಲಿಯ ಕೋಪಕ್ಕೆ ಗುರಿಯಾಗ್ತಾರೆ. ಮರಾಠರು ಈ ಮಾಧವರಾಯನ ನೇತೃತ್ವದಲ್ಲಿ ಸೈನ್ಯವನ್ನು ಮುನ್ನಡೆಸಿ ಶ್ರೀರಂಗಪಟ್ಟಣದ ಕಡೆ ನುಗ್ಗಿದಾಗ ಹೈದರ್ ಬ್ರಿಟಿಷರ ಸಹಾಯವನ್ನು ಅಪೇಕ್ಷಿಸಿದನು. ಮದ್ರಾಸ್ ಒಪ್ಪಂದದಲ್ಲಿ ಏನಾಗಿರುತ್ತೆ, ಈ ಎರಡು ಬ್ರಿಟಿಷರ ಮತ್ತು ಹೈದರ್ ಅಲಿ ಇಬ್ಬರು ಯಾರ್ಯಾರು ಪ್ರಾಂತ್ಯಗಳನ್ನು ಗೆದ್ಕೊಂಡು ಅಂದರೆ ವಶಪಡಿಸ್ಕೊಂಡಿರ್ತಾರಲ್ಲ ಅದನ್ನು ಅವ್ರಿಗೆ ಬಿಟ್ಕೊಡೋದು. ಆಮೇಲೆ ಬ್ರಿಟಿಷರ ಮೇಲೆ ಆಯಿತು, ಹೈದರ್ ಅಲಿಯ ಮೇಲೆ ಆಯಿತು, ಶತ್ರು ರಾಜ್ಯಗಳವ್ರ ಮೇಲೆ ಯುದ್ಧ ಮಾಡಿದಾಗ ಪರಸ್ಪರ ಸಹಾಯಕ್ಕೆ ಬರಬೇಕು ಅಂತೇಳಿ ಒಪ್ಪಂದ ಆಗಿರುತ್ತೆ. ಬಟ್ ಮರಾಠರು ಹೈದರ್ ಅಲಿ ಮೇಲೆ ಯುದ್ಧ ಮಾಡೋದಕ್ಕೆ ಬಂದಾಗ ಬ್ರಿಟಿಷರು ತಟಸ್ಥವಾಗಿರ್ತಾರೆ, ಅವನಿಗೆ ಸಹಾಯ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಬ್ರಿಟಿಷರು ಇದನ್ನು ತಿರಸ್ಕರಿಸಿ ಮದ್ರಾಸು ಒಪ್ಪಂದಕ್ಕೆ ವಿರುದ್ಧವಾಗಿ ನಡೆದುಕೊಂಡರು. ಮಾಹೆಯು ಫ್ರೆಂಚರ ವಸಾಹತುವಾಗಿದ್ದ ಹೈದರ್ ಅಲಿಯ ನಿಯಂತ್ರಣಕ್ಕೊಳಪಟ್ಟಿತ್ತು. ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾಗುತ್ತೆ. ನೋಡಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಸೊ ಇದು ಇಂಪಾರ್ಟೆಂಟ್ ನೋಡಿ. ಮಾಹೆಯು ಫ್ರೆಂಚರ ವಸಾಹತುವಾಗಿರುತ್ತೆ, ಹೈದರ್ ಅಲಿಯ ನಿಯಂತ್ರಣದಲ್ಲಿರುತ್ತೆ ಇದು ಮಾಹೆ. ಇದನ್ನು ಬ್ರಿಟಿಷರು ವಶಪಡಿಸ್ಕೊತಾರೆ. ಇದರಿಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, 1780ರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗುತ್ತೆ. ಎಷ್ಟರಲ್ಲಿ? 1780ರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗುತ್ತೆ. ಯುದ್ಧದ ಪ್ರಾರಂಭದಲ್ಲಿ ಹೈದರ್ ಮುನ್ನಡೆ ಸಾಧಿಸಿದನು. ಕರ್ನಾಟಕ ಪ್ರಾಂತ್ಯದ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡನು. ಹೈದರ್ ಅಲಿ ಕರ್ನಾಟಕ ಪ್ರಾಂತ್ಯದ ಅನೇಕ ಪ್ರದೇಶಗಳನ್ನು ವಶಪಡಿಸ್ಕೊತಾನೆ. ಆದರೆ ಕಾಂಚೀಪುರಂ ಕೂಡ ವಶವಾಗುತ್ತೆ. ಕೋರಮಂಡಲ್ ತೀರದವರೆಗೂ ತನ್ನ ಸೈನ್ಯವನ್ನು ಮುನ್ನುಗ್ಗಿಸಿದನು. ಇದು ಮದ್ರಾಸಿನ ಬ್ರಿಟಿಷ್ ಸೈನ್ಯಾಧಿಕಾರಿಗಳಲ್ಲಿ ನಡುಕವನ್ನು ತಂದಿತು. ನೋಡಿ, ಹೈದರ್ ಅಲಿ ತುಂಬ ಬಲಿಷ್ಠನಾಗಿರ್ತಾನೆ. ಬ್ರಿಟಿಷರಿಗೆ ಸಿಂಹ ಸ್ವಪ್ನನಾಗಿ ಕಾಡ್ತಾ ಇರ್ತಾನೆ. ಈತ ಅಷ್ಟು ಬಲಿಷ್ಠನಾಗಿರ್ತಾನೆ. ಆತನ ಈ ಯುದ್ಧ ಪರಿಣಿತಿ ಹೊಂದಿರ್ತಾನಲ್ಲ, ಅದನ್ನು ನೋಡಿ ಬ್ರಿಟಿಷರಿಗೆ ನಡುಕ ಉಂಟಾಗುತ್ತೆ. ಹೈದರ್ ಆರ್ಕಾಟಿಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಂಡನು. ಹೈದರ್ ಅಲಿ ಆರ್ಕಾಟಿಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸ್ಕೊತಾನೆ. ಸರ್ ಐರ್ಕೂಟನ ನೇತೃತ್ವದಲ್ಲಿ ಬ್ರಿಟಿಷರ ಸೈನ್ಯ ಸಜ್ಜುಗೊಳ್ಳುತ್ತೆ. ಹೈದರ್ ಈ ಅವಧಿಯಲ್ಲಿ ವೆಲ್ಲೂರು ಮತ್ತು ವಾಂಡಿವಾಸಿಗಳನ್ನು ಮುತ್ತುವುದಾಗಿ ಬೆದರಿಸಿದನು. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಸರ್ ಐರ್ಕೂಟ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸರ್ ಐರ್ಕೂಟನು ಸಹ ಭಾಗಿಯಾಗಿರ್ತಾನೆ. ಅಂದರೆ ಬ್ರಿಟಿಷರ ಪರವಾಗಿ ಸರ್ ಐರ್ಕೂಟ್ ಸೈನ್ಯದ ನೇತೃತ್ವವನ್ನು ವಹಿಸ್ಕೊಂಡಿರ್ತಾನೆ. ಹೈದರ್ ಅಲಿ ಏನು ಮಾಡ್ತಾನೆ, ವೆಲ್ಲೂರು ಮತ್ತು ವಾಂಡಿವಾಸಿಗಳನ್ನು ವಶಪಡಿಸ್ಕೊತೀನಿ ಅಂತೇಳಿ ಬ್ರಿಟಿಷರಿಗೆ ಬೆದರಿಕೆಯನ್ನು ಹಾಕ್ತಾನೆ. ಹೈದರನ ಸೈನ್ಯವನ್ನು ಸರ್ ಐರ್ಕೂಟ್ ಪಾಂಡಿಚೇರಿವರೆಗೂ ಹಿಂಬಾಲಿಸಿದನು. ಸರ್ ಐರ್ಕೂಟ್ ಪಾಂಡಿಚೇರಿವರೆಗೂ ಹಿಂಬಾಲಿಸ್ತಾನೆ ಹೈದರ್ನ ಸೈನ್ಯವನ್ನು. ಫ್ರೆಂಚರು ಹೈದರನಿಗೆ ಬ್ರಿಟಿಷರ ವಿರುದ್ಧ ಸಹಕರಿಸಲು ನಿರಾಕರಿಸ್ತಾರೆ. ಫ್ರೆಂಚರಿಗೆ ಈತ ಸಹಾಯವನ್ನು ಕೋರ್ತಾನೆ, ಆದರೆ ಫ್ರೆಂಚರು ನಿರಾಕರಿಸ್ತಾರೆ.
ಹೈದರನು ಇದರಿಂದಾಗಿ ಯುದ್ಧಗತಿಯನ್ನು ಬದಲಿಸಿದನು. ಹೈದರ್ ಬ್ರಿಟಿಷರ ಹತೋಟಿಯಲ್ಲಿನ ಪ್ರದೇಶಗಳಿಗೆ ಮುತ್ತಿಗೆ ಹಾಕಿ ಕೊಳ್ಳೆ ಹೊಡೆದು ಅಪಾರ ಸಂಪತ್ತು ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುತ್ತಾನೆ. 1781ರಲ್ಲಿ ಪೋರ್ಟ್ ನೋವಾ ಎಂಬಲ್ಲಿ ನಡೆದ ಕದನದಲ್ಲಿ ಹೈದರ್ ಪರಾಭವಗೊಂಡನು. ಎಷ್ಟರಲ್ಲಿ? 1781ರಲ್ಲಿ ಪೋರ್ಟ್ ನೋವಾ ಎಂಬಲ್ಲಿ ಕದನ ನಡೆಯುತ್ತೆ. ಅಲ್ಲಿ ಹೈದರ್ ಪರಾಭವಗೊಳ್ಳುತ್ತಾನೆ. ಇದು ಯುದ್ಧದ ಗತಿಯನ್ನು ಬದಲಾಯಿಸಿಬಿಡುತ್ತೆ ಮತ್ತು ಬ್ರಿಟಿಷರಲ್ಲಿ ಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ಅಲ್ಲಿವರೆಗೂ ಹೈದರನ ಯುದ್ಧ ನೀತಿಯನ್ನು ನೋಡಿ ಅವರು ಹೆದರಿರ್ತಾರೆ. ಆದರೆ ಇಲ್ಲಿ ಇದ್ಯಾವುದು ಪೋರ್ಟ್ ನೋವಾ ಎಂಬಲ್ಲಿ ಕದನ ನಡೆಯುತ್ತಲ್ಲ, ಅಲ್ಲಿ ಹೈದರ್ ಪರಾಭವಗೊಳ್ತಾನೆ. ಇದರಿಂದ ಬ್ರಿಟಿಷರಿಗೆ ಒಂದಿಷ್ಟು ಧೈರ್ಯ ಬರುತ್ತೆ. ತರುವಾಯ ಪುಲಿಕಾಟ್ ಮತ್ತು ಸೋಲಿಂಗೂರ್ಗಳ ಕದನದಲ್ಲಿಯೂ ಆರ್ಥಿಕ ಹಾನಿಯನ್ನು ಅನುಭವಿಸಿದನು. ಈ ವೇಳೆಗೆ ಬ್ರಿಟಿಷರು ಸಾಲ್ಬಾಯಿ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಹೈದರನ ಒಕ್ಕೂಟದಿಂದ ಮರಾಠರು ಹಾಗೂ ನಿಜಾಮನನ್ನು ಸೆಳೆಯುವಲ್ಲಿ ಸಫಲರಾದರು. ನೋಡಿ, ಸಾಲ್ಬಾಯಿ ಒಪ್ಪಂದ ಆಗಿರುತ್ತೆ. ಎಷ್ಟರಲ್ಲಿ? ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತಲ್ಲ, ಅಲ್ಲಿ ಸಾಲ್ಬಾಯಿ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಈ ಒಪ್ಪಂದ ಹೈದರನ ಒಕ್ಕೂಟದಿಂದ ಮರಾಠರು ಹಾಗೂ ನಿಜಾಮನನ್ನ ಬ್ರಿಟಿಷರು ತಮ್ಮ ಕಡೆಗೆ ಸೆಳ್ಕೊಳ್ಳೋದಕ್ಕೆ ಸಫಲರಾಗ್ತಾರೆ. ಯುದ್ಧದ ಮಧ್ಯದಲ್ಲಿ ಹೈದರಲ್ಲಿ 1782ರಲ್ಲಿ ಅನಾರೋಗ್ಯದಿಂದ ಮೃತನಾಗ್ತಾನೆ. ಅಂದರೆ ಇನ್ನ ಯುದ್ಧ ನಡೀತಾ ಇರುತ್ತೆ, ಮಧ್ಯದಲ್ಲೇ ಅನಾರೋಗ್ಯದಿಂದ ಹೈದರಲ್ಲಿ ತೀರ್ ಹೋಗ್ತಾನೆ 1782ರಲ್ಲಿ. ಆತನ ಮಗ ಟಿಪ್ಪು ಯುದ್ಧವನ್ನು ಮುನ್ನಡೆಸ್ತಾನೆ. ಟಿಪ್ಪು ಸುಲ್ತಾನು ಹೈದರನ ಮಗನಾಗಿರ್ತಾನೆ. ಹೈದರನ ಮರಣದ ಸಂದರ್ಭದಲ್ಲಿ ಮಲಬಾರ್ ಪ್ರಾಂತ್ಯದಲ್ಲಿ ನಡೆದ ಯುದ್ಧದಲ್ಲಿ ಟಿಪ್ಪು ತೊಡಗಿದ್ದನು. ಟಿಪ್ಪುವಿನ ಅನುಪಸ್ಥಿತಿಯ ಲಾಭ ಪಡೆದ ಬ್ರಿಟಿಷರು ಬಿದನೂರು ಮತ್ತು ಮಂಗಳೂರನ್ನು ವಶಪಡಿಸಿಕೊಳ್ತಾರೆ. ತಿರುವಾಂಕೂರು, ಕಲ್ಲಿಕೋಟೆ ಮತ್ತು ಮಲಬಾರಿನ ಅನೇಕ ರಾಜರುಗಳನ್ನು ಟಿಪ್ಪುವಿನ ವಿರುದ್ಧ ಎತ್ತಿಕಟ್ಟುವ ಪ್ರಯತ್ನಗಳನ್ನು ಅವರು ಮಾಡ್ತಾರೆ ಬ್ರಿಟಿಷರು. ಹೀಗಾಗಿ ಟಿಪ್ಪು ಮಂಗಳೂರು ಮತ್ತು ಕರಾವಳಿ ತೀರ ಪ್ರದೇಶಗಳ ಮೇಲೆ ಹತೋಟಿ ಸಾಧಿಸುವುದು ಸೂಕ್ತವೆಂದು ಯೋಚಿಸಿ ಮಂಗಳೂರಿನತ್ತ ಮುನ್ನಡೆದು ಬ್ರಿಟಿಷರ ಸೈನ್ಯವನ್ನು ಸೋಲಿಸ್ತಾನೆ. ಮಂಗಳೂರತ್ತ ಮುನ್ನಡೆ ಸಾಧಿಸಿ ಅಲ್ಲಿ ಬ್ರಿಟಿಷರ ಸೈನ್ಯವನ್ನು ಸೋಲಿಸ್ತಾನೆ ಟಿಪ್ಪು ಸುಲ್ತಾನ್. ಕೊನೆಗೆ 1784ರ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ. ನೋಡಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ಕೊನೆಗೊಳ್ಳುತ್ತೆ? 1784ರಲ್ಲಿ. ಇದರ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಯಾವುದು? ಮಂಗಳೂರು ಒಪ್ಪಂದ. ನೋಡಿ, ಇದು TET ಸಾಕಷ್ಟು ಸಾರಿ ಕೇಳಿದ್ದಾರೆ, ಸೊ ಇಂಪಾರ್ಟೆಂಟ್ ನೋಡಿ. TET ಮಾತ್ರ ಅಲ್ಲ, ಎಲ್ಲ ಎಕ್ಸಾಮ್ಗಳಿಗೂ ಕೇಳಿದ್ದಾರೆ ಇವ್ರ ಬಗ್ಗೆ. ಓಕೆ, ಇಲ್ಲಿದ್ದಾರೆ ನೋಡಿ, ಟಿಪ್ಪು ಸುಲ್ತಾನ್, ಹೈದರ್ ಅಲಿಯ ಮಗ ಈತ. ಓಕೆ, ಟಿಪ್ಪು ಸುಲ್ತಾನ್ ಬ್ರಿಟಿಷರನ್ನು ತನ್ನ ರಾಜ್ಯ ವಿಸ್ತರಣೆ ನೀತಿಗೆ ಅಡ್ಡಿಪಡಿಸುತ್ತಿರುವ ಶತ್ರುಗಳು ಎಂದು ಭಾವಿಸಿ ಅವರನ್ನು ಓಡಿಸುವ ಗಂಭೀರ ಪ್ರಯತ್ನಗಳನ್ನು ಈತ ಮಾಡಿದನು. ತಮ್ಮ ಕುಟಿಲ ನೀತಿಯಿಂದ ಭಾರತೀಯ ರಾಜ್ಯಗಳನ್ನು ಕಬಳಿಸುತ್ತಿದ್ದ ಬ್ರಿಟಿಷರನ್ನ ಪರಮ ವೈರಿಗಳು ಎಂದು ತಿಳಿದು ಅವರನ್ನು ಭಾರತದಿಂದ ಓಡಿಸುವುದು ತನ್ನ ಆದ್ಯ ಕರ್ತವ್ಯವೆಂದು ತಿಳಿದನು. ಬ್ರಿಟಿಷರು ಭಾರತೀಯರನ್ನೇ ಕಿತ್ತು ತಿನ್ನುವ ಹುಳುಗಳಾಗಿದ್ದಾವೆ ಅಂತ ಈತನಿಗೆ ಅರ್ಥ ಆಗಿರುತ್ತೆ. ಈತ ಏನು ಮಾಡ್ತಾನೆ, ಅವರನ್ನ ನಮ್ಮ ಭಾರತದಿಂದನೇ ಓಡಿಸ್ಬೇಕು ಅಂತ ಈತ ದೃಢ ಸಂಕಲ್ಪವನ್ನು ಮಾಡಿರ್ತಾನೆ. ತನ್ನ 17 ವರ್ಷಗಳ ಆಳ್ವಿಕೆಯಲ್ಲಿ ನಿರಂತರವಾಗಿ ಬ್ರಿಟಿಷರೊಂದಿಗೆ ಹೋರಾಡ್ತಾನೆ. ಅವನು ಬ್ರಿಟಿಷರ ಸಾಮರ್ಥ್ಯ, ತಂತ್ರ, ಕುತಂತ್ರ ಮತ್ತು ಚಾಣಾಕ್ಷ ನೀತಿಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿರ್ತಾನೆ. ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ನಷ್ಟವಾದಲ್ಲಿ ಅದು ಅವರ ರಾಜಕೀಯ ಸ್ವಾಮ್ಯವನ್ನು ಕುಂದಿಸುತ್ತದೆ ಎಂದು ಅರಿತಿದ್ದು ಅವನು ಬ್ರಿಟಿಷರನ್ನ ಯಾರು ವಿರೋಧಿಸ್ತಾ ಇರ್ತಾರಲ್ಲ, ವಿರೋಧಿಸುತ್ತಿದ್ದವರನ್ನ ಸಂಘಟಿಸುವ ಮತ್ತು ಅವರ ನೆರವನ್ನು ಅಪೇಕ್ಷಿಸಲು ಯತ್ನಿಸ್ತಾನೆ. ನೋಡಿ, ಕೌಟಿಲ್ಯ ಹೇಳಿರ್ತಾನೆ, ಶತ್ರುಗಳ ಶತ್ರು ನಮಗೆ ಮಿತ್ರ ಅಂತ. ಬ್ರಿಟಿಷರಿಗೆ ಯಾರು ಶತ್ರುಗಳಾಗಿರ್ತಾರೋ ಅವರನ್ನ ಸಂಘಟಿಸುವಲ್ಲಿ ಈತ ಪ್ರಯತ್ನವನ್ನ ಮಾಡ್ತಾನೆ. ಅವರಿಗೆ ವ್ಯಾಪಾರದಲ್ಲಿ ಲಾಭವಾಗದಂತೆ ನೋಡಿಕೊಳ್ಳುವ ಮೂಲಕ ವ್ಯಾಪಾರದ ಮೇಲೆ ಅವರು ಸಾಧಿಸಿದ ಏಕಸ್ವಾಮ್ಯವನ್ನು ಮುರಿಯುವ ಪ್ರಯತ್ನಗಳನ್ನು ಈತ ಮಾಡ್ತಾನೆ. ಅಂದರೆ ಅವರ ವ್ಯಾಪಾರವನ್ನು ಕುಂದಿಸಿದ್ರೆ ಅವರಿಗೆ ಲಾಭ ಬರೋದು ನಿಂತೋಗುತ್ತೆ, ಅಂದರೆ ನಷ್ಟ ಉಂಟಾಗುತ್ತೆ ಅವರಿಗೆ. ಆವಾಗ ಅವರ ಸ್ಥೈರ್ಯ ಸ್ವಲ್ಪ ಕುಸಿಯುತ್ತೆ ಅಂತ ಈತ ಭಾವಿಸಿರ್ತಾನೆ. ಇವು ಬ್ರಿಟಿಷರಲ್ಲಿ ಟಿಪ್ಪುವಿನ ವಿರುದ್ಧ ಮತ್ತಷ್ಟು ದ್ವೇಷ ಭಾವನೆಯನ್ನು ಬೆಳೆಸೋದಕ್ಕೆ ದ್ವೇಷ ಭಾವನೆಗಳನ್ನು ಮೂಡಿಸ್ತವೆ. ಓಕೆ, ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 18ನೇ ಶತಮಾನದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯನ್ನು ತಡೆಯಲು ಮಾಡಿದ ಪ್ರಯತ್ನಗಳಿಂದ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ವಿಭಿನ್ನವಾಗಿ ಕಾಣುತ್ತಾರೆ. ಇವರಿಗೆ ಐರೋಪ್ಯರನ್ನ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳಿಂದ ಮಣಿಸಲಾಗುತ್ತದೆ ಎಂಬ ಅರಿವಿತ್ತು.
ಅಂದರೆ ಐರೋಪ್ಯರನ್ನು ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳಿಂದ ಮಣಿಸಬಹುದು ಅಂತ ಇವರಿಗೆ ತಿಳಿದಿರುತ್ತೆ. ಫ್ರೆಂಚರ ಸಹಾಯದಿಂದ ಹೈದರ್ ಅಲಿ ಸೈನ್ಯವನ್ನು ಆಧುನೀಕರಿಸಲು ಯತ್ನಿಸಿದ್ದ. ಐರೋಪ್ಯ ಸೈನ್ಯದಂತೆ ಶಿಸ್ತಾಗಿ ಕವಾಯತು ಮಾಡುವ ಮತ್ತು ಬಂದೂಕನ್ನು ಬಳಸುವ ಪಡೆಗಳು ಮೈಸೂರಿನ ಸೈನ್ಯದಲ್ಲಿದ್ದವು. ನೋಡಿ, ಐರೋಪ್ಯ ಸೈನ್ಯದಲ್ಲಿ ಯಾವ ರೀತಿಯಾಗಿ ಶಿಸ್ತು ಕವಾಯತು ನಡೀತಾ ಇರ್ತಾವಲ್ಲ, ಆ ರೀತಿಯಾದ ಶಿಸ್ತು ಕವಾಯತು ಮತ್ತು ಬಂದೂಕುಗಳನ್ನು ಬಳಸೋದು ಎಲ್ಲನೂ ಸಹ ಮೈಸೂರು ಸೈನ್ಯದಲ್ಲಿ ಇವರು ಅಳವಡಿಸ್ಕೊಂಡಿದ್ರು. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಭಾರತದಲ್ಲಿ ಮೊದಲ ಬಾರಿಗೆ ಯುದ್ಧದಲ್ಲಿ ರಾಕೆಟನ್ನು ಬಳಸಿದರು. ಇದು ಕೇಳಿದ್ರು ನೋಡಿ ಎಕ್ಸಾಮ್ಗಳಲ್ಲಿ. ಭಾರತದಲ್ಲಿ ಮೊದಲ ಬಾರಿಗೆ ರಾಕೆಟನ್ನು ಬಳಸಿದವರು ಯಾರು ಅಂತ ಕೇಳಿದ್ರು ನೋಡಿ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಇವರು ಭಾರತದಲ್ಲಿ ಮೊದಲ ಬಾರಿಗೆ ರಾಕೆಟನ್ನು ಬಳಸಿದ್ದಾರೆ ನೋಡಿ. ಓಕೆ. ಸೈನ್ಯದ ಆಧುನೀಕರಣದ ಜೊತೆಗೆ ತುಂಬಿದ ರಾಜ್ಯದ ಬೊಕ್ಕಸ ಕೂಡ ಬ್ರಿಟಿಷರ ಆಕ್ರಮಣದ ತಡೆಗೆ ಅಗತ್ಯವೆನ್ನುವುದು ಹೈದರ್ ಅಲಿ ಮತ್ತು ಟಿಪ್ಪು ಮನಗಂಡಿದ್ದರು. ಅಂದರೆ ಅವರ ಬೊಕ್ಕಸ ಖಾಲಿ ಆದರೆ ಆರಾಮಾಗಿ ಅವ್ರನ್ನ ಸೋಲಿಸ್ಬೋದು ಅನ್ನೋದು ಇವರಿಗೆ ತಿಳಿದಿರುತ್ತೆ. ಹೈದರ್ ಅಲಿಯ ಕಣ್ಣೆದುರಿಗೆ ಕರ್ನಾಟಕ ಪ್ರದೇಶದಲ್ಲಿದ್ದ ನವಾಬರು ದಿವಾಳಿಯಾಗಿದ್ದರು. ಹೈದರ್ ಅಲಿ ಮತ್ತು ಟಿಪ್ಪು ಆರ್ಥಿಕ ವ್ಯವಸ್ಥೆಯನ್ನು ಬಲಗೊಳಿಸಲು ಅನೇಕ ನೀತಿ ನಿಯಮಗಳನ್ನು ರೂಪಿಸಿದ್ದರು. ಶ್ರೀಗಂಧ ಮತ್ತು ತಂಬಾಕು ಮತ್ತಿತರ ಪದಾರ್ಥಗಳನ್ನು ರಾಜ್ಯದ ಏಕಸ್ವಾಮ್ಯದೆಡೆಗೆ ಇವರು ತಗೊಂಡು ಬರ್ತಾರೆ. ಫ್ರೆಂಚ್ ತಂತ್ರಜ್ಞರನ್ನು ಕರೆಯಿಸಿ ಮೈಸೂರಿನ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳ ಗುಣಮಟ್ಟವನ್ನು ಹೆಚ್ಚಿಸಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವ್ಯಾಪಾರ ಚಟುವಟಿಕೆಗಳನ್ನು ವೃದ್ಧಿಸುವ ಯೋಜನೆಯಲ್ಲಿ ಇವರು ಇರ್ತಾರೆ. ಅಂದರೆ ನಮಗೆ ಅತಿ ಹೆಚ್ಚು ಲಾಭ ಬರಬೇಕು, ನಮ್ಮ ಖಜಾನೆ ತುಂಬ ಅಂದರೆ ಖಜಾನೆ ಬರಿದಾಗಬಾರ್ದು, ಅತಿ ಹೆಚ್ಚು ಲಾಭ ಬರಬೇಕು ಅನ್ನೋದು ಇವರ ಆಶಯ ಆಗಿರುತ್ತೆ. ಅಂದರೆ ನಮ್ಮಲ್ಲಿ ಎಷ್ಟು ದುಡ್ಡಿರುತ್ತೋ ಅದರಿಂದ ನಾವು ಬ್ರಿಟಿಷರನ್ನು ಮಣಿಸಬಹುದು, ನಮ್ಮಲ್ಲಿ ಎಷ್ಟು ಸೈನ್ಯ ಶಿಸ್ತಾಗಿರುತ್ತೋ ಅನ್ನೋದು ಅವರು ಬ್ರಿಟಿಷರಿಗೆ ಸೋಲಿಸೋದಕ್ಕೆ ಈಸಿ ಆಗುತ್ತೆ ಅನ್ನೋದು ಇವರಿಗೆ ಗೊತ್ತಿರುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಚಟುವಟಿಕೆಗಳನ್ನು ವೃದ್ಧಿಸೋದಲ್ಲಿ ಇವರು ಯೋಜನೆಯನ್ನು ಹಾಕಿರ್ತಾರೆ. ಓಕೆ. ನೆಕ್ಸ್ಟು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಬರುತ್ತೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಈ ಯುದ್ಧಕ್ಕೆ ನೇರ ಕಾರಣ ಯಾವುದೆಂದರೆ ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ. ಆ ರಾಜ್ಯದ ರಾಜ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಕೋಟೆಯನ್ನು ನಿರ್ಮಿಸಿದನು ಮತ್ತು ಆತನು ಡಚ್ಚರಿಂದ ಆಯಕೋಟ ಮತ್ತು ಕಾಂಗನೂರು ಕೋಟೆಗಳನ್ನು ಪಡೆದುಕೊಂಡಿದ್ದನು. ಇದು ಮಂಗಳೂರು ಒಪ್ಪಂದದ ಷರತ್ತುಗಳ ಉಲ್ಲಂಘನೆಯಾಗಿತ್ತು. ನೋಡಿ, ಮಂಗಳೂರು ಒಪ್ಪಂದದ ಷರತ್ತುಗಳನ್ನು ಇವರು ಉಲ್ಲಂಘನೆ ಮಾಡ್ತಾರೆ. ಅದು ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗುತ್ತೆ. ಬ್ರಿಟಿಷರು ಜನರಲ್ ಮೆಡೋಸ್ನ ನಾಯಕತ್ವದಲ್ಲಿ ಕಾರವಾರ, ಕೊಯಮತ್ತೂರು, ದಿಂಡಿಗಲ್ ಮೊದಲಾದವುಗಳನ್ನು ವಶಪಡಿಸಿಕೊಂಡರು. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಜನರಲ್ ಯಾರಾಗಿರ್ತಾರೆ ಅಂತ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ನೋಡಿ. ಜನರಲ್ ಮೆಡೋಸ್ನ ನಾಯಕತ್ವದಲ್ಲಿ ಬ್ರಿಟಿಷರು ಯುದ್ಧವನ್ನು ಮಾಡ್ತಾರೆ. ಇಲ್ಲಿ ಇವರು ಕಾರವಾರ, ಕೊಯಮತ್ತೂರು, ದಿಂಡಿಗಲ್ ಮೊದಲಾದವುಗಳನ್ನು ವಶಪಡಿಸ್ಕೊತಾರೆ. ಇದಕ್ಕೆ ವಿರುದ್ಧವಾಗಿ ಟಿಪ್ಪು ಬಾರಾಮಹಲ್ ಪ್ರಾಂತ್ಯವನ್ನು ಮುತ್ತಿ ಸತ್ಯಮಂಗಲಮನ್ನು ವಶಪಡಿಸ್ಕೊಳ್ತಾನೆ. ತಿರುಚನಾಪಳ್ಳಿಯನ್ನು ಮುತ್ತಿ ಅದನ್ನು ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆತನು ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸ್ತಾನೆ. ಆದರೂ ಅದು ಫಲ ನೀಡೋದಿಲ್ಲ. ಈ ಸಮಯದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡಿರ್ತಾನೆ. ಯಾರು? ಲಾರ್ಡ್ ಕಾರ್ನ್ವಾಲಿಸ್ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡಿರ್ತಾನೆ. ಈ ಯುದ್ಧದ ಗತಿಯನ್ನು ಈತ ಬದಲಾಯಿಸ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಬ್ರಿಟಿಷ್ ಸೈನ್ಯ ಕಾರ್ನ್ವಾಲಿಸನ ನೇತೃತ್ವದಲ್ಲಿ ಕೋಲಾರ ಮತ್ತು ಹೊಸಕೋಟೆಗಳನ್ನು ವಶಪಡಿಸಿಕೊಂಡು ಬೆಂಗಳೂರಿನತ್ತ ಮುನ್ನುಗ್ಗಿತು. ಬೆಂಗಳೂರನ್ನು ವಶಪಡಿಸಿಕೊಂಡು ಕೋಟೆಯನ್ನು ಹಾಳುಗೆಡವಿತು. ಬೆಂಗಳೂರನ್ನು ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ಕೋಟೆಯನ್ನು ಹಾಳು ಮಾಡ್ತಾರೆ. ಬೆಂಗಳೂರನ್ನು ವಶಪಡಿಸಿಕೊಂಡು ಕಾರ್ನ್ವಾಲಿಸ್ ಟಿಪ್ಪುವಿನ ನಿರ್ನಾಮಕ್ಕಾಗಿ ನಿಜಾಮ ಮತ್ತು ಮರಾಠರ ನೆರವನ್ನು ಕೋರಿದನು. ಈ ಟಿಪ್ಪು ಸುಲ್ತಾನನಿಗೆ ನಿರ್ನಾಮ ಮಾಡಬೇಕು ಅಂತ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ನಿಜಾಮರು ಮತ್ತು ಮರಾಠರ ನೆರವನ್ನು ಯಾಚಿಸ್ತಾನೆ. ನಿಜಾಮ ಮತ್ತು ಮರಾಠರ ಸಂಘಟಿತ ಸೈನ್ಯ ಬ್ರಿಟಿಷರೊಂದಿಗೆ ಸೇರುವುದರೊಂದಿಗೆ ಯುದ್ಧ ತಿರುವನ್ನು ಪಡೆದುಕೊಂಡಿತು. ಮರಾಠರು ಸವಣೂರು, ಗಜೇಂದ್ರಗಡ, ಲಕ್ಷ್ಮೇಶ್ವರ, ಹುಬ್ಬಳ್ಳಿ ಮೊದಲಾದವುಗಳನ್ನು ವಶಪಡಿಸಿಕೊಂಡರು. ಓಕೆ. 1792ರಲ್ಲಿ ಸಂಘಟಿತ ಸೈನ್ಯ ಒಂದೊಂದಾಗಿ ಕೋಟೆಗಳನ್ನು ವಶಪಡಿಸಿಕೊಂಡು ಶ್ರೀರಂಗಪಟ್ಟಣದ ಕಡೆ ಸಾಗಿತು. ರಾತ್ರಿ ವೇಳೆಯಲ್ಲಿ ಕೋಟೆಯನ್ನು ಹಾಳುಗೆಡವಲಾಯಿತು. ಇದರಿಂದ ವಿಚಲಿತಗೊಂಡ ಟಿಪ್ಪು ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಲು ನಿರ್ಧಾರ ಮಾಡ್ತಾನೆ. ಎಷ್ಟರಲ್ಲಿ? 1792ರಲ್ಲಿ
ಶ್ರೀರಂಗಪಟ್ಟಣದ ಕೋಟೆಯನ್ನು ಹಾಳು ಮಾಡ್ತಾರೆ ಬ್ರಿಟಿಷರು ರಾತ್ರೋರಾತ್ರಿ. ಆಗ ಈತನು ವಿಚಲಿತಗೊಂಡು ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡ್ಕೊತಾನೆ. ಅದೇ ಶ್ರೀರಂಗಪಟ್ಟಣ ಒಪ್ಪಂದವಾಗುತ್ತೆ. ಆತನಿಗೆ ಅನಿವಾರ್ಯವೂ ಆಗಿತ್ತು ಈ ಒಪ್ಪಂದ. 1792ರಲ್ಲಿ ಅಸಮಾನ ಷರತ್ತುಗಳನ್ನು ಹೊಂದಿದ್ದ ಈ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಟಿಪ್ಪು ಸಹಿ ಹಾಕುವ ಮೂಲಕ ಯುದ್ಧಕ್ಕೆ ತೆರೆಯಾಯಿತು. ಇದರಿಂದ 3ನೇ ಆಂಗ್ಲೋ-ಮೈಸೂರು ಯುದ್ಧ ನಿಂತು ಹೋಗುತ್ತೆ. ಈ ಒಪ್ಪಂದದ ಅನ್ವಯ 3ನೇ ಆಂಗ್ಲೋ-ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ. ಓಕೆ. ಟಿಪ್ಪುವನ್ನು ಮಣಿಸಲು ಬ್ರಿಟಿಷರು ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಅಸಮಾನ ಷರತ್ತುಗಳನ್ನು ಇರುವಂತೆ ನೋಡಿಕೊಂಡರು. ಆ ಷರತ್ತುಗಳು ಯಾವುವೆಂದರೆ, ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು, 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭರ್ತಿಯಾಗಿ ಕೊಡುವುದು, ಯುದ್ಧ ನಷ್ಟ ಭರ್ತಿಗೆ ಗ್ಯಾರಂಟಿಯಾಗಿ ತನ್ನ 2 ಗಂಡು ಮಕ್ಕಳನ್ನು ಒತ್ತೆಯಾಗಿ ನೀಡುವುದು ಮತ್ತು ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಬಿಡುಗಡೆಗೊಳಿಸುವುದು. ಇದರನ್ವಯ ಶ್ರೀರಂಗಪಟ್ಟಣದಿಂದ ಬ್ರಿಟಿಷರ ನೇತೃತ್ವದಲ್ಲಿನ ಸಂಘಟಿತ ಸೈನ್ಯ ಹಿಂತೆಗೆಯಿತು. ನೋಡಿ, ಅಸಮಾನ ಒಪ್ಪಂದ ಅಂದ್ರೇನು? ಅವ್ರಿಗೆ ಮನಸ್ಸಿಗೆ ಬಂದಂಗೆ ಷರತ್ತುಗಳನ್ನು ಹಾಕೋದು, ಅದಕ್ಕೆ ಅನಿವಾರ್ಯವಾಗಿ ಒಪ್ಪಲೇಬೇಕು. ಯಾಕಂದರೆ ಶ್ರೀರಂಗಪಟ್ಟಣದ ಮೇಲೆ ಮುತ್ತಿಗೆ ಹಾಕಿರ್ತಾರಲ್ಲ, ಇನ್ನೂ ಯುದ್ಧ ನಡೀತಾ ಹೋದರೆ ನನ್ನ ಸಾಮ್ರಾಜ್ಯ ಎಲ್ಲ ಅವ್ರ ವಶವಾಗುತ್ತೆ ಅಂತ ಅಂದ್ಕೊಂಡು ಟಿಪ್ಪು ಅನಿವಾರ್ಯವಾಗಿ ಆ ಯುದ್ಧಕ್ಕೆ ಸಹಿ ಹಾಕ್ತಾನೆ. ಆ ಯುದ್ಧ ಏನಾಗಿತ್ತು ಅಂದರೆ ಅರ್ಧ ರಾಜ್ಯವನ್ನು ಬಿಟ್ಕೊಡೋದು. ನೋಡಿ, ಇದು ಕೇಳಿದರು, 3ನೇ ಆಂಗ್ಲೋ-ಮೈಸೂರು ಯುದ್ಧದಲ್ಲಿ ಆಗಿರ್ತಕ್ಕಂಥ ಒಪ್ಪಂದ ಯಾವುದು, ಆ ಒಪ್ಪಂದದ ತಿರುಳು ಏನು ಅಂತ ಈ ಥರ ಕೇಳಿದರು ಎಕ್ಸಾಮ್ಗಳಲ್ಲಿ. ಸೊ ಇಂಪಾರ್ಟೆಂಟ್ ನೋಡಿ. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಕೊಡೋದು, ಆಮೇಲೆ 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭರ್ತಿಯಾಗಿ ಬ್ರಿಟಿಷರಿಗೆ ಕೊಡಬೇಕು. 3 ಕೋಟಿಗಳು ಕೊಡಬೇಕಲ್ಲ, ಅದಕ್ಕೆ ಗ್ಯಾರಂಟಿಯಾಗಿ ತನ್ನ 2 ಗಂಡು ಮಕ್ಕಳನ್ನು ಒತ್ತೆಯಾಳಾಗಿ ಬ್ರಿಟಿಷರಲ್ಲಿ ಇಡೋದು ಮತ್ತು ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಬಿಡುಗಡೆಗೊಳಿಸೋದು. ಈ ಥರ ಈ ಒಪ್ಪಂದ ಆಗಿರುತ್ತೆ, ಶ್ರೀರಂಗಪಟ್ಟಣ ಒಪ್ಪಂದ. ಓಕೆ. ನೆಕ್ಸ್ಟು ಆಂಗ್ಲೋ-ಮೈಸೂರು ಯುದ್ಧ, 4ನೇ ಆಂಗ್ಲೋ-ಮೈಸೂರು ಯುದ್ಧ ಆಗುತ್ತೆ. 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಟಿಪ್ಪು 3ನೇ ಆಂಗ್ಲೋ-ಮೈಸೂರು ಯುದ್ಧದಲ್ಲಿನ ಸೋಲನ್ನು ವೈಯಕ್ತಿಕವಾಗಿ ಸ್ವೀಕರಿಸಿ ಅದನ್ನು ಒಂದು ಪ್ರಮುಖ ಸವಾಲೆಂದೇ ಪರಿಗಣಿಸ್ತಾನೆ. ಒಪ್ಪಂದದ ಅನ್ವಯ ಬ್ರಿಟಿಷರ ನೇತೃತ್ವದಲ್ಲಿನ ಮಿತ್ರಕೂಟಕ್ಕೆ ನೀಡಬೇಕಾದ ಭೂಪ್ರದೇಶಗಳು ಮತ್ತು ಹಣವನ್ನು ಚಾಚೂ ತಪ್ಪದೆ ಸಲ್ಲಿಸಿ ಒತ್ತೆಯಾಳಾಗಿ ಕಳುಹಿಸಿದ್ದ ತನ್ನ 2 ಗಂಡು ಮಕ್ಕಳನ್ನು ಹಿಂದಕ್ಕೆ ಕರೆಯಿಸಿಕೊಂಡನು. ಅಂದರೆ 2 ಕೋಟಿ ಕೊಡಬೇಕಂತ ಒಪ್ಪಂದ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿವರೆಗೂ ತನ್ನ 2 ಗಂಡು ಮಕ್ಕಳನ್ನು ಒತ್ತೆಯಾಳಾಗಿ ಬ್ರಿಟಿಷರಲ್ಲಿ ಇಟ್ಟಿರ್ತಾರಲ್ಲ, ಆ 2 ಕೋಟಿ ಕೊಟ್ಟು ತನ್ನ ಮಕ್ಕಳನ್ನು ಹಿಂದಕ್ಕೆ ಕರೆಸ್ಕೊತಾನೆ ಟಿಪ್ಪು ಸುಲ್ತಾನ್. ಟಿಪ್ಪು ಬ್ರಿಟಿಷರ ಅಧೀನದಲ್ಲಿದ್ದ ಮಲಯಾಳಂ ಮಾತನಾಡುವ ಭೂಪ್ರದೇಶಗಳು ನ್ಯಾಯಯುತವಾಗಿ ತನಗೆ ಸೇರಬೇಕೆಂದು ವಾದಿಸಿದನು. ಅಂದರೆ ಮಲಯಾಳಂ ಮಾತನಾಡತಕ್ಕಂಥ ಭೂಪ್ರದೇಶ ಇರುತ್ತಲ್ಲ, ಅದು ನ್ಯಾಯಯುತವಾಗಿ ನನಗೆ ಸೇರಬೇಕು ಅಂತ ವಾದ ಮಾಡ್ತಾನೆ. ಆದರೆ ಬ್ರಿಟಿಷರು ಅದನ್ನು ಪುಷ್ಟೀಕರಿಸೋದಿಲ್ಲ, ಅದನ್ನು ಒಪ್ಪೋದಿಲ್ಲ ಬ್ರಿಟಿಷರು. ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕಗೊಂಡನು. ಲಾರ್ಡ್ ವೆಲ್ಲೆಸ್ಲಿ ನೇಮಕಗೊಳ್ತಾನೆ. ಎಷ್ಟರಲ್ಲಿ? 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಬರ್ತಾನೆ. ಟಿಪ್ಪುವಿನ ವಿರೋಧಿ ರಾಜಕೀಯ ಚಟುವಟಿಕೆಗಳು ಈತನ ಅವಧಿಯಲ್ಲಿ ಚುರುಕುಗೊಂಡಿರ್ತವೆ. ಟಿಪ್ಪು ಭಾರತೀಯ ರಾಜರ ಒಕ್ಕೂಟವನ್ನು ತನ್ನೆಡೆಗೆ ಸೆಳೆಯಲು ಮಾಡುತ್ತಿದ್ದ ಪ್ರಯತ್ನಗಳು ಹಾಗೂ ತಮ್ಮ ಬದ್ಧ ವೈರಿಗಳಾದ ಫ್ರೆಂಚರೊಂದಿಗೆ ಟಿಪ್ಪು ಹೊಂದಿದ ಸಂಬಂಧಗಳು ವೆಲ್ಲೆಸ್ಲಿಯಲ್ಲಿ ಟಿಪ್ಪುವಿನ ವಿಚಾರದಲ್ಲಿ ಮತ್ತಷ್ಟು ದ್ವೇಷ ಭಾವನೆಗಳನ್ನು ಬೆಳೆಸ್ತವೆ. ನೋಡಿ, ಟಿಪ್ಪು ಭಾರತೀಯ ರಾಜರನ್ನು ಒಕ್ಕೂಟ ಅಂದರೆ ಸಂಘಟಿಸುವಲ್ಲಿ, ತನ್ನೆಡೆಗೆ ಸೆಳೆಸುವಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ. ಹಾಗೂ ತಮ್ಮ ಬದ್ಧ ವೈರಿಗಳಾದ ಫ್ರೆಂಚರೊಂದಿಗೆ, ಬ್ರಿಟಿಷರ ಬದ್ಧ ವೈರಿಗಳಾದ ಫ್ರೆಂಚರೊಂದಿಗೆ ಈ ಟಿಪ್ಪು ಒಳ್ಳೆಯ ಸಂಬಂಧವನ್ನು ಹೊಂದಿರ್ತಾನೆ. ಇದು ಏನಾಗುತ್ತೆ, ಲಾರ್ಡ್ ವೆಲ್ಲೆಸ್ಲಿಗೆ ಟಿಪ್ಪು ಸುಲ್ತಾನನ ಮೇಲೆ ಇನ್ನೊಂದಿಷ್ಟು ದ್ವೇಷ ಭಾವನೆ ಬರೋದಕ್ಕೆ ಕಾರಣ ಆಗುತ್ತೆ. ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿದ್ದ ಫ್ರೆಂಚರ ಸಹಕಾರ ಪಡೆಯಲು ಪ್ರಯತ್ನಿಸಿ ರಾಯಭಾರಿಯಾಗಿ ಕಳುಹಿಸಿದ್ದನು. ಫ್ರೆಂಚರ ಸಹಕಾರ ಪಡೆಯೋದಕ್ಕಾಗಿ ಪ್ರಯತ್ನಿಸಿ ರಾಯಭಾರಿಯನ್ನು ಕಳುಹಿಸ್ತಾನೆ. ಇದು ಬ್ರಿಟಿಷರಿಗೆ ಅಸಮಾಧಾನವನ್ನು ತರುತ್ತೆ. ಟಿಪ್ಪು ಮತ್ತು ಫ್ರೆಂಚರ ನಡುವಿನ ಸ್ನೇಹ ಮುಂದೆ ತಮ್ಮ ಆಧಿಪತ್ಯಕ್ಕೆ ಮುಳುವಾಗಬಹುದೆಂದು ಭಾವನೆಗಳು ಬ್ರಿಟಿಷಲ್ಲಿ ಬೆಳೆದವು. ಈಗ ಫ್ರೆಂಚರು ಬ್ರಿಟಿಷರಿಗೆ ವೈರಿಗಳಾಗಿರ್ತಾರೆ. ಆಲ್ರೆಡಿ ಫ್ರೆಂಚರು ಬ್ರಿಟಿಷರು ತುಂಬ ಬದ್ಧ ವೈರಿಗಳಾಗಿರ್ತಾರೆ. ಆದರೆ ಟಿಪ್ಪು ಸುಲ್ತಾನು ಫ್ರೆಂಚರ ಸಹಾಯಾಚನೆ ಪಡಿತಾನೆ.
ಫ್ರೆಂಚರಲ್ಲಿ ರಾಯಭಾರಿಗಳನ್ನು ಕಳಿಸ್ತಾನೆ, ಅವ್ರ ಜೊತೆ ಒಳ್ಳೆಯ ಸ್ನೇಹ ಸಂಬಂಧನ ಹೊಂದಿರ್ತಾನೆ. ಇದರಿಂದ ಬ್ರಿಟಿಷರು ಏನು ಅನ್ಕೊಂತಾರೆ, ಇವರಿಬ್ಬರು ಒಂದಾದರೆ ನಮಗೆ ಅದು ನಮ್ಮ ಆಧಿಪತ್ಯಕ್ಕೆ ಮುಳುವಾಗುತ್ತೆ ಅಂತ ಬ್ರಿಟಿಷರು ಅನ್ಕೊಂತಾರೆ. ಅವರಲ್ಲಿ ಈ ರೀತಿಯಾದ ಭಾವನೆಗಳು ಮೂಡ್ತವೆ. ಹೊಸ ಷರತ್ತುಗಳನ್ನು ಒಳಗೊಂಡಿರುವ ಸಹಾಯಕ ಸೈನ್ಯ ಪದ್ಧತಿಯನ್ನು ಟಿಪ್ಪುವಿನ ಮೇಲೆ ಹೇರಲಾಯಿತು. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಯಾರು, ಲಾರ್ಡ್ ವೆಲ್ಲೆಸ್ಲಿ. ಆದರೆ ಟಿಪ್ಪು ಅಮಾನವೀಯ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಅಸಮಾನ ಷರತ್ತುಗಳನ್ನು ಒಳಗೊಂಡಿದ್ದ ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದನು. ವೆಲ್ಲೆಸ್ಲಿ ಬಂದು ಟಿಪ್ಪು ಸುಲ್ತಾನನಿಗೆ ಹೇಳ್ತಾನೆ, ಸಹಾಯಕ ಸೈನ್ಯ ಪದ್ಧತಿಗೆ ಸೈನ್ ಹಾಕು ನೀನು ಅಂತ. ಬಟ್ ಆತ ಏನಂತಾನೆ, ಇದು ಅಮಾನವೀಯ ಸಹಾಯಕ ಸೈನ್ಯ ಪದ್ಧತಿ ಅದ, ಆಮೇಲೆ ಅಸಮಾನ ಷರತ್ತುಗಳನ್ನು ಇದು ಒಳಗೊಂಡೈತಿ, ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತೇಳಿ ನಿರಾಕರಿಸ್ತಾನೆ. ಇದರಿಂದಾಗಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಯಿತು. ಇದು ಕೇಳಿದ್ರು ಎಕ್ಸಾಮ್ಗಳಲ್ಲಿ. 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖ ಕಾರಣ ಏನು ಅಂತ, ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಿದ್ದ ಸಹಾಯಕ ಸೈನ್ಯ ಪದ್ಧತಿಗೆ ಟಿಪ್ಪು ಸುಲ್ತಾನ್ ಸಹಿ ಹಾಕದೇ ಇರೋದು ಈ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗುತ್ತೆ. ಓಕೆ, 1799ರಲ್ಲಿ ಯುದ್ಧ ಆರಂಭವಾಗುತ್ತೆ. ಅಭೇದ್ಯವಾದ ಶ್ರೀರಂಗಪಟ್ಟಣ ಕೋಟೆಯನ್ನು ಬ್ರಿಟಿಷರು ಭೇದಿಸ್ತಾರೆ. ಎರಡೂ ಸೈನ್ಯಗಳು ವೀರಾವೇಶದಿಂದ ಕಾದಾಡ್ತವೆ. ಟಿಪ್ಪು ತನ್ನ ಸೈನ್ಯವನ್ನು ಹುರಿದುಂಬಿಸುತ್ತಾ ಹೋರಾಡಿ 1799ರಲ್ಲಿ ಹತನಾಗ್ತಾನೆ. ಸೈನಿಕರಿಗೆ ತುಂಬಾನೇ ಪ್ರೇರಣೆ ಕೊಡ್ತಾನೆ ಈತ ಯುದ್ಧ ಮಾಡೋದಕ್ಕೆ. ಆದರೆ ಕೊನೆಯಲ್ಲಿ 1799ರಲ್ಲಿ ಆತ ಬ್ರಿಟಿಷರಿಂದ ಹತನಾಗ್ತಾನೆ. ಆತನ ಮರಣ ಬ್ರಿಟಿಷರಿಗೆ ಇಡೀ ಭಾರತವೇ ತಮ್ಮ ಕೈವಶವಾದ ಸಂತೋಷವನ್ನು ತಂದುಕೊಡುತ್ತೆ. ನಂತರ ಬ್ರಿಟಿಷರು ಆತನ ಹತೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮರೊಂದಿಗೆ ಹಂಚಿಕೊಳ್ತಾರೆ. ಈ ಮೈಸೂರನ್ನು ಈ ಬ್ರಿಟಿಷರಿಗೆ ಸಹಾಯ ಮಾಡಿರ್ತಾರಲ್ಲ ಮರಾಠರು ಮತ್ತು ನಿಜಾಮರು, ಅವರಿಗೂ ಒಂದೊಂದು ಭಾಗನ ಕೊಟ್ಬಿಡ್ತಾರೆ. ಮರಾಠರಿಗೆ ಒಂದು ಭಾಗ, ನಿಜಾಮರಿಗೆ ಒಂದು ಭಾಗ ಕೊಟ್ಟು ಈ ಬ್ರಿಟಿಷರು ಈ ಥರ ಮೈಸೂರನ್ನು ಒಡೆದು ಬಿಡ್ತಾರೆ. ಒಂದು ಸಣ್ಣ ಭೌಗೋಳಿಕ ಪ್ರದೇಶವು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ವರ್ಗಾಯಿಸಲ್ಪಟ್ಟಿತು. ಟಿಪ್ಪು ಸುಲ್ತಾನನ ಸಾಮ್ರಾಜ್ಯವನ್ನು 4 ಭಾಗಗಳನ್ನಾಗಿ ಮಾಡಿ ಮರಾಠರಿಗೆ ಒಂದು ಭಾಗ, ನಿಜಾಮರಿಗೆ ಒಂದು ಭಾಗ ಮಾಡಿ ಒಂದು ಸಣ್ಣ ಪ್ರಾಂತ್ಯವನ್ನು ಮೈಸೂರು ಒಡೆಯರಿಗೆ ಹಂಚುತ್ತಾರೆ, ಉಳಿದುದನ್ನು ಬ್ರಿಟಿಷರು ಇಟ್ಕೊತಾರೆ. ಈ ರೀತಿಯಾಗಿ ಮೈತ್ರಿಕೂಟವನ್ನು ಅಂದರೆ ಮೈತ್ರಿಕೂಟ ಟಿಪ್ಪು ಸುಲ್ತಾನನ ಸೋಲಿಸಿರ್ತಾರಲ್ಲ ಅವರು ಜಯಶಾಲಿ ಆಗ್ತಾರೆ. ಈ ಪ್ರದೇಶ ತರುವಾಯ ಮೈಸೂರು ಸಂಸ್ಥಾನವೆಂದು ಹೆಸರಾಯಿತು. ಒಂದು ಸಣ್ಣ ಪ್ರಾಂತ್ಯವನ್ನು ಮೈಸೂರು ಒಡೆಯರಿಗೆ ಕೊಟ್ಟಿರ್ತಾರಲ್ಲ ಅದು ಮುಂದೆ ಏನಾಗುತ್ತೆ, ಮೈಸೂರು ಪ್ರಾಂತ್ಯ ಅಂತ ಹೆಸರಾಗುತ್ತೆ. ಓಕೆ, ಟಿಪ್ಪು ನಂತರ ಮೈಸೂರು ಈ ಥರ ಇತ್ತು ನೋಡಿ. ಟಿಪ್ಪು ಸುಲ್ತಾನ್ ನಂತರ ಮೈಸೂರು ಈ ಥರ ನೋಡಿ, ಎಷ್ಟು ವಿಶಾಲವಾದ ಸಾಮ್ರಾಜ್ಯ ಇವರು ಕಟ್ಟಿದ್ರು. ಓಕೆ, ನೆಕ್ಸ್ಟು ದೋಂಡಿಯಾವಾಗ್ ಹೋರಾಟ ಬರುತ್ತೆ. ಇದು 1800ರಲ್ಲಿ ನಡೆಯುತ್ತೆ. ಇದು ಆಧುನಿಕ ಕರ್ನಾಟಕದ ಚರಿತ್ರೆಯಲ್ಲಿ ಟಿಪ್ಪುವಿನ ನಂತರ, ಅದರಲ್ಲಿಯೂ ಮುಖ್ಯವಾಗಿ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಕಂಡುಬಂದ ಪ್ರತಿಭಟನೆಗಳು ಮತ್ತು ಬಂಡಾಯಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡವು. ಈ ಆಂಗ್ಲೋ ಮೈಸೂರು ಯುದ್ಧ ಆಗ್ತಾವಲ್ಲ, ಅದಾದಮೇಲೆ ರಾಜಕೀಯವಾಗಿ ತುಂಬಾನೇ ಚಾರಿತ್ರಿಕವಾಗಿ ಘಟನೆಗಳು ನಡೀತವೆ. ಇವುಗಳು ಸಶಸ್ತ್ರ ಬಂಡಾಯಗಳಾಗಿದ್ದವು. ಈ ಸಶಸ್ತ್ರ ಬಂಡಾಯಗಳಲ್ಲಿ ದೋಂಡಿಯಾವಾಗನ ನಾಯಕತ್ವದಲ್ಲಿ ಕಂಡುಬಂದಿದ್ದ ಸಶಸ್ತ್ರ ಹೋರಾಟ ಪ್ರಮುಖವಾಗಿತ್ತು. ದೋಂಡಿಯಾವಾಗನ ನಾಯಕತ್ವದಲ್ಲಿ ಈ ಒಂದು ಸಶಸ್ತ್ರ ಹೋರಾಟವನ್ನು ನಡೆಯುತ್ತೆ. ಅದನ್ನೇ ದೋಂಡಿಯಾವಾಗ್ ಹೋರಾಟ ಅಂತ ಕರೀತಾರೆ. ದೋಂಡಿಯಾ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿದನು. ಜನಿಸ್ತಾನೆ. ಅವನ ಶೌರ್ಯ ಪರಾಕ್ರಮಗಳಿಂದ ಜನ ಅವನನ್ನು ವಾಘ್ ಅಂತ ಕರಿತಾ ಇದ್ರು. ವಾಘ್ ಅಂದರೆ ಹುಲಿ ಅಂತ ಅರ್ಥ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮರಾಠಿಯಲ್ಲಿ ವಾಘ್ ಎಂದರೆ ಹುಲಿ ಅಂತ ಅರ್ಥ. 1779ರ ಸುಮಾರಿಗೆ ಮೈಸೂರಿನ ಹೈದರಾಲಿಯ ಸೈನ್ಯದಲ್ಲಿ ಒಬ್ಬ ಅಶ್ವಾರೋಹಿ ಸೈನಿಕನಾಗಿ ಸೇರಿ ಕಾಲಾನಂತರ ಸೇನಾ ನಾಯಕನಾದನು. ನೋಡಿ, ಮೈಸೂರಿನ ಹೈದರಾಲಿಯ ಸೈನ್ಯದಲ್ಲಿ ಇರ್ತಾನೆ ಈ ದೋಂಡಿಯಾ. ಆತ ಒಬ್ಬ ಅಶ್ವಾರೋಹಿ ಸೈನಿಕನಾಗಿ ಸೈನ್ಯದಲ್ಲಿ ಸೇರಿಕೊಂಡು ನಂತರ ಸೇನಾ ನಾಯಕನಾಗ್ತಾನೆ. ಖಾಸಗಿಯಾಗಿ ಒಂದು ಸೈನ್ಯವನ್ನು ಕೂಡ ಸಜ್ಜುಗೊಳಿಸಿದ ಅವನು ಟಿಪ್ಪುವಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸಿರ್ತಾನೆ. ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿಯ ಸೈನ್ಯದಲ್ಲೂ ಸಹ ಈತ ದೋಂಡಿಯಾವಾಗ್ ಸೇವೆಯನ್ನು ಸಲ್ಲಿಸಿರ್ತಾನೆ. ಆತನೊಂದಿಗೆ ಮನಸ್ತಾಪದಿಂದಾಗಿ ಅವನು ಸೆರೆಮನೆ ಸೇರುವಂತಾಗುತ್ತೆ.
4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಶ್ರೀರಂಗಪಟ್ಟಣದ ಪತನಾನಂತರ ಬ್ರಿಟಿಷರು ಈತನನ್ನು ಸೆರೆಯಿಂದ ಬಿಡುಗಡೆಗೊಳಿಸಿದರು. ತರುವಾಯ ಇವನು ಒಂದು ಸೈನ್ಯವನ್ನು ಸಂಘಟಿಸಿ ಸೈನಿಕ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿದನು. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಈತನಿಗೆ ಬಂಧನದಲ್ಲಿಟ್ಟಿರ್ತಾರೆ. 4ನೇ ಆಂಗ್ಲೋ ಮೈಸೂರು ಯುದ್ಧ ಆದಮೇಲೆ ಈತನಿಗೆ ಬಿಡುಗಡೆಗೊಳಿಸ್ತಾರೆ. ಆತನ ಸೈನ್ಯ ದೊಡ್ಡದಾಗಿರಲಿಲ್ಲ. ಬಿಡುಗಡೆ ಆಗಿ ಹೊರಗಡೆ ಬಂದಮೇಲೆ ಈತನೂ ಕೂಡ ಒಂದು ಸೈನ್ಯವನ್ನು ಸಂಘಟಿಸಿ ಸೈನಿಕ ಕಾರ್ಯಾಚರಣೆಗಳನ್ನು ಪ್ರಾರಂಭ ಮಾಡ್ತಾನೆ. ಆದರೆ ಆತನ ಸೈನ್ಯ ಅಷ್ಟು ದೊಡ್ಡದಾಗಿರೋದಿಲ್ಲ. ಅವನು ಟಿಪ್ಪುವಿನ ಸೈನ್ಯದಲ್ಲಿದ್ದ ಅತೃಪ್ತ ಸೈನಿಕರು, ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟ ಪಾಳೆಗಾರರು ಮೊದಲಾದವರನ್ನು ಸಂಘಟಿಸಿ ಒಂದು ಸೈನ್ಯವನ್ನು ಸುಸಜ್ಜಿತಗೊಳಿಸಿ ಬಂಡಾಯದ ಬಾವುಟವನ್ನು ಹಾರಿಸ್ತಾನೆ. ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆಗಳನ್ನು ವಶಪಡಿಸ್ಕೊತಾನೆ. ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳಲು ವಿಪುಲ ಪ್ರಯತ್ನಗಳನ್ನು ನಡೆಸ್ತಾನೆ. ಗವರ್ನರ್ ಜನರಲ್ನಾಗಿದ್ದ ಲಾರ್ಡ್ ವೆಲ್ಲೆಸ್ಲಿಯು ಬಂಡಾಯವನ್ನು ಹತ್ತಿಕ್ಕಲು ಪ್ರಾರಂಭ ಮಾಡ್ತಾನೆ. ಯಾರು? ಲಾರ್ಡ್ ವೆಲ್ಲೆಸ್ಲಿ. ಓಕೆ. ದೋಂಡಿಯಾನ ನಿಯಂತ್ರಣದಲ್ಲಿದ್ದ ಶಿವಮೊಗ್ಗ, ಹೊನ್ನಾಳಿ, ಹರಿಹರ ಮೊದಲಾದವುಗಳ ಮೇಲೆ ಆಕ್ರಮಣವನ್ನು ನಡೆಸಿತು. ದೋಂಡಿಯಾ ತನ್ನ ನೆಲೆಯನ್ನು ಕಳೆದುಕೊಂಡನು. ಶಿಕಾರಿಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡ ತರುವಾಯ ದೋಂಡಿಯಾ ನಿಜಾಮನ ಹತೋಟಿಯಲ್ಲಿದ್ದ ಈ ಗುತ್ತಿಯ ಕಡೆಗೆ ಪಲಾಯನಗೈತಾನೆ. ಆಗ ನಿಜಾಮನು ಗುತ್ತಿಯನ್ನು ಮುತ್ತಿದಾಗ ದೋಂಡಿಯಾ ಮರಾಠರ ಪ್ರದೇಶಕ್ಕೆ ಓಡಿ ಹೋದನು. ಮರಾಠ ಸೈನ್ಯ ಅವನನ್ನು ಸೋಲಿಸಿ ಅವನ ಶಸ್ತ್ರಾಸ್ತ್ರಗಳು, ಒಂಟೆ ಮತ್ತು ಆನೆಗಳನ್ನು ವಶಪಡಿಸಿಕೊಂಡರೂ ಧೃತಿಗೆಡದೆ ದೋಂಡಿಯಾ ತನ್ನ ಹೋರಾಟವನ್ನು ಮುಂದುವರಿಸಿದನು. ನೋಡಿ, ಬ್ರಿಟಿಷರು ಆತನಿಗೆ ಏನು ಕಿರುಕುಳ ಕೊಟ್ಟರು, ಏನೇ ಮಾಡಿದ್ರು ಆತ ಮಾತ್ರ ಬಿಡೋದಿಲ್ಲ. ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾನೆ ಇರ್ತಾನೆ. ಅನೇಕ ಅತೃಪ್ತ ಪಾಳೆಗಾರರು ದೋಂಡಿಯಾನಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಮಲಬಾರಿನ ಮಾಹೆಯಲ್ಲಿದ್ದ ಫ್ರೆಂಚರು ಆತನಿಗೆ ಸಹಾಯ ಹಸ್ತವನ್ನು ನೀಡ್ತಾರೆ. ಹರಿಹರ, ಚಿತ್ರದುರ್ಗ, ಶಿಕಾರಿಪುರ, ಸವಣೂರು, ರಾಣೆಬೆನ್ನೂರು, ಕಿತ್ತೂರು ಮತ್ತು ಲೋಂಡಾ ಹೀಗೆ ವಿಶಾಲ ಭೌಗೋಳಿಕ ಪ್ರದೇಶಗಳನ್ನು ಬ್ರಿಟಿಷರ ಸೈನ್ಯ ಆತನನ್ನು ಹಿಂಬಾಲಿಸಿತು. ವಿವಿಧ ಭೌಗೋಳಿಕ ಪ್ರದೇಶದಲ್ಲಿ ಬ್ರಿಟಿಷರು ಆತನಿಗೆ ಹಿಂಬಾಲಿಸಿದರೂ ಸಹ ಆತನು ವೀರಾವೇಶದಿಂದ ಹೋರಾಟ ಮಾಡ್ತಾನೆ. ಸಿರಹಟ್ಟಿಯನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡ ಬ್ರಿಟಿಷ್ ಸೈನ್ಯ ದೋಂಡಿಯಾನ ಸೈನ್ಯದ ಅನೇಕ ಸೈನಿಕರನ್ನು ಹತ ಮಾಡಿತು. ನೋಡಿ, ಬ್ರಿಟಿಷರು ಆತನಿಗೆ ಬಿಡದಂಗೆ ಆತನಿಗೆ ಹಿಂಬಾಲಿಸಿ ಆತನ ಸೈನಿಕರನ್ನು ಕೊಲೆ ಮಾಡ್ತಾರೆ. ಓಕೆ, ಸೈನಿಕರನ್ನು ಹತ ಮಾಡಿತು. ನೆಕ್ಸ್ಟು ದೋಂಡಿಯಾವಾಗನ ಅಂತ್ಯ ಬರುತ್ತೆ. ಲಾರ್ಡ್ ವೆಲ್ಲೆಸ್ಲಿ ಆತನಿಗೆ ಅಂತ್ಯವನ್ನು ಮಾಡಲು ನಿರ್ಧರಿಸಿದನು. ದೇಶೀಯ ಸಂಸ್ಥಾನಗಳ ರಾಜರ ಸಹಾಯವನ್ನು ಬ್ರಿಟಿಷರು ಕೋರಿದರು. ಈ ದೇಶೀಯ ಸಂಸ್ಥಾನಗಳ ರಾಜರ ಸಹಾಯವನ್ನು ಪಡಿತಾನೆ ಲಾರ್ಡ್ ವೆಲ್ಲೆಸ್ಲಿ. ಓಕೆ, ಬ್ರಿಟಿಷರು ಕೋರ್ತಾರೆ. ಶಿಕಾರಿಪುರದ ಕೋಟೆಯನ್ನು ಪುನಃ ಗೆದ್ದುಕೊಂಡ ದೋಂಡಿಯಾನ ಸೈನ್ಯವನ್ನು ಬ್ರಿಟಿಷ್ ಸೈನ್ಯ ಚದುರಿಸಿತು. ನೋಡಿ, ಇಷ್ಟಾದರೂ ಸಹ ದೋಂಡಿಯಾನ ಸೈನ್ಯ ಏನು ಮಾಡುತ್ತೆ, ಮತ್ತೆ ಶಿಕಾರಿಪುರದ ಕೋಟೆಯನ್ನು ಮುತ್ತಿಗೆ ಹಾಕಿ ಕೋಟೆಯನ್ನು ಗೆದ್ದುಕೊಳ್ಳುತ್ತೆ. ಆದರೆ ಬ್ರಿಟಿಷ್ ಸೈನ್ಯ ಇದನ್ನು ಚದುರಿಸುತ್ತೆ. ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವಿನ ಪ್ರದೇಶದ ವಿಶಾಲ ಭೂಪ್ರದೇಶದಲ್ಲಿ ನಿರ್ಭೀತಿಯಿಂದ ಸಂಚರಿಸುತ್ತಿದ್ದ ದೋಂಡಿಯಾನ ಸೈನ್ಯವನ್ನು ಸೋಲಿಸಲು ಬ್ರಿಟಿಷರು ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲ ದಿಕ್ಕುಗಳಿಂದಲೂ ಆತನನ್ನು ಬ್ರಿಟಿಷ್ ಸೈನ್ಯ ಸುತ್ತುವರಿಯುತ್ತೆ. ಎಲ್ಲಿ? ಈ ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವಿನ ಪ್ರದೇಶ, ವಿಶಾಲವಾದ ಭೂಪ್ರದೇಶದಲ್ಲಿ ನಿರ್ಭೀತಿಯಿಂದ ಸಂಚಾರ ಮಾಡ್ತಾ ಇರ್ತಾರೆ ದೋಂಡಿಯಾನ ಸೈನಿಕರು. ಆಗ ಬ್ರಿಟಿಷರು ಸುತ್ತಮುತ್ತ ಅವರಿಗೆ ಮುತ್ತಿಗೆ ಹಾಕ್ತಾರೆ. ರಾಯಚೂರಿನಿಂದ ಹೊರಟ ಅವನನ್ನು ಹಿಂಬಾಲಿಸಲಾಯಿತು. ನಿಜಾಮ ಮತ್ತು ಮರಾಠರ ಸೈನ್ಯದ ನಡುವೆ ಸಿಲುಕಿದ ದೋಂಡಿಯಾನ ನೇತೃತ್ವದಲ್ಲಿನ ಸೈನ್ಯದ ಮೇಲೆ ಬ್ರಿಟಿಷರು ಯಾಪಲಪೆರವಿ ಎಂಬ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿ ಕೊನಗಲ್ ಎಂಬ ಸ್ಥಳದಲ್ಲಿ ಆತನನ್ನು ಹತ್ಯೆಗೈದರು. ಯಾಪಲಪರವಿಯಲ್ಲಿ ಎಂಬ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಈ ಕೊನಗಲ್ ಎಂಬಲ್ಲಿ ಆತನಿಗೆ ಹತ್ಯೆಗೈತಾರೆ. ತಮ್ಮ ನಾಯಕನ ಹತ್ಯೆಯ ನಂತರ ಅಳಿದುಳಿದ ಸೈನಿಕರು ಚದುರುತ್ತಾರೆ. ಬಂಡುಕೋರರಿಂದ ಅಪಾರ ಪ್ರಮಾಣದ ಮದ್ದುಗುಂಡುಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರು ವಶಪಡಿಸ್ಕೊತಾರೆ. ಈ ರೀತಿಯಾಗಿ ದೋಂಡಿಯಾವಾಗನ ಅಂತ್ಯ ಆಗುತ್ತೆ. ನೆಕ್ಸ್ಟ್ ಕಿತ್ತೂರು ರಾಣಿ ಚೆನ್ನಮ್ಮ ಬಂಡಾಯ ಬರುತ್ತೆ. ಓಕೆ, ಕಿತ್ತೂರಿನ ಬಂಡಾಯ
ವೀರರಾಣಿ ಚೆನ್ನಮ್ಮ 1824ರಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಗೆ ವಿರುದ್ಧವಾಗಿದ್ದ ಹೈದರ್ ಅಲಿ, ಟಿಪ್ಪು ಮತ್ತು ಮರಾಠರ ಬಲಿಷ್ಠ ಪ್ರತಿರೋಧಕಗಳನ್ನು ಅಡಗಿಸಿದ ನಂತರ ತಮ್ಮ ಅಧಿಕಾರದ ಕ್ರೋಢೀಕರಣಕ್ಕಾಗಿ ವಿವಿಧ ಬಗೆಯ ನೀತಿಗಳನ್ನು ಅನುಸರಿಸಿದರು. ಡಾಲ್ಹೌಸಿಯ ಕಾಲದಲ್ಲಿ 1848ರಿಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನು ತಂದರು. ಅದಕ್ಕೂ ಪೂರ್ವದಲ್ಲೇ ಇಂತಹ ನೀತಿಯನ್ನು ಯಾವುದೇ ಕಾನೂನಿನ ಬೆಂಬಲವಿಲ್ಲದೆ ಜಾರಿಗೊಳಿಸಿದರು. ನೋಡಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನೀತಿಯನ್ನು ತಗೊಂಡು ಬಂದು ಅನೇಕ ಚಿಕ್ಕ ಪುಟ್ಟ ಸಂಸ್ಥಾನಗಳನ್ನು, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಇವರು. ದತ್ತು ಮಕ್ಕಳಿಗೆ ಅಂದರೆ ದತ್ತುವನ್ನು ಪಡೆದಂಥ ಗಂಡು ಸಂತಾನವನ್ನು ಅವರು ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿ ಮಾಡೋ ಹಾಗಿಲ್ಲ, ಸಾಮ್ರಾಜ್ಯಕ್ಕೆ ಸಿಂಹಾಸನಕ್ಕೆ ಏರಿಸೋ ಹಾಗಿಲ್ಲ. ಆ ಥರ ನೀತಿಗಳನ್ನು ಇವರು ತಗೊಂಡು ಬಂದಿರ್ತಾರೆ ಬ್ರಿಟಿಷರು. ಇಂತಹ ನೀತಿಗೆ ಬಲಿಯಾದ ಮೊದಲ ಕರ್ನಾಟಕದ ರಾಜ್ಯ ಕಿತ್ತೂರು ಸಂಸ್ಥಾನ. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಡಿಯಲ್ಲಿ ಬ್ರಿಟಿಷರ ಅಡಿಯಲ್ಲಿ ಹೋಗಿರ್ತಕ್ಕಂಥ ಮೊದಲ ಕರ್ನಾಟಕದ ಸಂಸ್ಥಾನ ಯಾವುದು ಅಂತ, ಕರ್ನಾಟಕದ ರಾಜ್ಯ ಯಾವುದು ಅಂತ ಕೇಳಿದಾಗ ಕಿತ್ತೂರು ಸಂಸ್ಥಾನ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ. ಈ ನೀತಿಯ ವಿರುದ್ಧ ಸಂಘಟಿಸಲ್ಪಟ್ಟ ಸಶಸ್ತ್ರ ಬಂಡಾಯಗಳಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ಹೋರಾಟ ಖ್ಯಾತಿಯನ್ನು ಗಳಿಸಿತು. ಇಲ್ಲಿದ್ದಾಳೆ ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ಬೆಳಗಾವಿ ಮತ್ತು ಧಾರವಾಡ ಹೆದ್ದಾರಿಯ ನಡುವೆ ಇರುವ ಊರಾಗಿದೆ. ಕಿತ್ತೂರು ಸಂಸ್ಥಾನದ ಮಲ್ಲಸರ್ಜನ ಮರಣಾನಂತರ ಈ ಚೆನ್ನಮ್ಮ ಕಿತ್ತೂರಿನ ಆಡಳಿತ ವ್ಯವಹಾರಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸಿಕೊಳ್ಳತೊಡಗಿದಳು. ಮಲ್ಲಸರ್ಜ ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾಳಲ್ಲ, ಚೆನ್ನಮ್ಮನ ಗಂಡ ಆಗಿರ್ತಾನೆ ಈತ ಮಲ್ಲಸರ್ಜ. ಈತನ ಮರಣ ನಂತರ ಈಕೆ ಸಾಮ್ರಾಜ್ಯವನ್ನು ನೋಡ್ಕೊಳ್ತಾ ಇರ್ತಾಳೆ. ಆತನ ಮರಣಾನಂತರ ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜ ಕಿತ್ತೂರಿನ ಆಡಳಿತವನ್ನು ನಿರ್ವಹಿಸಲು ಪ್ರಾರಂಭಿಸಿದನು. ಆದರೆ ಆತನ ದೈಹಿಕ ಪರಿಸ್ಥಿತಿಗಳಿಂದಾಗಿ ಚೆನ್ನಮ್ಮ ನಿಜವಾದ ಆಡಳಿತಗಾರಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸುವಂತಾಯಿತು. ಹಿರಿಯ ಮಗ ಇರ್ತಾನೆ ಶಿವಲಿಂಗ ರುದ್ರ ಸರ್ಜ ಅಂತ, ಬಟ್ ಈತ ದೈಹಿಕವಾಗಿ ಅಷ್ಟು ಶಕ್ತನಾಗಿರೋದಿಲ್ಲ, ಈತ ಅಶಕ್ತನಾಗಿರ್ತಾನೆ. ಆದ್ದರಿಂದ ಆಡಳಿತವನ್ನು ಈಕೆನೆ ನೋಡ್ಕೊಳ್ತಾ ಇರ್ತಾಳೆ. ಶಿವಲಿಂಗ ರುದ್ರ ಸರ್ಜ ಮರಾಠರ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯವನ್ನು ನೀಡಿದ್ದನು. ಇದರಿಂದಾಗಿ ಬ್ರಿಟಿಷರು ಆ ಸಂಸ್ಥಾನವನ್ನು ಪಾರಂಪರ್ಯವಾಗಿ ಆತನಿಗೆ ನೀಡಿದ್ದು ಪ್ರತಿಯಾಗಿ ವಾರ್ಷಿಕ ಕಾಣಿಕೆಯನ್ನು ಪಡೆದುಕೊಳ್ಳುವಂತಾಯಿತು. ಈ ಒಪ್ಪಂದ ಥಾಮಸ್ ಮನ್ರೋನ ಕಾಲದಲ್ಲಿ ಜಾರಿಗೊಳಿಸಲ್ಪಟ್ಟಿತು. ಇದು ಥಾಮಸ್ ಮನ್ರೋನ ಕಾಲದಲ್ಲಿ ಜಾರಿಗೊಳಿಸಲ್ಪಟ್ಟಿರುತ್ತೆ. ಶಿವಲಿಂಗ ರುದ್ರ ಸರ್ಜನ ಮರಣಾನಂತರ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದು ಚೆನ್ನಮ್ಮ ಆಡಳಿತವನ್ನು ನಿರ್ವಹಿಸಲು ಪ್ರಾರಂಭಿಸಿದಳು. ಶಿವಲಿಂಗ ರುದ್ರ ಸರ್ಜ ಈ ದೈಹಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರೋದಿಲ್ಲಲ್ಲ, ಆತ ಮರಣ ಹೊಂತಾನೆ. ಆತ ಮರಣದ ನಂತರ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದು ಚೆನ್ನಮ್ಮ ಆಡಳಿತವನ್ನು ನಡೆಸಲು ಪ್ರಾರಂಭ ಮಾಡ್ತಾಳೆ. ಥ್ಯಾಕರೆ ಆಗ ಧಾರವಾಡದ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟನಾಗಿರ್ತಾನೆ. ಅವನು ಬಾಂಬೆಯ ಗವರ್ನರ್ನಿಗೆ ದತ್ತಕದ ಬಗ್ಗೆ ವರದಿಯನ್ನು ಸಲ್ಲಿಸಿ ದತ್ತು ಮಕ್ಕಳಿಗೆ ಹಕ್ಕು ನಿರಾಕರಿಸಿ ಕಿತ್ತೂರಿನ ಆಡಳಿತವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದನು. ನೋಡಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನು ಜಾರಿಗೆ ತಂದಿರ್ತಾರಲ್ಲ, ಆ ಪ್ರಕಾರ ಈ ಕಿತ್ತೂರು ಅವರಿಗೆ ಸೇರಬೇಕು ಅಂತ ಇವರು ಏನು ಬ್ರಿಟಿಷರು ವಾದವನ್ನು ಮಾಡ್ತಾರೆ. ಕಿತ್ತೂರಿನ ಖಜಾನೆ, ಕೋಟೆ ಕೊತ್ತಲಗಳನ್ನು ಸುಪರ್ದಿಗೆ ಪಡೆಯಲು ಹುನ್ನಾರವನ್ನು ಮಾಡತೊಡಗಿದರು. ಚೆನ್ನಮ್ಮ ಥ್ಯಾಕರೆಯ ಈ ಪ್ರಯತ್ನಗಳನ್ನು ವಿಫಲಗೊಳಿಸಲು ಯುದ್ಧವನ್ನು ಅನಿವಾರ್ಯವೆಂದು ಬಗೆದಳು. ಬ್ರಿಟಿಷರು ತಮ್ಮ ಸೈನ್ಯವನ್ನು ಸಿದ್ಧ ಮಾಡಲು ಪ್ರಾರಂಭಿಸಿದರು. ಅಂದರೆ ಥ್ಯಾಕರೆಯ ಈ ನೀತಿಯನ್ನು ತಡಿಬೇಕು ಅಂತಂದರೆ ಯುದ್ಧ ಅನಿವಾರ್ಯ ಅಂತ ಚೆನ್ನಮ್ಮ ಭಾವಿಸಿರ್ತಾಳೆ. ಆ ರೀತಿಯಾಗಿ ಬ್ರಿಟಿಷರು ಕೂಡ ಸೈನ್ಯವನ್ನು ಸಿದ್ಧ ಮಾಡಲು ಆರಂಭಿಸಿರ್ತಾರೆ. ಕಿತ್ತೂರಿನ ಸೈನ್ಯ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿಯನ್ನು ಮಾಡುತ್ತೆ. ಈ ದಾಳಿಯಲ್ಲಿ ಥ್ಯಾಕರೆ ಗುಂಡೇಟಿಗೆ ಬಲಿಯಾಗ್ತಾನೆ. ಅನೇಕ ಬ್ರಿಟಿಷ್ ಸೈನಿಕರನ್ನು ಸೆರೆಮನೆಗೆ ದೂಡಲಾಯಿತು. ಈ ಯುದ್ಧದಲ್ಲಿ ಏನಾಗುತ್ತೆ, ಚೆನ್ನಮ್ಮ ಜಯವನ್ನು ಸಾಧಿಸ್ತಾಳೆ. ಬ್ರಿಟಿಷರು ಇದರಲ್ಲಿ ಸೋಲ್ತಾರೆ. ಕಿತ್ತೂರನ್ನು ವಶಪಡಿಸಿಕೊಳ್ಳಲೇಬೇಕೆಂಬ ದೃಢ ನಿರ್ಧಾರದಿಂದ ಬ್ರಿಟಿಷರು ಮತ್ತಷ್ಟು ಸನ್ನದ್ಧರಾದರು. ಕರ್ನಲ್ ಡೀಕ್ನ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿಗೆ ಮುತ್ತಿಗೆ ಹಾಕಿತು.
ಜನರಲ್ ಕಲೆಕ್ಟರ್ ಆಗಿರ್ತಕ್ಕಂಥ ತ್ಯಾಕರ ಯುದ್ಧ ಮಾಡ್ತಾನೆ. ಆ ಯುದ್ಧದಲ್ಲೂ ಇವರು ಜಯಶಾಲಿ ಆಗ್ತಾರೆ. ಚೆನ್ನಮ್ಮ ತ್ಯಾಕರೆ ತೀರ್ ಹೋಗ್ತಾರೆ. ನಂತರ ಕಿತ್ತೂರನ್ನು ಹೇಗಾದರೂ ಮಾಡಿ ವಶಪಡಿಸ್ಕೊಳ್ಳೇಬೇಕು ಅಂತೇಳಿ ಮತ್ತೆ ಯುದ್ಧವನ್ನು ಮಾಡ್ತಾರೆ ಬ್ರಿಟಿಷರು. ಆಗ ಕರ್ನಲ್ ಡೀಕ್ನ ನೇತೃತ್ವದಲ್ಲಿ ಯುದ್ಧ ಪ್ರಾರಂಭವಾಗುತ್ತೆ. ಸೈನಿಕರು ವೀರಾವೇಶದಿಂದ ಹೋರಾಡಿದರು. ಬ್ರಿಟಿಷರ ಸೈನ್ಯದಿಂದ ತಪ್ಪಿಸಿಕೊಂಡ ಚೆನ್ನಮ್ಮನನ್ನು ಸೆರೆ ಹಿಡಿಯಲಾಯಿತು. ಈ ಯುದ್ಧದಲ್ಲಿ ಏನಾಗುತ್ತೆ, ಕಿತ್ತೂರಾಣಿ ಚೆನ್ನಮ್ಮನ ನೇತೃತ್ವದಲ್ಲಿ ಆಕೆಯ ಕಡೆಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಜನ ಬ್ರಿಟಿಷರಿಗೆ ಸಹಾಯ ಮಾಡ್ತಾರೆ. ಇದರಿಂದಾಗಿ ಆ ಯುದ್ಧದಲ್ಲಿ ಇವರು ಸೋಲ್ತಾರೆ. ಆಗ ಚೆನ್ನಮ್ಮನನ್ನು ಸೆರೆ ಹಿಡಿತಾರೆ ಬ್ರಿಟಿಷರು. ಕಿತ್ತೂರು ಬ್ರಿಟಿಷರ ವಶವಾಗುತ್ತೆ. ಚೆನ್ನಮ್ಮ ಮತ್ತು ಸಂಗಡಿಗರನ್ನ ಬೈಲಹೊಂಗಲ ಕೋಟೆಯ ಸೆರೆಮನೆಯಲ್ಲಿ ಇರಿಸಲಾಯಿತು. ಚೆನ್ನಮ್ಮ ಮರಣ ಹೊಂದುತ್ತಾಳೆ. ಇಂದಿಗೂ ಕೂಡ ನಾಡಿಗೆ ಅವಳು ಆದರ್ಶಪ್ರಾಯಳಾಗಿದ್ದಾಳೆ. ಈಗ ಕೇಳಿದ್ರು ಎಕ್ಸಾಮ್ಗಳಲ್ಲಿ, ಕಿತ್ತೂರಾಣಿ ಚೆನ್ನಮ್ಮಳನ್ನ ಎಲ್ಲಿ ಬಂಧನದಲ್ಲಿ ಇರಿಸಿದ್ರು ಅಂತ. ಬೈಲಹೊಂಗಲದಲ್ಲಿ ಸೆರೆಯಲ್ಲಿಟ್ಟಿರ್ತಾರೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಬೈಲಹೊಂಗಲ ಕೋಟೆಯಲ್ಲಿ ಸೆರೆಮನೆಯಲ್ಲಿ ಇರಿಸಿರ್ತಾರೆ. ಓಕೆ, ನೆಕ್ಸ್ಟು ಸಂಗೊಳ್ಳಿ ರಾಯಣ್ಣ ಬರ್ತಾರೆ. ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮಳ ಆಪ್ತ ಬಂಟ ಆಗಿರ್ತಾನೆ ನೋಡಿ. ಓಕೆ, ಸಂಗೊಳ್ಳಿ ರಾಯಣ್ಣ 1829ರಿಂದ 30ರವರೆಗೂ ಇರ್ತಾರೆ. ಕಿತ್ತೂರಿನ ಚೆನ್ನಮ್ಮಳೊಂದಿಗೆ ಸಂಗೊಳ್ಳಿಯ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶಪ್ರಾಯ. ಸಂಗೊಳ್ಳಿಯ ಊರಿನವರು ಈ ರಾಯಣ್ಣ. ಈ ಕಿತ್ತೂರಾಣಿ ಚೆನ್ನಮ್ಮ ಅಂತ ಬಂದ್ರೇನೆ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರು ನೆನಪಲ್ಲಿ ಬರುತ್ತೆ. ಆ ರೀತಿಯಾಗಿ ಅಜರಾಮರೆ ಮತ್ತು ಆದರ್ಶಪ್ರಾಯವಾಗಿದೆ ಇದು ಹೆಸರು. ರಾಯಣ್ಣ ವೀರ ಯೋಧ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿರ್ತಾನೆ. ಈತನ ಮನೆತನದವರು ಪರಂಪರೆಯಿಂದಲೂ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಅಂದರೆ ಸಂಗೊಳ್ಳಿ ರಾಯಣ್ಣನ ಮನೆತನದವರು ಪಾರಂಪರಿಕವಾಗಿ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು. ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಗೊಳ್ತಾನೆ. ಈತನ ಬಗ್ಗೆ ಮೌಖಿಕ ಮತ್ತು ಲಿಖಿತ ಆಕರಗಳು ಲಭ್ಯವಿದೆ ನೋಡಿ. ಮೌಖಿಕವಾಗಿಯೂ ಈತನ ಬಗ್ಗೆ ಹೇಳ್ತಾರೆ, ಲಿಖಿತ ಆಕರಗಳು ಕೂಡ ಲಭ್ಯವಿದ್ದಾವೆ ಅಂತ ಕೊಟ್ಟಿದ್ದಾರೆ. ಓಕೆ, ಸಂಗೊಳ್ಳಿ ರಾಯಣ್ಣ ಇಲ್ಲಿದ್ದಾರೆ ನೋಡಿ. ಸಂಗೊಳ್ಳಿ ರಾಯಣ್ಣ. ಓಕೆ, ಅವನು ಸೈನಿಕರನ್ನು ಸಂಘಟಿಸುತ್ತಾ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಮೂಡಿಸತೊಡಗಿದನು. ಜನರನ್ನು ಸಂಘಟಿಸಿ ಸೈನಿಕರನ್ನು ಸಂಘಟಿಸಿ ಸ್ವಾತಂತ್ರ್ಯ ಪಡಿಬೇಕು ನಾವು ಅನ್ನೋ ಅಭಿಮಾನವನ್ನು ಸೈನಿಕರಲ್ಲಿ ತುಂಬ್ತಾ ಇರ್ತಾನೆ. ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆಗಳನ್ನು ರೂಪಿಸಿಕೊಂಡನು. ತಕ್ಷಣದ ಅವನ ಉದ್ದೇಶಗಳು ಯಾವುದೆಂದರೆ ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು. ಮೊದಲು ನಂದಗಡ ಮತ್ತು ಖಾನಾಪುರ, ತರುವಾಯ ಸಂಪಗಾವಿ ಆತನ ಕಾರ್ಯಾಚರಣೆಗಳ ಸ್ಥಳಗಳಾಗಿದ್ದವು ನೋಡಿ. ಈತನ ಕಾರ್ಯಾಚರಣೆಗಳ ಸ್ಥಳಗಳು ಯಾವಾಗಿದ್ದವು? ಮೊದಲು ನಂದಗಡ ಮತ್ತು ಖಾನಾಪುರ ಆಗಿರುತ್ತೆ. ನಂತರ ಸಂಪಗಾಮಿ ಈತನ ಕಾರ್ಯಾಚರಣೆಯ ಸ್ಥಳಗಳಾಗಿರ್ತವೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ಆತನ ಸೈನ್ಯ 500ರಷ್ಟಿತ್ತು. ಅಂದರೆ 500 ಜನ ಸೈನಿಕರು ಆತನ ಸೈನ್ಯದಲ್ಲಿ ಇದ್ದರು ಅನ್ನೋದಾಗುತ್ತೆ. ಬ್ರಿಟಿಷರ ಸೈನ್ಯಕ್ಕೆ ಸಹಾಯವನ್ನು ನೀಡುತ್ತಿದ್ದ ಹಳ್ಳಿಗರು ಅವನ ಆಕ್ರೋಶಕ್ಕೆ ತುತ್ತಾದರು. ಬ್ರಿಟಿಷರ ಸೈನ್ಯಕ್ಕೆ ಸಹಾಯವನ್ನು ನೀಡ್ತಾ ಇರ್ತಾರಲ್ಲ ಹಳ್ಳಿಗರು, ಅವರು ಅವನ ಆಕ್ರೋಶಕ್ಕೆ ತುತ್ತಾಗ್ತಾರೆ. ಬ್ರಿಟಿಷರು ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸಿದ್ದರು. ಅಂದರೆ ರಾಣಿ ಚೆನ್ನಮ್ಮ ಸೆರೆಮನೆಯಲ್ಲಿ ಇರ್ತಾರಲ್ಲ, ಆಕೆನೇ ಇವರಿಗೆ ಹೇಳಿದಾಳೆ ಈ ಥರ ಸೈನಿಕ ಕಾರ್ಯಾಚರಣೆ ಮಾಡೋದಕ್ಕೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಬ್ರಿಟಿಷರು. ಹೀಗಾಗಿ ಚೆನ್ನಮ್ಮನನ್ನು ಬೈಲಹೊಂಗಲದಿಂದ ಈ ಕುಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರ ಮಾಡ್ತಾರೆ. ರಾಯಣ್ಣನನ್ನು ಸೆರೆ ಹಿಡಿಯಲು ಬ್ರಿಟಿಷರು ಒಂದು ಸಂಚನ್ನು ರೂಪಿಸ್ತಾರೆ. ಕಿತ್ತೂರಿನ ಚೆನ್ನಮ್ಮಳನ್ನು ವಿರೋಧಿಸುತ್ತಿದ್ದ ದೇಸಾಯಿಗಳನ್ನು ಪ್ರಚೋದಿಸ್ತಾನೆ. ಅಮಲ್ದಾರನಾಗಿದ್ದ ಕೃಷ್ಣರಾಯ ಎಂಬುವನು ಈ ಸಂಚಿಗೆ ಕೈ ಜೋಡಿಸಿದನು ನೋಡಿ. ನಮ್ಮವರೇ ನಮಗೆ ಬ್ರಿಟಿಷರು ಬಂದು ನಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ, ನಮ್ಮನ್ನು ಸೆರೆ ಹಿಡೋದಕ್ಕೆ ನಮ್ಮವರೇ ಅವರಿಗೆ ಸಹಾಯ ಮಾಡ್ತಾರೆ ನೋಡಿ. ನೋಡಿ, ಅಮಲ್ದಾರನಾಗಿದ್ದ ಕೃಷ್ಣರಾಯ ಎಂಬವನು ಈ ಸಂಚಿಗೆ ಕೈ ಜೋಡಿಸ್ತಾನೆ, ಬ್ರಿಟಿಷರಿಗೆ ಸಹಾಯ ಮಾಡ್ತಾನೆ. ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡಕ್ಕೆ ತಂದಿತು.
ಆತನ ಬಂಧನ ನಂತರ ಆತನ ಸೈನಿಕರು ಶರಣಾಗತರಾಗ್ತಾರೆ. ಮುಖ್ಯ ಅಪರಾಧಿ ಎಂದು ಘೋಷಿಸಿ 1831 ಜನವರಿ 26ರಂದು ನಂದಗಡದಲ್ಲಿ ಅವನನ್ನು ಗಲ್ಲಿಗೇರಿಸ್ತಾರೆ. ನೋಡಿ, ಸಂಗೊಳ್ಳಿ ರಾಯಣ್ಣನೇ ಮುಖ್ಯ ಅಪರಾಧಿ ಅಂತೇಳಿ ಘೋಷಿಸಿ 1831 ಜನವರಿ 26ರಂದು ನಂದಗಡದಲ್ಲಿ ಆತನಿಗೆ ಗಲ್ಲಿಗೇರಿಸ್ತಾರೆ. ಇದು ಕೇಳಿದ್ರು ಎಕ್ಸಾಮ್ಗಳಲ್ಲಿ. ಸಂಗೊಳ್ಳಿ ರಾಯಣ್ಣನಿಗೆ ಎಲ್ಲಿ ಗಲ್ಲಿಗೇರಿಸ್ತಾರೆ, ಎಷ್ಟರಲ್ಲಿ ಅಂತ ಕೇಳಿದ್ರು ನೋಡಿ. ಇದು ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ರಿ. ಆತನ ಅನೇಕ ಅನುಯಾಯಿಗಳನ್ನು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ. ಸಂಗೊಳ್ಳಿ ರಾಯಣ್ಣನ ಜೀವನ ಮತ್ತು ದೇಶಪ್ರೇಮವನ್ನ ಆ ದೇಶದ ಲಾವಣಿಗಳು ಇಂದಿಗೂ ಸಹ ಜೀವಂತವಾಗಿದ್ದಾವೆ. ಸಂಗೊಳ್ಳಿ ರಾಯಣ್ಣನ ಆತನ ಪರಾಕ್ರಮಿ ಆಗಿರ್ಬೋದು, ಅದು ಎಲ್ಲನೂ, ಆತನ ಯುದ್ಧ ನೀತಿ, ಆತನ ಚಾಣಾಕ್ಷತೆ, ಆತನ ದೇಶಪ್ರೇಮ ಎಲ್ಲನೂ ಸಹ ಇಂದಿಗೂ ಸಹ ಲಾವಣಿಗಳ ಮೂಲಕ ಹಾಡುಗಳನ್ನು ಹಾಡ್ತಾ ಇರ್ತಾರೆ ಅಲ್ಲಿ. ಓಕೆ, ಸಂಗೊಳ್ಳಿ ರಾಯಣ್ಣ ಈ ಗೆರಿಲ್ಲಾ ಯುದ್ಧ ತಂತ್ರವನ್ನ ಅನುಸರಿಸಿ ಬ್ರಿಟಿಷರೊಂದಿಗೆ ಹೋರಾಟವನ್ನ ಮಾಡ್ತಾ ಇರ್ತಾನೆ. ಇದು ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಅಮರಸುಳ್ಳೆ ಬಂಡಾಯ ಬರುತ್ತೆ. ಇದು ಮೂಲತಃ ರೈತ ಬಂಡಾಯ. ಇದರ ಹಿನ್ನೆಲೆಯನ್ನ 1837ರ ಅವಧಿಯಲ್ಲಿ ಕರಾವಳಿ ಮತ್ತು ಕೊಡಗು ಪ್ರಾಂತ್ಯದಲ್ಲಿ ಕಂಡುಬಂದಿದ್ದ ಹೋರಾಟಗಳಲ್ಲಿ ಗುರುತಿಸಬಹುದಾಗಿದೆ. ಈ ಅಮರಸುಳ್ಳೆ ಬಂಡಾಯ ಮೂಲತಃ ರೈತ ಬಂಡಾಯ ಆಗಿದೆ ನೋಡಿ. ಕೊಡಗಿನಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿದ್ದ ಹಾಲೇರಿ ರಾಜವಂಶದ ಚಿಕ್ಕವೀರರಾಜೇಂದ್ರನನ್ನ ಬ್ರಿಟಿಷರು 1834ರಲ್ಲಿ ಪದಚ್ಯುತಿಗೊಳಿಸಿ ಅವನನ್ನು ಬೆಂಗಳೂರಿನ ಮೂಲಕ ವೆಲ್ಲೂರಿಗೆ ತರುವಾಯ ಕಾಶಿಗೆ ಸಾಗಿಸಿದರು. ನೋಡಿ, ಈ ಚಿಕ್ಕವೀರರಾಜೇಂದ್ರ ಈತ ಹಾಲೇರಿ ವಂಶಸ್ಥನಾಗಿರ್ತಾನೆ. ಚಿಕ್ಕವೀರರಾಜೇಂದ್ರ ಈತನಿಗೆ ಬ್ರಿಟಿಷರು 1834ರಲ್ಲಿ ಬಂಧಿಸಿ 1834ರಲ್ಲಿ ಪದಚ್ಯುತಗೊಳಿಸ್ತಾರೆ. ಅವನನ್ನ ಬೆಂಗಳೂರಿನ ಮೂಲಕ ವೆಲ್ಲೂರಿಗೆ ಸಾಗಿಸ್ತಾರೆ. ನಂತರ ವೆಲ್ಲೂರಿನಿಂದ ಕಾಶಿಗೆ ಸಾಗಿಸ್ತಾರೆ. ಆತನ ಪದಚ್ಯುತಿ ಕೊಡಗಿನಲ್ಲಿ ರಾಜಕೀಯ ಅಸಮಾಧಾನವನ್ನು ಸೃಷ್ಟಿಸುತ್ತೆ. ಇದರ ವಿರುದ್ಧ ಸ್ವಾಮಿ ಅಪರಾಂಪರ, ಕಲ್ಯಾಣಸ್ವಾಮಿ ಮತ್ತು ಪುಟ್ಟಬಸಪ್ಪ ಸಶಸ್ತ್ರ ಬಂಡಾಯವನ್ನು ಸಂಘಟಿಸಿದರು. ನೋಡಿ, ಇದರ ವಿರುದ್ಧ ಯಾರ್ಯಾರು ಸಶಸ್ತ್ರ ಬಂಡಾಯವನ್ನು ಸಂಘಟಿಸಿದರು ಅಂತ ಕೇಳಿದಾಗ ಸ್ವಾಮಿ ಅಪರಾಂಪರ, ಕಲ್ಯಾಣಸ್ವಾಮಿ ಮತ್ತು ಪುಟ್ಟಬಸಪ್ಪ ಇವರೆಲ್ಲರೂ ಸಶಸ್ತ್ರ ಬಂಡಾಯವನ್ನು ಸಂಘಟಿಸ್ತಾರೆ. ಇವರು ಮೂವರು ತಾವು ಕೊಡಗಿನ ಪದಚ್ಯುತ ರಾಜನ ವಂಶದವರೆಂದು ಹೇಳಿಕೊಂಡರು. ಸ್ವಾಮಿ ಅಪರಂಪರ ಬಂಡಾಯದ ಮುಖಂಡನಾಗಿರ್ತಾನೆ. ಈ ಅಮರಸುಳ್ಳೆ ಬಂಡಾಯದ ಮುಖಂಡರೇ ಆಗಿರ್ತಾರೆ ಸ್ವಾಮಿ ಅಪರಂಪರ. 1835ರಲ್ಲಿ ಆತನನ್ನ ಬ್ರಿಟಿಷರು ಸೆರೆ ಹಿಡಿದು ಬೆಂಗಳೂರಿಗೆ ರವಾನಿಸಿದರು. ನೋಡಿ, ಸ್ವಾಮಿ ಅಪರಾಂಪರ ಅವರನ್ನ 1835ರಲ್ಲಿ ಬ್ರಿಟಿಷರು ಸೆರೆ ಹಿಡಿದು ಬೆಂಗಳೂರಿಗೆ ರವಾನಿಸ್ತಾರೆ. ಕಲ್ಯಾಣಸ್ವಾಮಿ 1837ರಲ್ಲಿ ಬಂಧಿಸಲ್ಪಡ್ತಾನೆ. ಆತನನ್ನ ಮೈಸೂರಿನ ಸೆರೆಮನೆಯಲ್ಲಿ ಇಡಲಾಗುತ್ತೆ. ನೋಡಿ, ಎಲ್ಲರೂ ಒಬ್ಬೊಬ್ಬರಿಗೂ ಒಂದೊಂದು ಕಡೆ ಸೆರೆಯಲ್ಲಿ ಇಡ್ತಾರೆ ಇವರು ಬ್ರಿಟಿಷರು. ನೆಕ್ಸ್ಟ್ ಪುಟ್ಟಬಸಪ್ಪ ಬರ್ತಾರೆ. ಒಂದು ನಿಮಿಷ. ಪುಟ್ಟಬಸಪ್ಪ. ಓಕೆ, ಪುಟ್ಟಬಸಪ್ಪ ಕೊಡಗಿನ ಜನರು ಕಲ್ಯಾಣಸ್ವಾಮಿಯ ನಿಧನ ನಂತರ ಬಂಡಾಯವನ್ನು ಮುಂದುವರಿಸ್ತಾರೆ. ಕೆನರಾ ಪ್ರಾಂತ್ಯದ ಸುಳ್ಯ, ಬೆಳ್ಳಾರೆ ಮತ್ತು ಪುತ್ತೂರು ಮೊದಲಾದ ಸ್ಥಳಗಳು ಅಮರಸುಳ್ಳೆ ಬಂಡಾಯದ ಕೇಂದ್ರ ಸ್ಥಾನಗಳಾಗಿದ್ದವು. ನೋಡಿ, ಅಮರಸುಳ್ಳೆ ಬಂಡಾಯದ ಕೇಂದ್ರ ಸ್ಥಾನಗಳು ಯಾವುವು ಅಂತ ಕೇಳ್ಬೋದು ಎಕ್ಸಾಮ್ಗಳಲ್ಲಿ. ಕೆನರಾ ಪ್ರಾಂತ್ಯದ ಸುಳ್ಯ, ಬೆಳ್ಳಾರೆ ಮತ್ತು ಪುತ್ತೂರು ಇವುಗಳು ಅಮರಸುಳ್ಳೆ ಬಂಡಾಯದ ಕೇಂದ್ರ ಸ್ಥಾನಗಳಾಗಿದ್ದಾವೆ. ಸುಳ್ಯದ ರೈತನೋರ್ವ ಕೊಡಗಿನ ಶನಿವಾರ ಸಂತೆಯ ಪುಟ್ಟಬಸಪ್ಪ ಎಂಬ ರೈತನನ್ನ ಕಲ್ಯಾಣ ಸ್ವಾಮಿಯನ್ನಾಗಿ ಆರಿಸಿದ್ದು, ಅವನು ತನ್ನನ್ನು ಸ್ವಾಮಿ ಅಪರಂಪರ ಎಂದು ಕರೆದುಕೊಂಡಿದ್ದು ಸ್ವಾರಸ್ಯಕರ ಮಾತ್ರವಲ್ಲ, ಬಂಡಾಯದ ಚಲನಶೀಲತೆಯನ್ನು ಪುಷ್ಟೀಕರಿಸಿತು. ಇವನು ಬಂಡಾಯದ ನಾಯಕತ್ವವನ್ನು ವಹಿಸಿಕೊಂಡನು. ಘಟ್ಟ ಪ್ರದೇಶದಲ್ಲಿ ಈ ಬಂಡಾಯ ಪ್ರಾರಂಭವಾಗುತ್ತೆ. ಘಟ್ಟ ಪ್ರದೇಶದಲ್ಲಿ ಅಂದರೆ ಈ ಕಡೆ ಪಶ್ಚಿಮ ಘಟ್ಟ ಆಗುತ್ತಲ್ಲ ಅಂತ ಘಟ್ಟ ಪ್ರದೇಶದಲ್ಲಿ ಬಂಡಾಯ ಪ್ರಾರಂಭವಾಗುತ್ತೆ. ಪುಟ್ಟಬಸಪ್ಪ ಬಂಡುಕೋರರನ್ನ ಸಂಘಟಿಸಿ ಜನರನ್ನ ಸಂತೈಸ್ತಾನೆ. ಬಂಡುಕೋರರ ಸರ್ಕಾರ ಸ್ಥಾಪನೆಯ ನಂತರ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕವನ್ನು ರದ್ದು ಮಾಡಲಾಗುವುದು ಎಂದು ಘೋಷಣೆಯಾಗುತ್ತೆ. ನೋಡಿ, ಬಂಡುಕೋರರ ಸರ್ಕಾರ ಸ್ಥಾಪನೆಯ ನಂತರ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕವನ್ನು ರದ್ದು ಮಾಡಲಾಗುವುದು ಅಂತ ಘೋಷಣೆ ಮಾಡಲಾಗುತ್ತೆ. ಶ್ರೀಮಂತ ರೈತರು, ಪಾರುಪತ್ಯಗಾರರು, ಭೂ ಹಿಡುವಳಿದಾರರಿಗೆ ಆಶ್ವಾಸನೆಗಳನ್ನು ನೀಡಲಾಗುತ್ತೆ.
ಬೆಳ್ಳಾರೆಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದ್ದು ಬಂಡಾಯದ ಪ್ರಥಮ ಹೆಜ್ಜೆಯಾಗುತ್ತೆ. ಈ ಬಂಡಾಯದ ಪ್ರಥಮ ಹೆಜ್ಜೆ ಏನಾಗುತ್ತೆ? ನಿಮಿಷ. ಈ ಅಮರಸುಳ್ಳೆ ಬಂಡಾಯದ ಪ್ರಥಮ ಹೆಜ್ಜೆ ಯಾವುದು ಅಂತಲೂ ಕೇಳ್ಬೋದು ಈ ಥರ. ಇಲ್ಲ ಹೇಳಿಕೆ ರೂಪದಲ್ಲಿ ಇದು ಪ್ರಥಮ ಹೆಜ್ಜೆ ಆಗಿತ್ತು ಅಂತ ಏನೋ ಬೇರೆ ಒಂದು ಪಾಯಿಂಟ್ ಕೊಡ್ಬೋದು ನೋಡಿ. ಶ್ರೀಮಂತ ರೈತರು, ಪಾರುಪತ್ಯಗಾರರು, ಭೂ ಹಿಡುವಳಿದಾರರಿಗೆ ಆಶ್ವಾಸನೆಗಳನ್ನು ನೀಡಲಾಗುತ್ತೆ. ಬೆಳ್ಳಾರೆಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದ್ದು ಬಂಡಾಯದ ಪ್ರಥಮ ಹೆಜ್ಜೆಯಾಗಿತ್ತು. ಇದಿಷ್ಟು ನೋಡಿ. ಬೆಳ್ಳಾರೆಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಈ ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದ್ದು ಬಂಡಾಯದ ಪ್ರಥಮ ಹೆಜ್ಜೆಯಾಗಿತ್ತು. ಓಕೆ, ನೆಕ್ಸ್ಟ್ ನೋಡೋಣ. ಸೂಳೆ ಮತ್ತು ಆಸುಪಾಸಿನಲ್ಲಿ ಸಾಮಾನ್ಯ ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರನೋರ್ವನ ಹತ್ಯೆ ಪುಟ್ಟಬಸಪ್ಪನ ಜನಪ್ರಿಯತೆಯನ್ನು ಹೆಚ್ಚಿಸುತ್ತೆ. ಅಂದರೆ ಜನರಿಗೆ ಕಿರುಕುಳ ಕೊಡ್ತಾ ಇರ್ತಲ್ಲ ಅಮಲ್ದಾರ ಒಬ್ಬತ್ತಿರ್ತಾನಲ್ಲೇ, ಆತನಿಗೆ ಹತ್ಯೆ ಮಾಡ್ತಾನೆ ಪುಟ್ಟಬಸಪ್ಪ. ಇದು ಆತನಿಗೆ ಜನಪ್ರಿಯ ತಂದುಕೊಡುತ್ತೆ. ಇದರಿಂದಾಗಿ ಬಂಡಾಯ ವ್ಯಾಪಕ ಪ್ರಚಾರ ಮತ್ತು ಬೆಂಬಲವನ್ನು ಪಡೆದುಕೊಂಡಿತು. ಹೋರಾಟಗಾರರು ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಎದುರಿಸಿದ್ದರು. ಇದರ ಉದ್ದೇಶ ಮಂಗಳೂರನ್ನು ವಶಪಡಿಸಿಕೊಳ್ಳುವುದಾದುದರಿಂದ ಬ್ರಿಟಿಷರು ಮಂಗಳೂರನ್ನು ರಕ್ಷಿಸುವ ಪ್ರಯತ್ನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಅಂದರೆ ಅವ್ರು ಬಂದು ಮಂಗಳೂರನ್ನು ವಶಪಡಿಸ್ಕೊತಾರೆ ಅಂದ್ಕೊಂಡು ಬ್ರಿಟಿಷರು ಮಂಗಳೂರನ್ನು ರಕ್ಷಿಸುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಪುತ್ತೂರಿನಿಂದ ಮಂಗಳೂರಿನ ಕಡೆಗೆ ತೆರಳಿದ ಅವರು ಪಾಣೆಮಂಗಳೂರು ಮತ್ತು ಬಂಟ್ವಾಳದಲ್ಲಿ ಕಾರ್ಯಾಚರಣೆಗಳನ್ನು ನಡೆಸಿದರು. ಬಂಟ್ವಾಳದ ಜೈಲು ಮತ್ತು ಖಜಾನೆ ಲೂಟಿಗೈಯಲ್ಪಟ್ಟಿತು. ಈ ಬಂಟ್ವಾಳದ ಜೈಲು ಮತ್ತು ಖಜಾನೆ ಎರಡನ್ನೂ ಲೂಟಿ ಮಾಡಿಬಿಡ್ತಾರೆ. ಇದನ್ನು ಹತ್ತಿಕ್ಕಲು ಬ್ರಿಟಿಷರು ಕಣ್ಣನೂರು, ತಲ್ಲಿಚೇರಿ ಮತ್ತು ಬಾಂಬೆಯ ಸೈನ್ಯವನ್ನು ಅಪೇಕ್ಷಿಸಿದರು. ಇದನ್ನು ಅರಿತ ಪುಟ್ಟಬಸಪ್ಪ ಮತ್ತು ಆತನ ಸಂಗಡಿಗರು ಸೂಳೆಗೆ ಪಲಾಯನ ಮಾಡ್ತಾರೆ. ಬ್ರಿಟಿಷ್ ಸೈನ್ಯ ಕೊಡಗಿನಲ್ಲಿ ಸ್ಥಳೀಯರ ಸಹಕಾರದಿಂದ ಆತನನ್ನು ಮತ್ತು ಆತನ ಸಹಚರರನ್ನು ಸೆರೆ ಹಿಡಿಯುತ್ತೆ. ನೋಡಿ, ಸ್ಥಳೀಯರ ಸಹಕಾರದಿಂದನೇ ಬ್ರಿಟಿಷರು ಈತನಿಗೆ ಮತ್ತು ಅಂದರೆ ಪುಟ್ಟಬಸಪ್ಪ ಮತ್ತು ಆತನ ಸಹಚರರನ್ನು ಸೆರೆ ಹಿಡಿತಾರೆ. ಸೆರೆ ಸಿಕ್ಕಿದ್ದ ಪುಟ್ಟಬಸಪ್ಪ, ಲಕ್ಷ್ಮಪ್ಪ, ಬಂಗರಸ, ಕೆದಂಬಾಡಿ ರಾಮಯ್ಯ ಗೌಡರು ಮತ್ತು ಗುಡ್ಡೆಮನೆ ಅಯ್ಯಪ್ಪ ಇವರುಗಳನ್ನು ಗಲ್ಲಿಗೇರಿಸಲಾಯಿತು. ನೋಡಿ, ಯಾರ್ಯಾರನ್ನ ಸೆರೆ ಸಿಕ್ಕಿದ್ದ ಪುಟ್ಟಬಸಪ್ಪ, ಲಕ್ಷ್ಮಪ್ಪ, ಬಂಗರಸ, ಈ ಕೆದಂಬಾಡಿ ಕೆದಂಬಾಡಿ ರಾಮಯ್ಯ ಗೌಡ ಮತ್ತು ಗುಡ್ಡೆಮನೆ ಅಯ್ಯಪ್ಪ ಇವರುಗಳನ್ನು ಗಲ್ಲಿಗೇರಿಸಲಾಗುತ್ತೆ. ದಂಗೆ ವಿಫಲವಾದರೂ ಸಮಕಾಲೀನವಾಗಿ ಪ್ರಾಮುಖ್ಯ ಹೊಂದಿತ್ತು ಮತ್ತು ಅದು ಬ್ರಿಟಿಷ್ ವಿರೋಧಿಯಾಗಿತ್ತು. ಇವರು ಒಂದು ಸಣ್ಣ ಸೈನ್ಯ ಹೊಂದಿದ್ರೂ ಸಹ ಬ್ರಿಟಿಷರ ವಿರುದ್ಧ ಹೋರಾಡ್ತಾರಲ್ಲ, ಅದು ಅಜರಾಮರವಾಗುತ್ತೆ. ಓಕೆ, ನೆಕ್ಸ್ಟು ಸುರಪುರ ಮತ್ತು ಕೊಪ್ಪಳ ಬಂಡಾಯ ಬರುತ್ತೆ. ಸುರಪುರ ಮತ್ತು ಕೊಪ್ಪಳ ಬಂಡಾಯ. ಫಸ್ಟ್ ಸುರಪುರ ಬಂಡಾಯ. ಸುರಪುರವು ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ. ಜಿಲ್ಲಾ ಕೇಂದ್ರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಮೊಘಲರ ಚಕ್ರವರ್ತಿ ಔರಂಗಜೇಬನ ಕಾಲದಿಂದಲೂ ಇದು ಪ್ರಾಮುಖ್ಯತೆಯನ್ನು ಹೊಂದಿತ್ತು. ಔರಂಗಜೇಬನ ಕಾಲದಿಂದಲೂ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಸುರಪುರ. ನಿಜಾಮ ಮತ್ತು ಮರಾಠರ ಪೇಶ್ವೆಗಳ ಕಾಲದಲ್ಲಿ ಇದು ಒಂದು ಸಾಮಂತ ರಾಜ್ಯವಾಗಿ ಪರಿಣಮಿಸಿತು. ಕಾಲಾನಂತರ ಭೌಗೋಳಿಕ ಪ್ರದೇಶಗಳ ಮೇಲಿನ ಹತೋಟಿಯು ಕುಸಿದು ಕೇವಲ ಸೀಮಿತ ಭೌಗೋಳಿಕ ಪ್ರದೇಶದ ಮೇಲೆ ತನ್ನ ರಾಜಕೀಯ ಸ್ವಾಮ್ಯವನ್ನು ಇದು ಪಡೆದುಕೊಂಡಿತು. ವೆಂಕಟಪ್ಪ ನಾಯಕನ ಕಾಲದಲ್ಲಿ ಸುರಪುರ ಬ್ರಿಟಿಷರ ವಿರೋಧಿ ಬಂಡಾಯದ ಕಿಚ್ಚು ಹತ್ತುಕೊಂಡಿತು. ನೋಡಿ, ಸುರಪುರ ವೆಂಕಟಪ್ಪನ ಕಾಲದಲ್ಲಿ ಇದೇನಾಗುತ್ತೆ, ವಿರೋಧಿ ಬಂಡಾಯದ ಕಿಚ್ಚು ಹತ್ಕೊಳ್ಳುತ್ತೆ. ನೆಕ್ಸ್ಟ್ ವೆಂಕಟಪ್ಪ ನಾಯಕ ಬರ್ತಾರೆ. ಓಕೆ, ವೆಂಕಟಪ್ಪ ನಾಯಕ ತನ್ನ ತಂದೆ ಕೃಷ್ಣಪ್ಪ ನಾಯಕನ ಮರಣ ನಂತರ ಈತನು ಪಟ್ಟಕ್ಕೆ ಬರ್ತಾನೆ. 1834ರಲ್ಲಿ ಜನಿಸಿದ ಈತನು ತನ್ನ ಅಪ್ರಾಪ್ತ ವಯಸ್ಸಿಗೆ ಪಟ್ಟಕ್ಕೆ ಬರ್ತಾನೆ. ಆದರೆ ಕೃಷ್ಣಪ್ಪ ನಾಯಕನ ಸಹೋದರನಾದ ಪೆದ್ದ ನಾಯಕ ಎಂಬುವನು ತಗಾದೆ ಮಾಡಲಾಗಿ ಸುರಪುರದ ಆಂತರಿಕ ರಾಜಕೀಯ ಚಟುವಟಿಕೆಗಳು ಕ್ಷೋಭೆಗೊಂಡವು. ಅಂದರೆ ಈ ನೋಡಿ, ರಾಜಕೀಯವಾಗಿ ಹೆಂಗಾಗುತ್ತೆ ಅಂದರೆ ಈ ಪ್ರೆಸೆಂಟ್ ಹೆಂಗಿದೆಯಲ್ಲ ಸೇಮ್ ಅದೇ ಥರ ಅವಾಗೂ ಇತ್ತು. ತಮ್ಮಲ್ಲಿ ಅಂತಕಲಗಳಾಗೋದು, ಏನೋ ಸಾಮ್ರಾಜ್ಯದ ಪಟ್ಟ ನನಗೆ ಸಿಗಬೇಕು ಈ ಥರ. ಇಲ್ಲೂ ಕೂಡ ಅದೇ ರೀತಿಯಾಗಿ ಆಗುತ್ತೆ.
ಬ್ರಿಟಿಷರು ಇದರ ಸಂಬಂಧ ಆಸಕ್ತಿಯನ್ನು ವಹಿಸ್ತಾರೆ. 1842ರಲ್ಲಿ ಬ್ರಿಟಿಷರು ಮೆಡೋಸ್ ಟೇಲರ್ ಎಂಬುವನನ್ನು ಈ ಪೊಲಿಟಿಕಲ್ ಏಜೆಂಟ್ನನ್ನಾಗಿ ನೇಮಿಸಿ ಸಂಸ್ಥಾನದ ಮೇಲೆ ತಮ್ಮ ಪರೋಕ್ಷ ಹತೋಟಿಯನ್ನು ಸಾಧಿಸಿದರು. ಇಬ್ಬರು ಜಗಳ ಮೂರನೆಯವರಿಗೆ ಲಾಭ ಅಂತಾರಲ್ಲ, ಅದೇ ರೀತಿಯಾಗಿ ಈ ನಮ್ಮ ದೇಶೀಯ ರಾಜರುಗಳು ಮತ್ತು ಈ ದೇಶೀಯ ಸಾಮ್ರಾಜ್ಯಕ್ಕಾಗಿ ತಮ್ಮಲ್ಲೇ ಏನು ಅಂತಕಲಗಳಾಗ್ತಾವಲ್ಲ, ಅದರಿಂದ ಬ್ರಿಟಿಷರು ಲಾಭವನ್ನು ಪಡಿತಾರೆ. ಟೇಲರ್ ಸುಧಾರಣಾವಾದಿಯೂ ಆಗಿದ್ದನು. ಸುರಪುರ ಸಂಸ್ಥಾನವನ್ನು ಅಭಿವೃದ್ಧಿಪಡಿಸ್ತಾನೆ. ಪೆದ್ದ ನಾಯಕನನ್ನು ಸಂಸ್ಥಾನದ ದಿವಾನನನ್ನಾಗಿ ನೇಮಕ ಮಾಡ್ತಾನೆ. ಸಂಸ್ಥಾನದಾದ್ಯಂತ ಭೂ ಸಮೀಕ್ಷೆಯನ್ನು ಮಾಡಿಸಿದನು. ನೋಡಿ, ಸಂಸ್ಥಾನದಾದ್ಯಂತ ಭೂ ಸಮೀಕ್ಷೆಯನ್ನು ಮಾಡಿಸ್ತಾನೆ ಈತ ಟೇಲರ್. ಓಕೆ, ಮೆಡೋಸ್ ಟೇಲರ್. ಸಂಸ್ಥಾನದ ಆದಾಯ ಹೆಚ್ಚಲು ಈತನು ಅನುಸರಿಸಿದ ನೀತಿಗಳೇ ಕಾರಣಗಳಾಗಿರ್ತವೆ. ವೆಂಕಟಪ್ಪ ನಾಯಕನಿಗೆ ಸೂಕ್ತವಾದ ಶಿಕ್ಷಣವನ್ನು ಕೊಡಿಸುವ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ತಾನೆ. 1853ರಲ್ಲಿ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬರ್ತಾನೆ. ವೆಂಕಟಪ್ಪ ನಾಯಕ ಎಷ್ಟರಲ್ಲಿ ಅಧಿಕಾರಕ್ಕೆ ಬರ್ತಾನೆ? 1853ರಲ್ಲಿ. ಓಕೆ, ನೆಕ್ಸ್ಟು ಸುರಪುರ ದಂಗೆ ಬರುತ್ತೆ. ಸುರಪುರ ದಂಗೆ. ಬ್ರಿಟಿಷ್ ಸರ್ಕಾರವು ಸುರಪುರದ ಬೆಳವಣಿಗೆಗಳನ್ನು ಸೂಕ್ತವಾಗಿ ಅವಲೋಕಿಸುತ್ತಿತ್ತು. 1857ರಲ್ಲಿ ಪ್ರಾರಂಭವಾದ ಹೋರಾಟದಲ್ಲಿನ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎಂಬ ಪುಕಾರು ಕಂಡುಬರುತ್ತೆ. ಈ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಅನ್ನೋ ವದಂತಿ ಹಬ್ಬುತ್ತೆ. ಇದರಿಂದಾಗಿ ಬ್ರಿಟಿಷರು ರಾಜನನ್ನ ಸಂಶಯದಿಂದ ಕಾಣುವಂತಾಗುತ್ತೆ. ರಾಜನ ಅವಧಿಯಲ್ಲಿನ ಆಡಳಿತದ ಬಗ್ಗೆ ವರದಿ ನೀಡಲು ಬ್ರಿಟಿಷ್ ಸರ್ಕಾರ ಕ್ಯಾಂಪೆಲ್ ಎಂಬ ಅಧಿಕಾರಿಯನ್ನ ನೇಮಿಸಿತು. ನೋಡಿ, ಈ ರಾಜನ ಅವಧಿಯಲ್ಲಿನ ಆಡಳಿತದ ಬಗ್ಗೆ ವರದಿ ನೀಡೋದಕ್ಕೆ ಬ್ರಿಟಿಷರಿಗೆ ವರದಿಯನ್ನು ನೀಡೋ ಸಲುವಾಗಿ ಒಬ್ಬ ವರದಿಗಾರನನ್ನು ನೇಮಕ ಮಾಡಿರ್ತಾರೆ ಬ್ರಿಟಿಷರು. ಕ್ಯಾಂಪೆಲ್ ಎಂಬ ಅಧಿಕಾರಿಯನ್ನು ನೇಮಕ ಮಾಡಿರ್ತಾರೆ. ಇವನು ರಾಜನು ಆಡಳಿತ ದುರ್ವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ಎಂಬ ಅಂಶವನ್ನು ವರದಿಯಲ್ಲಿ ಕಾಣಿಸಿ ಹೈದರಾಬಾದನ್ನ ರೆಸಿಡೆಂಟ್ಗೆ ಸಲ್ಲಿಸಿದನು. ಹೈದರಾಬಾದ್ನ ರೆಸಿಡೆಂಟ್ಗೆ ಸಲ್ಲಿಸ್ತಾನೆ. ವೆಂಕಟಪ್ಪ ನಾಯಕನನ್ನ ಸಾಮಾನ್ಯವಾಗಿ ಕರ್ನಾಟಕದ ಚರಿತ್ರೆಯಲ್ಲಿ 1857ರ ಕ್ರಾಂತಿಯ ನಾಯಕನೆಂದು ಇತಿಹಾಸಕಾರರು ವರ್ಣಿಸಿದ್ದಾರೆ. ನೋಡಿ, 1857ರ ಕ್ರಾಂತಿ ಆಗುತ್ತೆ. ಯಾವುದು? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತೆ. ಈ ಕ್ರಾಂತಿಯ ನಾಯಕನೆಂದು ಇತಿಹಾಸಕಾರರು ವರ್ಣಿಸುತ್ತಾರೆ. 1858ರ ಬ್ರಿಟಿಷ್ ಸೈನ್ಯ ಸುರಪುರವನ್ನು ಆಕ್ರಮಿಸಿತು. ಯುದ್ಧ ಮುಂದುವರಿಯುತ್ತೆ. ಬ್ರಿಟಿಷರು ಸುರಪುರ ಕೋಟೆಯನ್ನು ವಶಪಡಿಸ್ಕೊಂತಾರೆ. ವೆಂಕಟಪ್ಪ ನಾಯಕ ಅಂತ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಗೊಂದಲಗಳಿದ್ದಾವೆ. ಅಂದರೆ ಆತ ಯಾವ ರೀತಿಯಾಗಿ ಅಂತ್ಯಗೊಂಡಿದ್ದಾನೆ ಅನ್ನೋದೇ ಗೊಂದಲವಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಕೊಪ್ಪಳದ ವೀರಪ್ಪ. ಬ್ರಿಟಿಷ್ ವಿರೋಧಿ ಚಳವಳಿ, ಸಶಸ್ತ್ರ ಬಂಡಾಯ ಮತ್ತು ದಂಗೆಗಳಲ್ಲಿ ಕೊಪ್ಪಳದಲ್ಲಿನ ದಂಗೆಯೂ ಸಹ ಪ್ರಮುಖವಾಗಿದೆ. ಕೊಪ್ಪಳ ಮತ್ತು ಸನಿಹದ ಭೌಗೋಳಿಕ ಪ್ರದೇಶಗಳು ಹೈದರಾಬಾದ್ ನಿಜಾಮನ ಆಡಳಿತ ನಿಯಂತ್ರಣಕ್ಕೆ ಒಳಪಟ್ಟಿದ್ದರೂ ದೌರ್ಜನ್ಯ ಕಂಡುಬಂದಿತ್ತು. ಈ ಹೈದರಾಬಾದಿನ ನಿಜಾಮಕ್ಕೆ ಒಳಪಟ್ಟಿರುತ್ತೆ ಕೊಪ್ಪಳ ಮತ್ತು ಈ ಸನಿಹದ ಭೌಗೋಳಿಕ ಪ್ರದೇಶಗಳು. ಹೀಗಾಗಿ ಕೊಪ್ಪಳದ ಕೆಲವು ಜಮೀನ್ದಾರರು ಅನಿವಾರ್ಯವಾಗಿ ಬಂಡೆದ್ದರು. ಹೀಗೆ ತಿರುಗಿ ಬಿದ್ದವರಲ್ಲಿ ವೀರಪ್ಪನು ಪ್ರಮುಖನಾದವನು. ಈ ಹೈದರಾಬಾದಿನ ನಿಜಾಮನ ವಿರುದ್ಧ ಯಾರು ತಿರುಗಿ ಬೀಳ್ತಾರಲ್ಲ, ಅದರಲ್ಲಿ ಈತ ಕೊಪ್ಪಳದ ವೀರಪ್ಪನು ಕೂಡ ಪ್ರಮುಖನಾಗಿದ್ದಾನೆ. ವೀರಪ್ಪ ಜಮೀನ್ದಾರನಾಗಿದ್ದು ಬಂಡೆದ್ದು ಕೊಪ್ಪಳ ಮತ್ತು ಸನಿಹದ ಕೋಟೆಗಳನ್ನು ತನ್ನ ಸುಪರ್ದಿಗೆ ವಹಿಸಿಕೊಂಡನು. ವೀರಪ್ಪನ ಈ ಉದ್ದೇಶದ ಮರ್ಮ ಅರಿತ ಅನೇಕ ರೈತರು ಮತ್ತು ಜಮೀನ್ದಾರರು ಆತನೊಂದಿಗೆ ಕೈ ಜೋಡಿಸ್ತಾರೆ. ನೋಡಿ, ಜಮೀನ್ದಾರರು ಆಮೇಲೆ ರೈತರು ಈ ಕೊಪ್ಪಳದ ವೀರಪ್ಪನಿಗೆ ಕೈ ಜೋಡಿಸ್ತಾರೆ. ನಿಜಾಮರೊಂದಿಗೆ ಸಂಪರ್ಕವನ್ನು ಸಾಧಿಸಿದ ಬ್ರಿಟಿಷರು ವೀರಪ್ಪನ ನೇತೃತ್ವದಲ್ಲಿನ ಬಂಡಾಯವನ್ನು ಸದೆಬಡಿಯಲು ಸೈನ್ಯವನ್ನು ನಿಯೋಜಿಸಿದರು. ಕಡಿಮೆ ಸೈನಿಕರ ಬೆಂಬಲವನ್ನು ಹೊಂದಿದ್ದ ವೀರಪ್ಪ ಸತತವಾಗಿ ಹೋರಾಟವನ್ನು ನಡೆಸಿ ಮರಣವನ್ನು ಹೊಂದಿದನು. ನೋಡಿ, ಚಿಕ್ಕ ಸೈನ್ಯವನ್ನು ಹೊಂದಿರ್ತಾನೆ ಆತ. ಆದ್ದರಿಂದ ಬ್ರಿಟಿಷರು ಆತನಿಗೆ ಸೋಲಿಸೋದಕ್ಕೆ ಈಸಿ ಆಗುತ್ತೆ. ತರುವಾಯ ಬ್ರಿಟಿಷರು ಕೊಪ್ಪಳದ ಕೋಟೆಯನ್ನು ವಶಪಡಿಸ್ಕೊಂತಾರೆ. ಈ ದಂಗೆಯ ಪ್ರಭಾವ ಅಲ್ಪಾವಧಿಯಾಗಿದ್ದರೂ ಅದಕ್ಕೆ ನಾಯಕತ್ವವನ್ನು ನೀಡಿದ ವೀರಪ್ಪ ಒಬ್ಬ ಸಮರ್ಥ ಸಶಸ್ತ್ರ ಹೋರಾಟಗಾರನೇ ಆಗಿದ್ದಾನೆ. ಓಕೆ, ನೆಕ್ಸ್ಟು ಹಲಗಲಿಯ ಬೇಡರು ಬರ್ತಾರೆ. ಬಾಗಲಕೋಟೆಯಲ್ಲಿ ಇವರು ಹೋರಾಟವನ್ನು ಮಾಡ್ತಾ ಇರ್ತಾರೆ. ಹಲಗಲಿಯ ಬೇಡರ ದಂಗೆ
ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಹಲಗಲಿ ಎಂಬುದು ಒಂದು ಪುಟ್ಟ ಗ್ರಾಮ ಇರುತ್ತೆ. ಹಿಂದೆ ಇದು ಮುಧೋಳ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿರುತ್ತೆ ಹಲಗಲಿ. 1857ರ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನೊಂದನ್ನು ಜಾರಿಗೆ ತರ್ತಾರೆ. ಅಂದರೆ ಯಾರೂ ಸಹ ಬ್ರಿಟಿಷರ ಅನುಮತಿ ಇಲ್ಲದೇನೆ ಶಸ್ತ್ರಗಳನ್ನು ಇಟ್ಕೊಳ್ಳೋ ಹಾಗಿಲ್ಲ. ಮನೆಯಲ್ಲಿ ಇಟ್ಕೊಂಡ್ರೆ ಅದು ಅಪರಾಧ ಆಗುತ್ತೆ ಅನ್ನೋ ಕಾನೂನುಗಳನ್ನು ಇವರು ಜಾರಿಗೆ ತಂದಿರ್ತಾರೆ. ಇದನ್ನ ಹಲಗಲಿಗೂ ಸಹ ಅನ್ವಯ ಆಗೋ ಥರ ಮಾಡ್ತಾರೆ. ಹಲಗಲಿಯ ಬೇಡರು ತಲತಲಾಂತರಗಳಿಂದ ಬೇಟೆಯಾಡುವ ಉದ್ದೇಶಕ್ಕೆ ಮುಕ್ತವಾಗಿ ಬಳಸುತ್ತಿದ್ದ ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ. ನೋಡಿ, ಬೇಡ ನಾಯಕರು ಅವರು ಬೇಟೆ ನಾಡ್ತಾ ಇರ್ತಾರಲ್ಲ, ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ಅವರು ಬಂದೂಕುಗಳನ್ನು ಅಂದರೆ ಶಸ್ತ್ರಗಳನ್ನು ಇಟ್ಕೊಂಡಿರ್ತಾರೆ. ಅದು ತಲತಲಾಂತರದಿಂದ ಬಂದಿರತಕ್ಕಂಥ ಸಂಪ್ರದಾಯ ಆಗಿರುತ್ತೆ ಅವ್ರ ಹತ್ರ ಇಟ್ಕೊಳ್ಳೋದು. ಅದು ಬ್ರಿಟಿಷರು ಏನು ಮಾಡ್ತಾರೆ, ನಮಗೆ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ಬಟ್ ಅದು ಈ ಹಲಗಲಿಯ ಬೇಡರು ಸಿದ್ಧರಾಗಿರೋದಿಲ್ಲ, ಬ್ರಿಟಿಷರಿಗೆ ಕೊಡೋದಿಲ್ಲ. ಬೇಡರು ತಮ್ಮ ಪರಂಪರಾನುಗತವಾದ ಹಕ್ಕನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಬ್ರಿಟಿಷರ ವಿರುದ್ಧ ಸಿಡಿದೇಳ್ತಾರೆ. ಈ ಹೋರಾಟದಲ್ಲಿ ಹಲಗಲಿಯ ಸುತ್ತಮುತ್ತಲಿನ ಪ್ರದೇಶಗಳಾದ ಈ ಮಂಟೂರು, ಬೋದಾನಿ, ಆಲಗುಂಡಿಯ ಬೇಡರು ಹಲಗಲಿಯ ಬೇಡರೊಂದಿಗೆ ಸೇರಿಕೊಂಡರು. ಯಾರ್ಯಾರು? ಮಂಟೂರು, ಬೋದಾನಿ, ಆಲಗುಂಡಿಯ ಬೇಡರು ಹಲಗಲಿಯ ಬೇಡರೊಂದಿಗೆ ಸೇರಿಕೊಂಡು ಹೋರಾಟವನ್ನು ಮಾಡ್ತಾರೆ. ಇವರ ಬಂಡಾಯವನ್ನು ಹತ್ತಿಕ್ಕಲು ನವೆಂಬರ್ನಲ್ಲಿ ಇಂಗ್ಲಿಷರ ಸೇನೆ ಹಲಗಲಿಯ ಗ್ರಾಮವನ್ನು ತಲುಪಿತು. ಬಂಡಾಯವೆದ್ದ ಬೇಡರನ್ನು ನಿಷ್ಕಾರುಣ್ಯವಾಗಿ ಅತ್ಯಂತ ದಮನಕಾರಿಯಾಗಿ ಇಂಗ್ಲಿಷರು ಹತ್ತಿಕ್ಕಿದರು. ಅಂದರೆ ಕರುಣೆನೇ ಇಲ್ಲದೆ ಇರೋ ಥರ ಬೇಡರನ್ನು ಇವರು ಹತ್ತಿಕ್ತಾರೆ ಬ್ರಿಟಿಷರು. ಬಂಡಾಯಗಾರರನ್ನು ಗಲ್ಲಿಗೇರಿಸುವುದರ ಮೂಲಕ ಈ ಬಂಡಾಯವನ್ನು ಕೊನೆಗೊಂಡಿತು. ನೋಡಿ, ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ. ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ. ಸರ್ಕಾರದ ಅನುಮತಿ ಇಲ್ಲದೆ ಆಯುಧಗಳನ್ನು ಭಾರತೀಯರು ಹೊಂದುವಂತಿರಲಿಲ್ಲ. ಈ ರೀತಿಯಾದ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತರ್ತಾರೆ. ಇದು ಹಲಗಲಿಯ ಬೇಡರಿಗೆ ಒಪ್ಪುವಂಥ ಕಾಯ್ದೆ ಆಗಿರೋದಿಲ್ಲ. ಅದರಿಂದ ಇದು ಹಲಗಲಿ ಬೇಡರ ದಂಗೆ ಹೇಳ್ತಾರೆ ಬ್ರಿಟಿಷರ ವಿರುದ್ಧ. ಬ್ರಿಟಿಷರು ಬಲಿಷ್ಠವಾದ ಸೈನ್ಯ ಹೊಂದಿರ್ತಾರಲ್ಲ, ಇವರು ಹಲಗಲಿಯ ಬೇಡರ ದಂಗೆಯನ್ನು ಕೂಡ ಹತ್ತಿಕ್ತಾರೆ. ಓಕೆ, ನೆಕ್ಸ್ಟ್ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕ್ವಶನ್ಸ್ ಬಂದಿದ್ದಾವೆ, ನೋಡ್ಕೊಂಡು ಬಿಡೋಣ. ಓಕೆ, ಫಸ್ಟ್ ಕ್ವಶನು, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಮತ್ತು ಡ್ಯಾಶರ ನಡುವೆ ನಡೆಯಿತು ಅಂತ ಕೊಟ್ಟಿದ್ದಾರೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಡ್ಯಾಶ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಇದು ಮಂಗಳೂರು ಒಪ್ಪಂದವಾಗುತ್ತೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆಗಿರತಕ್ಕಂಥ ಒಪ್ಪಂದ ಮದ್ರಾಸ್ ಒಪ್ಪಂದ. ನೋಡಿ, ಮಂಗಳೂರು ಒಪ್ಪಂದ. ನೆಕ್ಸ್ಟ್, ರಾಜ ಒಡೆಯರು ಡ್ಯಾಶ್ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು ಅಂತ ಕೊಟ್ಟಿದ್ದಾರೆ. ಇವರು ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡ್ಕೊತಾರೆ. ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಕಿತ್ತೂರು ರಾಣಿ ಚೆನ್ನಮ್ಮ ಡ್ಯಾಶ್ ಎಂಬ ಹುಡುಗನನ್ನ ದತ್ತುವನ್ನು ಪಡೆದಿದ್ದ. ಶಿವಲಿಂಗಪ್ಪ ಎಂಬ ಹುಡುಗನನ್ನ ದತ್ತುವನ್ನು ಪಡೆದಿರ್ತಾರೆ. ಓಕೆ, ನೆಕ್ಸ್ಟ್, ಕಿತ್ತೂರು ರಾಣಿ ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು ಯಾವುದು ಅಂತ ಕೇಳಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ಊರಾಗಿದೆ. ಆದ್ದರಿಂದ ಸಂಗೊಳ್ಳಿಯ ರಾಯಣ್ಣ ಅಂತ ಕರೀತಾರೆ. ಓಕೆ, ನೆಕ್ಸ್ಟು, ಸುರಪುರವು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ. ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ. ಈಗಿನ ಬಾಗಲಕೋಟೆ ಜಿಲ್ಲೆಯ ಡ್ಯಾಶ್ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಹಲಗಲಿಯ ಬೇಡರು. ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎಳ್ತಾರೆ. ಅಮರಸುಳ್ಳೆ ಬಂಡಾಯವು ಮೂಲತಃ ಒಂದು ರೈತ ಬಂಡಾಯ ಆಗಿದೆ. ಓಕೆ, ಇಷ್ಟಕ್ಕೆ ಈ ಪಾಠ ಮುಗೀತು. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೊಂದಿಷ್ಟು ಹೆಚ್ಚಿಗೆ ವಿಡಿಯೋ ಮಾಡೋದಕ್ಕೆ ಸಹಕಾರ ನೀಡಿದಂಗೆ ಆಗುತ್ತೆ. ಓಕೆ, ನನಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕ್ಲಾಸ್ ಸ್ವಲ್ಪ ಲೆಂದಿ ಆಗಿತ್ತು, ಹಾಗಾಗಿ ತುಂಬ ಟೈಮ್ ಆಗಿದೆ. ಓಕೆ, ಪೂರ್ತಿಯಾಗಿ ವಿಡಿಯೋನ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ. ಓಕೆ, ಥ್ಯಾಂಕ್ ಯು.